ಸರ್ವಧರ್ಮ ಸಮನ್ವಯ ಕ್ಷೇತ್ರ ಶ್ರೀ ಕ್ಷೇತ್ರ ಧರ್ಮಸ್ಥಳ ಡೆವಲಪ್ಮೆಂಟ್ ಆಗಬೇಕಾದ್ರೆ ಮನೆಯಲ್ಲಿ ಡಿ ಅಡಿಕ್ಷನ್ ಆಗಲೇಬೇಕು ಅಂತ ಹೇಳುವುದು. 11,900ಕ್ಕೂ ಮಿಕ್ಕಿದ ವೈನ್ ಶಾಪ್ಗಳು. ಇದು ಅವಿದ್ಯಾವಂತರಿಗಿಂತ ಹೆಚ್ಚು ವಿದ್ಯಾವಂತರಲ್ಲಿ. ಮದ್ಯವ ಭಕ್ಷಣ ಮಾಡಿದರೆ 18 ಜಾತಿ 101 ಕುಲದ ಮನುಜರ ಮಲವತಿಂದ ಸಮಾನ. ನನ್ನನ್ನು ಕಟ್ಕೊಂಡು ಬಂದಿದೆಯಲ್ಲ, ನಾನು ನಾಡಿದ್ದು ಬರುವಾಗ ನಿನ್ನನ್ನು ಕೊಚ್ಚಿ ಹಾಕ್ತೇನೆ. ನಮ್ಮ ಕಾರ್ಯಕರ್ತರು ಮತ್ತು ನಾನು ಒಳ್ಳೆ ಬಟ್ಟೆ ಹಾಕಿ ಹರಿದ ಬಟ್ಟೆಯಲ್ಲಿ ಮನೆಗೆ ಹೋದದ್ದು 7 ಕೋಟಿ ಜನ ವ್ಯಸನಿಗಳಾಗಿದ್ದಾರೆ. ನಾನು ವಿಷವನ್ನಾದರೂ ಕುಡಿದ ಮದ್ಯಪಾನ ಕುಡಿಯಲ್ಲ ಅಂತ ಹೇಳ್ತಾರೆ. ಅಂತ ಸಮಸ್ಯೆ ಇದ್ರೆ ಮಾತ್ರ ಹೆಣ್ಮಕ್ಳು ಕುಡಿಲಿಕ್ಕೆ ಹೋಗ್ತಾರೆ. ಈಗ ಸರ್ಕಾರ ಲೈಸೆನ್ಸ್ ಕೊಡ್ತದೆ, ಎಲ್ಲ ಕಡೆ ಆಗ್ಲಿಕ್ಕೆ ನಾವು ಬಿಟ್ಟಿಲ್ಲ. ಮದ್ಯ ಕುಡಿತ ಒಂದು ಚಟ ಅಂತ ನಾವು ಯಾವಾಗಲೂ ಕರಿತೀವಿ. ಇದು ಬರೀ ಚಟ ಮಾತ್ರ ಅಲ್ಲ, ಒಂದು ಕುಟುಂಬದ ಕಣ್ಣೀರ ಕಥೆ. ಈ ಕಣ್ಣೀರನ್ನು ನಗುವನ್ನಾಗಿ ಪರಿವರ್ತಿಸುವಂಥ ಒಬ್ಬ ವ್ಯಕ್ತಿ ಇವತ್ತಿನ ನನ್ನ ಕಾರ್ಯಕ್ರಮದಲ್ಲಿದ್ದಾರೆ. ನೂರಾರು ಸಾವಿರಾರು ಕುಟುಂಬಗಳ ಬದುಕನ್ನು ಕಟ್ಟಿಕೊಟ್ಟಿರುವಂಥ ಆ ಸಂಸ್ಥೆ, ಆ ವ್ಯಕ್ತಿ, ಅವರ ಜೊತೆ ಇವತ್ತಿನ ಈ ಪಾಡ್ಕಾಸ್ಟ್ ಶೋ. ನಮಸ್ಕಾರ, ನಾನು ಹರೀಶ್ ನಾಗರಾಜು. ಇದು ನ್ಯೂಸು. ಈ ಹರಿಕತೆ ಪಾಡ್ಕಾಸ್ಟ್ ಶೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಬಹುಶಃ ನಿಜ ಅರ್ಥದಲ್ಲಿ ಸಮಾಜಕ್ಕೆ ಒಂದೊಳ್ಳೆ ಕೆಲಸವನ್ನು ಮಾಡುತ್ತಿರುವಂಥ, ಹಲವಾರು ದಶಕಗಳಿಂದ ಆ ಸಂಸ್ಥೆ ಮತ್ತು ಆ ಸಂಸ್ಥೆಯಲ್ಲಿ ಕೆಲಸ ಮಾಡೋರೆಲ್ಲರಿಗೂ ಕೂಡ ಸಮಾಜವೇ ಋಣಿಯಾಗಿರಬೇಕು ಅನ್ನುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ನಮ್ಮ ಜೊತೆ ಇದ್ದಾರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಸಂಸ್ಥೆಯ ಪ್ರಾದೇಶಿಕ ನಿರ್ದೇಶಕರು, ಕರ್ನಾಟಕ ರಾಜ್ಯ ಜನಜಾಗೃತಿ ವೇದಿಕೆಯ ರಾಜ್ಯ ಕಾರ್ಯದರ್ಶಿ, ಸನ್ಮಾನ್ಯ ಶ್ರೀ ವಿವೇಕ್ ವಿ ಪೈಸ್. ನಮಸ್ತೆ ಸರ್. ನಿಮಗೆ ನಾವು ನಿಜವಾಗ್ಲೂ ಋಣಿಯಾಗಿರ್ತೀವಿ ಸರ್. ಥ್ಯಾಂಕ್ ಯು ಸರ್. ಹೇಗಿದ್ದೀರಿ ನೀವು ಹೇಳಿ? ಚೆನ್ನಾಗಿದ್ದೇನೆ. ನೋಡಿ, ಸಮಾಜವನ್ನು ಆರೋಗ್ಯದ ದೃಷ್ಟಿಯಲ್ಲಿ ನೋಡ್ಕೊಳ್ಬೇಕು ಅಂತಿರೋರಿಗೆ ನಾವು ಈ ಪ್ರಶ್ನೆ ಕೇಳ್ತಾ ಇದ್ದೀವಿ, ನೀವು ಹೇಗಿದ್ದೀರಿ ಅಂತ. ತುಂಬ ಚೆನ್ನಾಗಿದ್ದೇನೆ. ಯಾರು ನಿಮ್ಮನ್ನು ಕೇಳಿದಾರ ಸರ್ ನೀವು ಹೇಗಿದ್ದೀರಿ ಅಂತ? ಸಾಮಾನ್ಯವಾಗಿ ನಿಮ್ಮ ಹಾಗೆ ಕಾಳಜಿ ಇರುವಂಥ ವ್ಯಕ್ತಿಗಳು, ನಮ್ಮ ಕಾರ್ಯಕ್ರಮದ ಮೇಲೆ ಅತೀವ ಪ್ರೀತಿ ತೋರಿಸುವ ವ್ಯಕ್ತಿಗಳು, ಸರ್ ನಿಮ್ಮ ಆರೋಗ್ಯ ಬಹಳ ಮುಖ್ಯ, ನೀವು ಚೆನ್ನಾಗಿರಬೇಕು, ನೀವು ಚೆನ್ನಾಗಿದ್ದರೆ 4 ಜನರಿಗೆ ಪ್ರಯೋಜನ ಆಗ್ತದೆ ಅನ್ನುವಂಥ ಮಾತನ್ನು ಕೇಳಿ ನಿಮ್ಮ ಹಾಗೆ ಕಾಳಜಿ ತೋರಿಸಿ ಚೆನ್ನಾಗಿ ಹೇಗಿದ್ದೀನಿ ಅಂತ ಕೇಳಿದ್ದು ತುಂಬ ಇದೆ ಸರ್. ಇವತ್ತಿನ ಬದುಕನ್ನು ನಾವು ಯಾವಾಗಲೂ ಸ್ವಾರ್ಥದ ಬದುಕು ಅಂತ ಕರೆದ್ಬಿಡ್ತೀವಿ. ನಾನು ಚೆನ್ನಾಗಿರಬೇಕು, ನಾನು ಚೆನ್ನಾಗಿದ್ದರೆ ಸಾಕು, ಬೇರೆದು ಕಟ್ಕೊಂಡು ನನಗೇನು ಅಂತ. ಇದೆಲ್ಲವನ್ನು ಹೊರತುಪಡಿಸಿ ಈ ಸಮಾಜ ಒಂದೇನೋ ಸ್ವಾಸ್ಥ್ಯ ಸ್ಥಿತಿಯಲ್ಲಿ ಇಲ್ಲ, ತೊಗೊಂಬರ್ಬೇಕು, ಒಂದಷ್ಟು ಜನಕ್ಕೆ ಹೆಲ್ಪ್ ಆಗಬೇಕು ಅನ್ನುವಂಥ ಪರಿಕಲ್ಪನೆ ಇದೆಯಲ್ಲ ಸರ್, ಅದ್ಭುತ ಸರ್. ಆ್ಯಕ್ಚುಲಿ ಕರೆಕ್ಟ್ ಸರ್. ಏನಿದು ಜನಜಾಗೃತಿ ವೇದಿಕೆ, ಏನು ಕೆಲಸ ಇದು? ಪ್ಲೀಸ್ ಸರ್, ಗೋ ಹೆಡ್. ಈಗ ಶ್ರೀ ಕ್ಷೇತ್ರ ಧರ್ಮಸ್ಥಳ ನಮಗೆಲ್ಲರಿಗೂ ಗೊತ್ತಿದ್ದಂಥ ಒಂದು ಧಾರ್ಮಿಕ ಕ್ಷೇತ್ರ. ಹೌದು. ಈ ಕ್ಷೇತ್ರದ ಮೂಲಕ ಹುಟ್ಟಿದ ಮಗುವಿನಿಂದ ಹಿಡಿದು ಒಬ್ಬ ವ್ಯಕ್ತಿ ಮರಣದ ಆ ಚಿತೆಯವರೆಗೆ ಹೋಗುವವರೆಗೂ ವಿಭಿನ್ನ ರೀತಿಯ ಕಾರ್ಯಕ್ರಮಗಳನ್ನು ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಹಮ್ಮಿಕೊಳ್ತಾ ಇದ್ದಾರೆ. ಅವರ ತುಂಬ ಕಾರ್ಯಕ್ರಮಗಳಿದೆ. ಅದರಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಒಂದು. ಈ ಯೋಜನೆ ಪ್ರಾರಂಭ ಆದದ್ದು ಬೆಳ್ತಂಗಡಿ ತಾಲೂಕಿನಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನಲ್ಲಿ. ಈ ಬೆಳ್ತಂಗಡಿ ತಾಲೂಕು 1982ರಲ್ಲಿ ಒಂದು ಕುಗ್ರಾಮ. ಯಾವುದೇ ಸವಲತ್ತುಗಳಿರಲಿಲ್ಲ, ಜೀತ ಪದ್ಧತಿ ಇತ್ತು, ಬಡತನ ಇತ್ತು, ಕೃಷಿಯಲ್ಲಿ ಆಧುನಿಕತೆ ಇರಲಿಲ್ಲ, ಈ ವಿದ್ಯುತ್ ಶಕ್ತಿ ಇರಲಿಲ್ಲ, ರಸ್ತೆಗಳು ಸರಿ ಇರಲಿಲ್ಲ, ಪೌಷ್ಟಿಕಾಂಶದ ಕೊರತೆ ಮಕ್ಕಳಲ್ಲಿತ್ತು, ಬಡತನ ಕೊಚ್ಚಿ ಕೊರೆಯುವ ಬಡತನ ಅಂತ ಹೇಳ್ಬೋದು, ಅಷ್ಟು ಬಡತನ ಇತ್ತು, ವಿದ್ಯಾಭ್ಯಾಸದ ಕೊರತೆ ಇತ್ತು, ಅನಕ್ಷರತೆ ಇತ್ತು, ಮತ್ತು ಹೆಚ್ಚಾಗಿ ಸಾಂಕ್ರಾಮಿಕ ಕಾಯಿಲೆಗಳೆಲ್ಲವೂ ಈ ಜಾಗದಲ್ಲಿಯೇ ಪ್ರಾರಂಭ ಆಗೋದು. ಉದಾಹರಣೆ ನಾನು ಹೇಳುವುದಿದ್ರೆ, ಈ ಮಂಗನ ಕಾಯಿಲೆ ಅಂತ ಕೆಲವು ಕಾಯಿಲೆಗಳು ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿ ಪ್ರಾರಂಭ ಆದದ್ದು ನನಗೆ ನೆನಪಿಗೆ ಬರ್ತದೆ. ಈ ಒಂದು ಗ್ರಾಮವನ್ನು, ಈ ಒಂದು ತಾಲೂಕಲ್ಲಿ ಸುಮಾರು ಒಂದು 81 ಗ್ರಾಮಗಳಿವೆ. ಈ 81 ಗ್ರಾಮಗಳು ವಿಶೇಷವಾಗಿ ಒಂದು ವಿಶಾಲವಾದ ಪ್ರದೇಶ, ಜನರಿಗೆ ಅನುಕೂಲತೆ ಸೌಲಭ್ಯಗಳನ್ನು ಕೊಡಲಿಕ್ಕೆ ಕಷ್ಟ ಆಗ್ತಾಯಿತ್ತು. ಇಂಥ ಒಂದು ತಾಲೂಕಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಇತ್ತು. ಇದನ್ನು ಗಮನದಲ್ಲಿಟ್ಟುಕೊಂಡು ಇದರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಂಥ ಡಾಕ್ಟರ್ ಡಿ ಹೆಗಡೆಯವರು ಕ್ಷೇತ್ರದ ಹೊರಗೆ ಯೋಚನೆ ಮಾಡಿ
ಈ ತಾಲೂಕುಗಳನ್ನು ಅಭಿವೃದ್ಧಿಪಡಿಸಬೇಕು. ಈ ಎಲ್ಲ ಸಮಾಜದ ಅನಿಷ್ಟಗಳ ವಿರುದ್ಧ ಜನ ನಿಲ್ಲುವ ಹಾಗೆ ಮಾಡಬೇಕು. ಅವನನ್ನೊಂದು ಸಮಾಜದ ಮುಖ್ಯವಾಹಿನಿಗೆ ತರಬೇಕು. ನಾನು ಏನು ಮಾಡ್ಬೋದು ಎನ್ನುವುದರ ಬಗ್ಗೆ ಯೋಚನೆ ಮಾಡಿ 1982ರಲ್ಲಿ ಯೋಜನೆ ಪ್ರಾರಂಭ ಮಾಡಿದರು. ಸರ್, ಆ ಬೆಳ್ತಂಗಡಿ ಊರಿನ ಜನರ ಮೈಂಡ್ಸೆಟ್ ಹೇಗಿತ್ತು ಮತ್ತು ದಿನನಿತ್ಯದ ಕಾಯಕ ಏನಿತ್ತು ಸರ್? ಕೃಷಿ ಕೂಲಿ ಹೆಚ್ಚಾಗಿ ಕೃಷಿ ಕೂಲಿ ಕಾರ್ಮಿಕತೆ. ಓಕೆ. ಸರಿಯಾಗಿ ನೋಡ್ಲಿಕ್ಕೆ ಹೋದ್ರೆ 1982ರಲ್ಲಿ ಇಡೀ ತಾಲೂಕಲ್ಲಿ 10 ವೈದ್ಯರು ಇರಬಹುದು. ಅಂತ ಒಂದು ಹಿನ್ನಡೆ ಆ ತಾಲೂಕಿಗೆ ಇತ್ತು. ಇದನ್ನು ಇಟ್ಟಂತ ಪೂಜ್ಯರು ಇದನ್ನು ಬೆಳೆಸಬೇಕು ಅಂತ ಹೇಳಿ ಒಂದು ಗ್ರಾಮ ಸಮೀಕ್ಷೆ ಮಾಡಿಸಿದರು. ಗ್ರಾಮ ಸಮೀಕ್ಷೆ ಮಾಡುವಾಗ ನಾನು ಈಗ ಹೇಳಿದಂಥ ಎಲ್ಲ ಸಮಸ್ಯೆಗಳು ಅಲ್ಲಿದ್ದವು. ವಿದ್ಯಾಭ್ಯಾಸ ಹೇಗಿತ್ತು ಸರ್? ವಿದ್ಯಾಭ್ಯಾಸ 30% ಜನರಿಗೆ ಮಾತ್ರ ಇತ್ತು. 70% ಜನರಿಗೆ ವಿದ್ಯಾಭ್ಯಾಸದ ಕೊರತೆಯೂ ಇತ್ತು. ಹೆಚ್ಚಾಗಿ ಈ ವರದಕ್ಷಿಣೆ ಕಾಟನೂ ಇತ್ತು. ಈ ಒಂದು ಕಾಟದಿಂದಾಗಿ ಹೆಚ್ಚು ಹೆಣ್ಮಕ್ಳು ಮನೆಯಲ್ಲಿ ಬಾಕಿ ಆಗ್ತಿದ್ರು, ಮದುವೆ ಆಗದೆ ಬಾಕಿ ಆಗುವಂಥ ಸನ್ನಿವೇಶ ಇತ್ತು. ಇದನ್ನು ಅರಿತಂಥ ಪೂಜ್ಯರು ಆ ಟೈಮಲ್ಲಿ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಕ್ಷೇತ್ರದಲ್ಲಿ ಪ್ರಾರಂಭಿಸಿದರು. 1982ರಲ್ಲಿ ಬಾಹುಬಲಿ ಸ್ವಾಮಿಯ ಪ್ರತಿಷ್ಠಾಪನೆ ಆಯಿತು. ಅದರ ನೆನಪಿಗೋಸ್ಕರ ಈ ಯೋಜನೆಯನ್ನು ಪ್ರಾರಂಭಿಸಿದ್ರು. ಇವತ್ತಿಗೂ ಅದು ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ. ಒಂದು ಸಮಾಜಕ್ಕೆ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಅವರು ಹೊರಟವರು ಹೇಗೆ ಮಾಡಬಹುದು ಎನ್ನುವಂಥ ಕಲ್ಪನೆ ಪೂಜ್ಯರಿಗೆ ಇತ್ತು. ಏನಂದರೆ, ನಾನು ಕ್ಷೇತ್ರದಲ್ಲಿದ್ದೇನೆ, ನನ್ನ ಕ್ಷೇತ್ರದ ಅಭಯದಾನ, ವಿದ್ಯಾದಾನ, ಆರೋಗ್ಯದಾನ ಇದನ್ನೆಲ್ಲ ನಾನು ಜನರಿಗೆ ಕೊಡಬೇಕು ಅಂತೇಳಿ ಯೋಚನೆ ಮಾಡಿಕೊಂಡು ಪ್ರತಿಯೊಂದು ಮನೆಯ ಸಮೀಕ್ಷೆ ಮಾಡಿಸಿದರು. ಏನು ಕೊರತೆ ಇದೆ ಅಂತ ನೋಡಿದರು. ಕೆಲವರಿಗೆ ಮನೆ ಇರಲಿಲ್ಲ, ಎಲ್ಲವೂ ಈ ಹುಲ್ಲಿನ ಮನೆಗಳು, ಮುಳಿ ಹುಲ್ಲಿನ ಮನೆಗಳು ಅಂತ ಹೇಳ್ತಿದ್ದು. ಕೆಲವು ಪ್ಲಾಸ್ಟಿಕ್ಕೂ ಇರಲಿಲ್ಲ, ಆಗ ಮುಳಿ ಹುಲ್ಲಿನ ಮನೆಗಳು. ಸಾಮಾನ್ಯವಾಗಿ ಒಂದು ಭದ್ರತೆ ಇರಲಿಲ್ಲ ಮನೆಯೊಳಗೆ. ಸತ್ಯ ಹೇಳುವುದಿದ್ರೆ ಮನೆಗೆ ಫ್ರಂಟ್ ಬಾಗಿಲು ಇರಲಿಲ್ಲ. ಈ ರೀತಿ ಸ್ವಲ್ಪ ಹೈನುಗಾರಿಕೆ ಮಾಡ್ತಿದ್ರು, ಭತ್ತ ಕೃಷಿ ಮಾಡ್ತಿದ್ರು, ಮತ್ತು ತೆಂಗು ಇತ್ತು, ಅಡಿಕೆನೂ ಸರಿ ಇರಲಿಲ್ಲ. ಅಂಥ ಟೈಮಲ್ಲಿ ಪೂಜ್ಯರು ಈ ಕಾರ್ಯಕ್ರಮವನ್ನು ಜನತೆಗೆ ಕೊಟ್ಟಾಗ ಕೆಲವರಿಗೆ ಮನೆ ಕೊಟ್ಟರು, ಕೆಲವರಿಗೆ ಮನೆ ಕಟ್ಟಲಿಕ್ಕೆ ಸಹಾಯ ಮಾಡಿದರು, ಕೆಲವರಿಗೆ ಹಂಚು ಕೊಟ್ಟರು. ಹಂಚನ್ನು ಧರ್ಮಸ್ಥಳದಿಂದ ಕೊಟ್ಟಿದ್ದಾರೆ ಪೂಜ್ಯರು. ಆನಂತರ ಅವರ ಮನೆಯಲ್ಲಿ ಆರಾಧನೆ ಮಾಡಲಿಕ್ಕೆ ಒಂದು ದೇವರ ಫೋಟೋ ಇರಲಿಲ್ಲ, ಅದನ್ನು ಸಹಿತ ಅವರವರ ಧರ್ಮದ ಪ್ರಕಾರ ಕೊಟ್ಟವರು ಪರಮ ಪೂಜ್ಯರು. ಇದು ಧರ್ಮವನ್ನು ಮೀರಿದ್ದು ಎಲ್ಲ ಧರ್ಮದವ್ರಿಗೂ ಇದು ಹೆಲ್ಪ್ ಆಗಿದೆ. ಸರ್ವಧರ್ಮ ಸಮನ್ವಯ ಕ್ಷೇತ್ರ ಶ್ರೀ ಕ್ಷೇತ್ರ ಧರ್ಮಸ್ಥಳ. ನಾನು ಸಣ್ಣ ಒಂದು ವಿಷಯ ಹೇಳ್ಬೋದು ಅಂತ ಅನಿಸ್ತದೆ. ನಾನೊಬ್ಬ ಕ್ರಿಶ್ಚಿಯನ್. ಇವತ್ತು ನಾನು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ನನಗೆ ಒಂದು ಕ್ಷೇತ್ರದ ಮುಖ್ಯ ಕಾರ್ಯಕ್ರಮದ ಜವಾಬ್ದಾರಿಯನ್ನು ಪೂಜ್ಯರು ಕೊಟ್ಟಿದ್ದಾರಂತಾದರೆ, ಮತ್ತು ನಮ್ಮ ಯೋಜನೆಯಲ್ಲಿ ಯಾರು ಫಲಾನುಭವಿ ಯಾವ ಜಾತಿಯವ ಅಂತ ಕೇಳಲಿಕ್ಕಿಲ್ಲ. ನೈಸ್. ಕರ್ನಾಟಕ ರಾಜ್ಯದಲ್ಲಿ ಸುಮಾರು 54 ಲಕ್ಷ ಫಲಾನುಭವಿಗಳಿದ್ದಾರೆ. 54 ಲಕ್ಷ ಫಲಾನುಭವಿಗಳು, 40,000 ಇವತ್ತು ಕಾರ್ಯಕರ್ತರು ಇವತ್ತು ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇದೊಂದು ದೊಡ್ಡ NGO, ಇದೊಂದು ದೊಡ್ಡ ಸಾಮಾಜಿಕ ಕ್ರಾಂತಿ. ಇವತ್ತು ಒಂದು ಮಾತು ಹೇಳ್ತಾರೆ, ಆಡು ಮುಟ್ಟದ ಸೊಪ್ಪಿಲ್ಲ. ಯೋಜನೆ ಹುಡುಕಿ ಸಮಾಜಪರವಾಗಿ ಚಿಂತನೆ ಮಾಡಿ ಕೊಡದ ಕಾರ್ಯಕ್ರಮವೇ ಇಲ್ಲ, ಯಾವುದೇ ಕಾರ್ಯಕ್ರಮ ಇಲ್ಲ. ನೀವು ಯಾವ ಕಾರ್ಯಕ್ರಮವನ್ನು ಕೇಳಿ ನಾನು ಉತ್ತರ ಕೊಡ್ತೇನೆ. ಅಂಥ ಕಾರ್ಯಕ್ರಮವನ್ನು ಯೋಜನೆ ಕೊಟ್ಟಿದೆ. ಆದರೆ ಇವತ್ತು ನಾವು ಮಾತಾಡಬೇಕಾದ ವಿಷಯ ಬೇರೆ ಆದುದರಿಂದ ಇಲ್ಲ, ಆ ಯೋಜನೆಗಳಲ್ಲಿ ಅತ್ಯಂತ ಬಲಿಷ್ಠವಾಗಿ ಮತ್ತು ಅತ್ಯದ್ಭುತವಾಗಿ, ಅಂದರೆ ತುಂಬ ವಿರೋಧಗಳ ನಡುವೆ ಅದನ್ನು ಅನುಷ್ಠಾನ ಮಾಡಲೇಬೇಕು. ಬಿಕಾಸ್ ಇದೊಂದು ಕುಟುಂಬದ ಪ್ರಶ್ನೆ, ಇದೊಂದು ಆರೋಗ್ಯದ ಪ್ರಶ್ನೆ ಅಂತ ಟೊಂಕ ಕಟ್ಟಿ ನಿಂತವರು, ಅಫ್ಕೋರ್ಸ್ ಆಗಲೇ ಮೆನ್ಷನ್ ಮಾಡಿದಾಗೆ ಪರಮ ಪೂಜ್ಯರು ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರು, ಅವರ ಇಡೀ ಬಳಗ, ಅದರಲ್ಲಿ ಒಂದು ಪಾಲು ಯಶಸ್ಸು ಇವ್ರಿಗೂ ಸಲ್ಲುತ್ತೆ. ಬಿಕಾಸ್ ಅಷ್ಟು ಲಕ್ಷ ಜನ ಕಾರ್ಯಕರ್ತರು ಕೆಲಸ ಮಾಡ್ತಿದ್ದಾರೆ. ಸರ್, ಕುಡಿತ, ಮದ್ಯ ಇದೊಂದು ಚಟ, ನಮಗೆ ಗೊತ್ತು. ಚಟವನ್ನು ಮೀರಿ ಇದೊಂದು ರೋಗವೂ ಹೌದು. ಹೆಂಗಿತ್ತು ಸರ್ ಆ ಭಾಗದ ಅವತ್ತಿನ ಪರಿಸ್ಥಿತಿ, ಮದ್ಯದ ಬಗ್ಗೆ, ಕುಡಿತದ ಚಟದ ಬಗ್ಗೆ? ಅಲ್ಲಿಂದಲೇ ಮುಂದುವರಿಸುವುದಾದರೆ, ಯೋಜನೆಯನ್ನು ಸ್ಟಾರ್ಟ್ ಮಾಡಿದರು, ಎಲ್ಲವನ್ನ ಕೊಟ್ಟರು. 10 ವರ್ಷದ ನಂತರ ಗ್ರಾಮಾಭಿವೃದ್ಧಿ ಏನಾಗಿದೆ, ಎಷ್ಟು ಜನರು ಪರಿವರ್ತನೆ ಆಗಿದ್ದಾರೆ ಅಂತೇಳಿ ಪೂಜ್ಯರು ಒಂದು ಔಟ್ಸೋರ್ಸ್ನ ಮೂಲಕ ಸಮೀಕ್ಷೆ ಮಾಡಿಸಿದ್ರು. ಸರಿ. ಸಮೀಕ್ಷೆ ಮಾಡುವಾಗ ಜನರು ಹಾಗೆ ಇದ್ದಾರೆ. ಕೊಟ್ಟ ತೆಂಗಿನ ಮರ ಬೆಳೆದಿದೆ, ಹೌದು, ಕಾಯಾಗಿದೆ. ಅಡಿಕೆ ಸಸಿ ಕೊಟ್ಟಿದೆ, ಬೆಳೆದಿದೆ, ಫಲ ಬಂದಿದೆ. ಕೊಟ್ಟ ಗೇರು ಬೀಜದ ಗಿಡ ಬೆಳೆದಿದೆ, ಫಲ ಬಂದಿದೆ. ಜಮೀನಿನಲ್ಲಿ ಡೆವಲಪ್ಮೆಂಟ್ ಆಗಿದೆ. ಆದರೆ ಜನ ಬದಲಾಗಿಲ್ಲ. ಏನಿದು ಸೋರಿಕೆ? ಯಾವ ಸೋರಿಕೆ ಇದು? ಯಾಕೆ ಇದು ಅಭಿವೃದ್ಧಿ ಆಗಲಿಲ್ಲ? ನನ್ನ ಅಭಿವೃದ್ಧಿಯ ಚಿಂತನೆ ಯಾಕೆ ಇಲ್ಲಿ ಫಲಪ್ರದ ಆಗ್ತಾ ಇಲ್ಲ ಎಂಬುದನ್ನು ಗಮನಿಸಿದ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು, ನಮ್ಮ ಪೂಜ್ಯರು, ಒಂದು ಸಮೀಕ್ಷೆ ಮಾಡಿಸಿದರು. ಸಮೀಕ್ಷೆ ಮಾಡುವಾಗ ಬಂದ ಉತ್ತರವೇ, ಪ್ರತಿಯೊಂದು ಮನೆಯಲ್ಲಿಯೂ
ಒಬ್ಬ ಕುಡಿತದ ವ್ಯಕ್ತಿ, ಅದು ಕುಡಿತದ ವ್ಯಕ್ತಿ ಯಾರು? ಮನೆಯ ಯಜಮಾನ. ಕುಡಿತದ ವ್ಯಕ್ತಿ ಅಲ್ಲಿ ಇರುವುದು ಅಲ್ಲಿ ಗಮನಕ್ಕೆ ಬಂತು. ವಿದೌಟ್ ಡಿ ಅಡಿಕ್ಷನ್, ವಿದೌಟ್ ಅವೇರ್ನೆಸ್, ವಿದೌಟ್ ಯಾವುದೇ ಈ ದುಶ್ಚಟ ಮುಕ್ತ ಜೀವನ ಮಾಡುವಂಥ ಸಂದೇಶ ಅವನಿಗೆ ತಲುಪದೇ ಇದ್ದರೆ ಗ್ರಾಮಾಭಿವೃದ್ಧಿ ಯೋಜನೆ ವ್ಯರ್ಥ ಅಂತೇಳಿ ಸಂಶೋಧನೆ ಮಾಡಿದವರು ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು. ಆ ಟೈಮಲ್ಲಿ ಅವರು ಪ್ರಾರಂಭಿಸಿದ್ದೇ ಜನಜಾಗೃತಿ. ಅದು ಶಾಕಿಂಗ್ ಇತ್ತು ಸರ್ ನ್ಯೂಸ್, ಅದು ಅವ್ರಿಗೆ ಶಾಕಿಂಗ್ ಅಲ್ಲ, ಅಭಿವೃದ್ಧಿ. ಅವರೆಲ್ಲ ಮಾಡ್ತಿದ್ದಾರೆ, ಖರ್ಚು ಮಾಡ್ತಿದ್ದಾರೆ, ಏನಪ್ಪಾ ಜನ ಬದಲಾಗ್ತಿಲ್ವಲ್ಲ. ಅವರೊಂದು ಮಾತು ಹೇಳ್ತಾರೆ, ಭಾಗ್ಯದ ಬಟ್ಟಲಲ್ಲಿ ನೀವು ಭಾಗ್ಯ ತುಂಬಿಸಿಕೊಟ್ರೆ ಅದರಲ್ಲಿ ಒಂದು ರಂಧ್ರ ಇದ್ರೆ ಏನಾಗ್ತದೆ? ಎಲ್ಲ ಸೋರಿ ಹೋಗ್ತದೆ. ಹಾಗಾಗಿ ಇಷ್ಟು ಭಾಗ್ಯ ಕೊಟ್ಟರು ಪ್ರಯೋಜನ ಇಲ್ಲ. ಒಂದು ಮಾತು ಹೇಳ್ತಿದ್ರು ಪೂಜ್ಯರು, ಯೋಜನೆಯ 1000 ಸವಲತ್ತುಗಳನ್ನು ಅವರಿಗೆ ಕೊಟ್ಟು ಒಂದು ಸಣ್ಣ ಒಬ್ಬ ಕುಡುಕ ವ್ಯಕ್ತಿ ಆ ಮನೆಯಲ್ಲಿದ್ದರೆ ಆ ಎಲ್ಲ ನಮ್ಮ ಪ್ರಯತ್ನ ವ್ಯರ್ಥ ಆಗ್ತದೆ. ಡೆವಲಪ್ಮೆಂಟ್ ಆಗಬೇಕಾದ್ರೆ ಮನೆಯಲ್ಲಿ ಡಿ ಅಡಿಕ್ಷನ್ ಆಗಲೇಬೇಕು ಅಂತ ಹೇಳೋದು ಅವ್ರು ಕಂಡುಕೊಟ್ಟಂಥ ಸತ್ಯ. ಸೊ ನನ್ನ ಮೂಲ ಪ್ರಶ್ನೆಗೆ ಬರ್ತೀನಿ ನಾನೀಗ. ಯಾಕೆ ಜನ ಕುಡಿತಾ ಇದ್ರು ಅಲ್ಲಿ? ಜನ ಕುಡಿಲಿಕ್ಕೆ ಮುಖ್ಯ ಕಾರಣ ತುಂಬ ಇದೆ, ತುಂಬ ಕಾರಣ ಇದೆ. ಒಂದು ಮಾಹಿತಿಯ ಕೊರತೆ ಅಂತಲೇ ಹೇಳ್ಬೋದು. ಅಂದರೆ ಇದು ನಮಗೆ ಆರೋಗ್ಯಕ್ಕೆ ಹಾನಿಕರ, ಕುಡಿಬಾರ್ದು ಅಂತ ಗೊತ್ತಿಲ್ಲ ಅವ್ರಿಗೆ. ಗೊತ್ತಿಲ್ಲ. ನೋಡಿ, ಬೇಸಿಕ್ ನೀಡ್ ಯಾವುದು? ಫುಡ್, ಕ್ಲೋದಿಂಗ್, ಶೆಲ್ಟರ್. ಕರೆಕ್ಟ್. ಇದು ಮೂರೇ ಅನುಭವಿಸಿ ಬದುಕುವವನಿಗೆ ಯಾವ ಸಮಸ್ಯೆ ಆಗುವುದಿಲ್ಲ. ಅದರ ಒಟ್ಟಿಗೆ ಇದು ಸೇರಿದಾಗ ಸಮಸ್ಯೆ ಸ್ಟಾರ್ಟ್ ಆಗ್ತದೆ. ಮತ್ತು ಫುಡ್ಡಿಗೂ ಸಮಸ್ಯೆ ಆಗ್ತದೆ, ಬಟ್ಟೆ ಬರೆಗೂ ಸಮಸ್ಯೆ ಆಗ್ತದೆ, ಕೆಲಸ ಕಾಯಕಕ್ಕೂ ಸಮಸ್ಯೆ ಆಗ್ತದೆ. ಮನೆಯಲ್ಲಿರುವಂಥ ಸಾವಿರಾರು ಸಮಸ್ಯೆಗಳಿಗೆ ಅದು ಕಾರಣ ಆಗ್ತದೆ. ಅದಕ್ಕಾಗಿ ಜನರಿಗೆ ಅದರ ಅರಿವಿನ ಕೊರತೆ. ಬೆಳ್ತಂಗಡಿಯಲ್ಲಿ ಎಷ್ಟು ಮದ್ಯದ ಅಂಗಡಿಗಳಿತ್ತು ಆಗ? 81 ತಾಲೂಕಿನಲ್ಲಿ 110ಕ್ಕೂ ಮಿಕ್ಕಿದ ಲೈಸೆನ್ಸ್ ಇದ್ದಂತಹ, ಲೈಸೆನ್ಸ್ ಇಲ್ಲದಂತಹ, ಅಂದರೆ ಕಳಬಟ್ಟಿ ಇತ್ತು. ಆ ಟೈಮಲ್ಲಿ ಕಳಬಟ್ಟಿ ವ್ಯಾಪಕವಾಗಿತ್ತು. ವ್ಯಾಪಕವಾಗಿತ್ತು. ಜನರಿಗೆ ಅದರ ಮನೆಯಲ್ಲೇ ಬೇಯಿಸಿ ಬಟ್ಟಿ ಇಳಿಸಿ ಕುಡಿಯುವಂಥ ಪರಿಸ್ಥಿತಿ ಇದೆ. ಕರೆಕ್ಟ್. ಇಂಥ ಒಂದು ಪರಿಸ್ಥಿತಿಯಲ್ಲಿ ಜನರಿಗೆ ಅವೇರ್ನೆಸ್ ಇರಲಿಲ್ಲ. ಆಯಿತು. ಅದಕ್ಕೆ ಜನಜಾಗೃತಿ ವೇದಿಕೆ ಪ್ರಾರಂಭ ಮಾಡಿದರು. ಅವಾಗ ಹುಟ್ಕೊಂಡಿದ್ದು ಜನಜಾಗೃತಿ. 10 ವರ್ಷದ ನಂತರ 82 ಯೋಜನೆ ಪ್ರಾರಂಭ ಆಯಿತು. 92 ಅಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಡಿಯಲ್ಲಿ ಜನಜಾಗೃತಿ ವೇದಿಕೆ ಶುರುವಾಯಿತು. ಹೌದು, ಖಂಡಿತವಾಗಿ. ಓಕೆ. ಅದರ ಒಂದು ಅಂಗಸಂಸ್ಥೆಯಾಗಿ ಅದು ಪ್ರಾರಂಭ ಆಯಿತು. ಓಕೆ. ಆದರೆ ಒಂದು ವಿಷಯ, ನೀವು ಇಂಟ್ರೊಡಕ್ಷನ್ ಹೇಳುವಾಗಲೇ ಒಂದು ಮಾತು ಹೇಳಿದ್ರಿ, ಮದ್ಯಪಾನ ಅಥವಾ ವ್ಯಸನ ಎಂಬುದೊಂದು ರೋಗ. ಇದು ನೀವು ಹೇಳಿದ್ದು, ನಾವು ಹೇಳುವುದು ಮತ್ತು ಯಾರು ಹೇಳುವುದಾದರೂ ಇದನ್ನು ಒಂದು 1956 ವಿಶ್ವ ಆರೋಗ್ಯ ಸಂಸ್ಥೆಯೇ ಅದನ್ನು ಹೇಳಿದೆ. WHO ಹೇಳಿದೆ, ಇದೊಂದು ಮಾನಸಿಕ ರೋಗ, ಇದೊಂದು ದೈಹಿಕ ರೋಗ, ಇದೊಂದು ಕೌಟುಂಬಿಕ ರೋಗ, ಇದೊಂದು ಸಾಮಾಜಿಕ ರೋಗ, ಇದೊಂದು ಬೆಳೆದುಕೊಂಡು ಹೋಗುವ ರೋಗ, ಇದೊಂದು ಮಾರಣಾಂತಿಕ ರೋಗ ಅಂತ ಹೇಳಿದ್ದಾರೆ. ಇದು ಒಮ್ಮೆಲೆ ಮನುಷ್ಯನನ್ನು ಕೊಲ್ಲೋದಿಲ್ಲ. ಒಂದು ವೈಜ್ಞಾನಿಕವಾಗಿ ಹೇಳುವುದಿದ್ರೆ ಅಥವಾ ನಾವು ಗಮನಿಸಿದ್ದಾದರೆ, ತಾವು ಗಮನಿಸಿದ್ದಿರಬಹುದು, 100 ಜನ ಇದನ್ನು ಬಳಸ್ತಾರೆ. ಆದರೆ ಅವನ ವ್ಯಕ್ತಿತ್ವದ ಮೇಲೆ, ಅವನು ಯೋಚನೆ ಮಾಡುವ ಆ ನಿರ್ಧಾರಗಳ ಮೇಲೆ, ಅವನ ಕಾರ್ಯಸೂಚಿಯ ಮೇಲೆ, ಅವನು ಬದುಕಿನಲ್ಲಿ ಏನಾಗಬೇಕು ಏನಾಗಬಾರದು ಎನ್ನುವಂಥ ಒಂದು ವಿವೇಕದ ಮೇಲೆ ಅವನು ನಿರ್ಧಾರ ತಗೊಳ್ತಾನೆ. ಹಾಗಾಗಿ 100ರಲ್ಲಿ 22% ಮಂದಿ ಇದಕ್ಕೆ ಅಡಿಕ್ಟ್ ಆಗ್ತಾರೆ. ನಿಮ್ಮ ಅನುಭವದಲ್ಲಿ ಹೇಳಿ, ಟಾಪ್ 3 ಅಥವಾ ಟಾಪ್ 5 ಕುಡಿತಕ್ಕೆ ದಾಸ ಯಾಕೆ ಆಗ್ತಾನೆ ಮನುಷ್ಯ? ಕುಡಿತಕ್ಕೆ ದಾಸ ಆಗ್ತಾನೆ ಯಾಕೆ ನಾನು ಹೇಳುವಂಥದ್ದು, ಒಂದು ಮಾನಸಿಕ ಪ್ರಾಬಲ್ಯ ಇಲ್ಲದವ. ಅಂದರೆ ಒಂದು ಇವತ್ತಿಗೊಂದು ಕ್ವಶನ್ ಇದೆ ಸರ್, ಮದ್ಯಪಾನದಿಂದ ಮಾನಸಿಕ ರೋಗವೇ, ಮಾನಸಿಕ ರೋಗದಿಂದ ಮದ್ಯಪಾನವೇ? ಈ ಪ್ರಶ್ನೆಗೆ ಉತ್ತರ ಇವತ್ತಿಗೂ ಎಲ್ಲಿಯೂ ನಮಗೆ ಸಿಗುವುದಿಲ್ಲ. ಕಷ್ಟ. ಮಾನಸಿಕ ರೋಗ ಯಾಕೆ ಆಗ್ತದೆ? ಮನೆಯಲ್ಲಿ ಒಬ್ಬ ವ್ಯಕ್ತಿ ಕುಡಿತಕ್ಕೆ ಒಳಗಾದರೆ 4 ರೀತಿಯ ಮಕ್ಕಳು ಹುಟ್ಟುತ್ತಾರೆ ಆ ಮನೆಯಲ್ಲಿ. ತಂದೆ ತಾಯಿಯನ್ನು ಮಕ್ಕಳು ನೋಡ್ತಾರೆ. ಮನೆಯೇ ಮೊದಲ ಪಾಠಶಾಲೆ ಅಂತ ಹೇಳ್ತಾರೆ, ಜನನಿಯೇ ಮೊದಲ ಗುರು ಅಂತ ಹೇಳ್ತಾರೆ. ಕರೆಕ್ಟ್. ಮಾತಾಪಿತಾ ಪ್ರದಕ್ಷಿಣೆಯೇ ವೈಕುಂಠ ಪ್ರದಕ್ಷಿಣೆ ಅಂತ ಹೇಳ್ತಾರೆ. ಮನೆಯಲ್ಲಿದ್ದಂತಹ ತಂದೆ ತಾಯಿಗಳೇ ಮಕ್ಕಳಿಗೆ ಮಾದರಿಯಾಗದಿದ್ದರೆ? ನಾನು ಹೇಳುವಂಥದ್ದು ಇಷ್ಟೇ, ಸಂಸ್ಕಾರದ ಕೊರತೆ. ನಿಮ್ಮ ಪ್ರಶ್ನೆಗೆ ನಾನು ಕರೆಕ್ಟ್ ಹೇಳೋದಿದ್ರೆ ಸಂಸ್ಕಾರದ ಕೊರತೆ. ನಂಬರ್ 2, ಎರಡನೇ ರೀಸನ್ ಏನು? ಎರಡನೇ ರೀಸನ್ ತುಂಬ ಇದೆ. ಅವೈಲಬಿಲಿಟಿ ಒಂದು ಕಾರಣ, ಅಲ್ಲಿಯೂ ಸಿಗ್ತದೆ ಇಲ್ಲಿಯೂ ಸಿಗ್ತದೆ. ಈಗಿನ ಪರಿಸ್ಥಿತಿಯಲ್ಲಿ ಕರ್ನಾಟಕ ರಾಜ್ಯದ ಸಣ್ಣ ಪರಿಸ್ಥಿತಿಯನ್ನು ನಮಗೆ ಹೇಳುವುದಿದ್ರೆ, ಪ್ಲೀಸ್, ವಸ್ತುಸ್ಥಿತಿ ಇದೇನು ಯಾರನ್ನ ದೂರಿಕೊಳ್ಳುವುದಲ್ಲ. ಕರ್ನಾಟಕ ರಾಜ್ಯದಲ್ಲಿ 11,900ಕ್ಕೂ ಮಿಕ್ಕಿದ ವೈನ್ ಶಾಪ್ಗಳಿವೆ. ಸರ್ಕಾರದ 1-2 ಡಿ ಅಡಿಕ್ಷನ್ ಸೆಂಟರ್ ನನಗೆ ತೋರಿಸಿ. ಕುಡಿಲಿಕ್ಕೆ ವ್ಯವಸ್ಥೆ ಇದೆ, ಬಿಡಲಿಕ್ಕೆ ವ್ಯವಸ್ಥೆ ಇಲ್ಲ. ನ್ಯೂಸ್ ಚಾನಲ್ ಬ್ರೇಕಿಂಗ್ ನ್ಯೂಸ್ ಬರುತ್ತೆ ಸರ್, ಈ ಬಾರಿ
ಈ 3 ತಿಂಗಳು ಇಂತಹ ಕಡೆ ಈ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಈ ಮದ್ಯವನ್ನ ಮಾರಾಟ ಆಗಿದೆ, ಕನ್ಸ್ಯೂಮ್ ಆಗಿದೆ, ಇಷ್ಟು ಕೋಟಿ ಆದಾಯ ಬಂದಿದೆ. ಬೆಂಗಳೂರು ಹೊಸ ವರ್ಷದಲ್ಲಿ 500 ಕೋಟಿ ಆದಾಯ ಬಂದಿದೆ. ಇದು ನಮ್ಮ ಸಾಧನೆಯ? ಇದು ನಮ್ಮ ಸಾಧನೆ ಅಲ್ಲ. ಇಲ್ಲಿ ಜನರಿಗೆ ಜಾಗೃತಿ ಇಲ್ಲ. ಯಾರು ಕುಡಿಯಲ್ಲ? ಪಾಠ ಮಾಡುವ ಮೇಷ್ಟ್ರು ಕುಡಿತಾನೆ, ಬಿಲ್ಡಿಂಗ್ ಕಟ್ಟುವ ಇಂಜಿನಿಯರ್ ಕುಡಿತಾನೆ, ಅಥವಾ ಬೋಧನೆ ಮಾಡುವಂಥ ಒಬ್ಬ ಧಾರ್ಮಿಕ ವ್ಯಕ್ತಿ ಕುಡಿತಾನೆ. ಪಾರ್ಟಿ, ಡಿನ್ನರು, ಪಬ್ಬು, ಕ್ಲಬ್ಬು, ನಿಮಗೆ ಅಲ್ಲಿ ಮದುವೆ ಸಮಾರಂಭಕ್ಕೆ ಹೋದರೂ ಸಿಗ್ತದೆ, ಸಂಘ ಸಂಸ್ಥೆಗಳ ಸಭೆಯಲ್ಲಿಯೂ ಸಿಗ್ತದೆ, ದೊಡ್ಡ ದೊಡ್ಡ ಪಾರ್ಟಿಗಳಲ್ಲಿ ಸಭೆಗಳಲ್ಲಿ ಅದು ಸಿಗ್ತದೆ. ಅವೈಲಬಿಲಿಟಿ ಒಂದು ಲಭ್ಯತೆ. ಎರಡನೇದ್ದು ಕ್ಯೂರಿಯಾಸಿಟಿ ಸರ್. ಏನಿದೆ ಅದರಲ್ಲಿ ಅಂತ, ಏನಿದೆ ನೋಡುವ. ಈಗ ಒಬ್ಬ ವ್ಯಕ್ತಿ ಎಣ್ಣೆ ಹಾಕುವ ಮೊದಲು, ಎಣ್ಣೆ ಅಂತ ಹೇಳ್ತಾರೆ ಸಾಮಾನ್ಯ ಭಾಷೆಯಲ್ಲಿ, ಅದೇ ಎಣ್ಣೆ ಹಾಕುವ ಮೊದಲು ಅವನು ಯೋಚಿಸ್ತಾನೆ, ಅವನು ಎಷ್ಟು ಸೈಲೆಂಟ್ ಆಗಿದ್ದ, ಈಗ ಅವನು ಕುಡಿದಾಗ ನೋಡಿ ಎಷ್ಟು ಡ್ಯಾನ್ಸ್ ಮಾಡ್ತಾನೆ, ಹೌದು, ಎಷ್ಟು ಆಕ್ಟಿವ್ ಆಗಿದ್ದಾನೆ. ಇದು ಗೊತ್ತಿಲ್ಲ ಅವನಿಗೆ. ಆರಂಭದಲ್ಲಿ ಅದು ನಮ್ಮನ್ನು ಸ್ಟಿಮ್ಯುಲೇಟ್ ಮಾಡ್ತದೆ, ಮತ್ತೆ ಕೈ ಬಿಡ್ತದೆ ಅಂತ. ಮಾದಕ ವಸ್ತುಗಳಲ್ಲಿ 5 ವಿಭಾಗ: ಸ್ಟಿಮ್ಯುಲೆಂಟ್ಸು, ಡಿಪ್ರೆಸೆಂಟ್ಸು, ನಾರ್ಕೋಟಿಕ್ಸು, ಹೆಲುಜಿನೋಜನ್ಸ್ ಅಂಡ್ ಕ್ಯಾನಬಿಸ್ ಅಂತ ಹೇಳ್ತಾರೆ. ಅದರಲ್ಲಿ ಸ್ಟಿಮ್ಯುಲೆಂಟ್ಸ್ ಇದಲ್ಲ, ಇದು ಡಿಪ್ರೆಸೆಂಟ್ಸ್. ಡಿಪ್ರೆಸೆಂಟ್ಸ್ ಅಂತ ಹೇಳಿದರೆ ಇದು ಶಮನಕಾರಕ, ಇದು ಉತ್ತೇಜಕ ಅಲ್ಲ. ಕರೆಕ್ಟ್. ಜನ ಹೆಚ್ಚಿನವರು ಯೋಚಿಸುವುದು ಇದು ಉತ್ತೇಜಕ ಅಂತ. ಒಳ್ಳೆಯ ನಾಟಕಕಾರ ಇದನ್ನು ಇನ್ನೂ ಒಳ್ಳೆಯ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಅಂತೇಳಿ ಕುಡಿತಾನೆ. ಪರ್ಫಾರ್ಮೆನ್ಸು ಮಾಡ್ತಾನೆ ಆರಂಭದಲ್ಲಿ, ಕೊನೆಯಲ್ಲಿ ಅದು ಕೈ ಬಿಡ್ತದೆ. ಒಂದು ಇಂಗ್ಲೀಷಲ್ಲಿ ಒಂದು ಪಾಪ್ಯುಲರ್ ವ್ಯಾಖ್ಯಾನ ಇದೆ, ಮ್ಯಾನ್ ಟೇಕ್ಸ್ ದ ಡ್ರಿಂಕ್ಸ್. ಮೊದಲು ನಾವು ಹೋಗೋದು ಅದನ್ನು ತಗೊಳ್ಳೋದು. ಅದು ಬಿಯರ್ ಆಗಿರ್ಬೋದು, ವಿಸ್ಕಿ ಆಗಿರ್ಬೋದು, ಜಿನ್ ಆಗಿರ್ಬೋದು, ರಮ್ ಆಗಿರ್ಬೋದು, ಪೆನ್ನಿ ಆಗಿರ್ಬೋದು, ವೋಡ್ಕಾ ಆಗಿರ್ಬೋದು, ಸ್ಕೋಚೆ ಆಗಿರ್ಬೋದು, IMFL ಆಗಿರ್ಬೋದು, ಅಥವಾ ಯಾವುದೇ ಆಗಿರ್ಬೋದು. ಅದನ್ನು ಅವನು ತಗೊಳ್ತಾನೆ, ಮೊದಲಿಗೆ ತಗೊಳ್ತಾನೆ. ಆಮೇಲೆ ಮತ್ತೆ ಅವನ ಲಿಮಿಟು ಇರ್ತದೆ. ಒಂದು ಬಾಟ್ಲಿ ತಂದರೆ ಮನೆಯಲ್ಲಿ ಅದರಲ್ಲೊಂದು 30ರಿಂದ 60 ನನಗೆ ಸಾಕು ಅಂತೇಳಿ ಅವ್ನು ಮಲಗ್ತಾನೆ. ಈ ಒಂದು ಸ್ಥಿತಿಯಲ್ಲಿ ಅವ ತಗೊಳ್ತಾನೆ ಆರಂಭದಲ್ಲಿ. ಕ್ರಮೇಣ ಇನ್ಕ್ರೀಸಿಂಗ್ ಟಾಲರೆನ್ಸ್ ಅಂತ ಹೇಳ್ತಾರೆ. ಈ ರೋಗದ ಲಕ್ಷಣ ನೋಡಿ, ದಿನ ಹೋದಾಗೆ ನಮ್ಮ ಸಾಮರ್ಥ್ಯ ಜಾಸ್ತಿ ಆಗ್ತದೆ. ಮತ್ತೆ 60ರ ಸುಖ ನಮಗೆ 60ರಲ್ಲಿ ಸಿಗಲ್ಲ, 120 ಬೇಕು, ಒಂದು ಕ್ವಾರ್ಟರ್ ಬೇಕು. ಪರಿಣಾಮ ಅಷ್ಟೇ. ಆದರೆ ತಗೊಂಡದ್ದು ಯಾವುದು ಸರ್? ತಗೊಂಡದ್ದು C2H5OH ಎನ್ನುವ ರಾಸಾಯನಿಕ ಸೂತ್ರ ಇರುವ ಇಥೇಲ್ ಆರ್ ಮಿಥೇಲ್ ಆಲ್ಕೋಹಾಲ್. ಇದರಲ್ಲಿ ಯಾವುದು ಪ್ರೋಟೀನ್ ಇಲ್ಲ, ಜೀವಸತ್ವ ಇಲ್ಲ, ಜೀವಸಾರ ಇಲ್ಲ, ಖನಿಜಾಂಶ ಇಲ್ಲ, ಕಬ್ಬಿಣದ ಅಂಶ ಇಲ್ಲ. ಇದೊಂದು ನಿರ್ಜೀವ ಕೆಮಿಕಲ್. ಒಂದು ಸಣ್ಣ ಎಲ್ಲರಿಗೆ ಅರ್ಥ ಆಗುವಾಗ ಹೇಳುವುದಾದರೆ, ಒಂದು ಗ್ಲಾಸಿಗೆ ಹಾಕಿ ಬೆರಳು ಮುಳುಗಿಸಿ ಬೆಂಕಿಗೆ ಇಡಿದ್ರೆ ಬಗ್ ಅಂತ ಉರಿತದೆ, ಸ್ಪಿರಿಟ್. ಇದು ಬಾಡಿಗೆ. ಈಗ ನಿನ್ನೆ ಒಂದು ಏನಾದರೂ ನಾವು ಸ್ವಲ್ಪ ತಿಂದದ್ದು ಹೆಚ್ಚು ಕಮ್ಮಿ ಆದರೆ ನಮ್ಮ ಹೊಟ್ಟೆ ಹಾಳಾಗ್ತದೆ. ನಮ್ಮ ಬಾಡಿಗೆ ನಾವು ಏನು ಹಾಕ್ತೇವೆ ಆ ರೀತಿಯ ಪ್ರತಿಕ್ರಿಯೆ ನಮಗೆ ಮಾರನೇ ದಿನ ಕೊಡ್ತದೆ. ಇದು ವರ್ಷಗಟ್ಟಲೆ ನೀವು ಈ ವಿಷವನ್ನು ಕುಡಿದ್ರೆ, ಟಾನಿಕ್ ಕುಡಿದವರೇ ಬದುಕಲ್ಲ, ವಿಷ ಕುಡಿದವನು ಬದುಕ್ತಾನ? ಇದಕ್ಕೆ ಇಂಗ್ಲೀಷಲ್ಲಿ ಒಂದು ಮಾತಿದೆ, ಸ್ಲೋ ಕಿಲ್ಲಿಂಗ್ ಪಾಯ್ಸನ್ ಅಂತ. ಒಮ್ಮೆಲೆ ಕೊಲ್ಲುವುದಿಲ್ಲ, ಒಮ್ಮೆ ಸಂತೋಷ ಭರಿಸ್ತದೆ, ಒಮ್ಮೆ ಎಲ್ಲ ಕೆಲಸವನ್ನು ಮಾಡಿಸ್ತದೆ, ಕೊನೆಗೆ ಕೈ ಬಿಡ್ತದೆ. ಆ ಲೈನ್ ಕಂಪ್ಲೀಟ್ ಮಾಡಿಲ್ಲ ನೀವು, ಇನ್ನು ಸೆಕೆಂಡ್ ಲೈನ್ ಕಂಪ್ಲೀಟ್ ಮಾಡಿಲ್ಲ. ಹೌದು, ಅದೇ ಮ್ಯಾನ್ ಟೇಕ್ಸ್ ದ ಡ್ರಿಂಕ್ಸ್ ಯಾವುದೇ, ಅಥವಾ ಮ್ಯಾನ್ ಟೇಕ್ಸ್ ದ ಎನಿ ಅಡಿಕ್ಷನ್. ಎರಡನೇ ಸ್ಟೇಜ್ಗೆ ಬರುವ ಡ್ರಿಂಕ್ಸ್ ಟೇಕ್ಸ್ ದ ಡ್ರಿಂಕ್ಸ್. ಮತ್ತೆ ಇವನು ತಗೊಳ್ಳೋದಲ್ಲ, ಅದು ಕೇಳ್ತದೆ. ಎಕ್ಸಾಂಪಲ್ ಕೊಡ್ತೇನೆ. ಒಬ್ಬ ಬಸ್ ಡ್ರೈವರ್ ನಮ್ಮೂರಲ್ಲಿದ್ದ. ಅವ ಎಕ್ಸ್ಪರ್ಟ್ ಡ್ರೈವರ್. ಅವನು ರಿಟೈರ್ಡ್ ಆಗುವವರೆಗೂ, ಸಂಸ್ಥೆಯ ಹೆಸರು ಹೇಳುವುದಿಲ್ಲ, ರಿಟೈರ್ಡ್ ಆಗುವವರೆಗೂ ಆ ವ್ಯಕ್ತಿ ಒಂದೇ ಒಂದು ಆಕ್ಸಿಡೆಂಟ್ ಮಾಡಿಲ್ಲ. ಆದರೆ ಕುಡಿಯದೆ ಅವನು ಡ್ರೈವಿಂಗ್ ಮಾಡಲೇ ಇಲ್ಲ. ಹೌದಾ? ಯಾಕಂದರೆ ಆರಂಭದಿಂದಲೂ ಕುಡಿತಾ ಇದ್ದ, ಡ್ಯೂಟಿಗೆ ಹೋಗುವಾಗ ಕುಡಿತಾ ಇರಲಿಲ್ಲ, ಸಂಜೆ ಹೋಗಿ ಕುಡಿತಾ ಇದ್ದ. ಕ್ರಮೇಣ ಕೊನೆ 3ನೇ ಸ್ಟೇಜಿಗೆ, 2ನೇ ಸ್ಟೇಜ್ಗೆ ಬರುವಾಗ ಅವರಿಗೆ ಬೆಳಿಗ್ಗೆ ಅವನು ಡ್ಯೂಟಿಗೆ ಹೋಗಬೇಕಾದ್ರೆ ಕೈಕಾಲು ನಡಕ್ಕೆ ಸ್ಟಾರ್ಟ್ ಆಗ್ತದೆ. 60 ಹಾಕಿದರೆ ಕರೆಕ್ಟ್ ಆಗ್ತದೆ. ನೋಡಿ ಎಷ್ಟು ಡ್ರಿಂಕ್ಸ್ ಟೇಕ್ಸ್ ದ ಡ್ರಿಂಕ್ಸ್. ಬೆಳಿಗ್ಗೆ ಅವನಿಗೆ ಬೇಡ ಪಾಪ, ಮೊದಲು ಅವನು ತಗೊಳ್ತಿರ್ಲಿಲ್ಲ, ಆದರೆ ಅವನ ಸ್ಟೇಜ್ ಎಲ್ಲಿಗೆ ಹೋಯಿತು? ಈಗ ಅವನಿಗೆ ಡ್ರಿಂಕ್ಸ್ ಇಲ್ಲದಿದ್ದರೆ ಅವನು ಮನುಷ್ಯ ಅಲ್ಲ. ಇದು ಸೆಕೆಂಡ್ ಸ್ಟೇಜ್ಗೆ ಬಂತು ಸರ್. ಆಗ ಆ ಸಂಸ್ಥೆಯವರು ಹೇಳಿದ್ರಂತೆ, ಅವನಿಗೊಂದು 60 ಕುಡಿಲಿಕ್ಕೆ ಅವಕಾಶ ಕೊಡ್ಬೋದು ಅಫಿಷಿಯಲಿ. ಇಲ್ಲದಿದ್ದರೆ ಅವ್ರಿಗೆ ಅಫಿಷಿಯಲಿ ಕೊಡಬೇಕಾಗ್ತದೆ, ಇಲ್ಲದಿದ್ದರೆ ಅವನ್ನ ಡಿಅಡಿಕ್ಷನ್ ಮಾಡಬೇಕಾಗ್ತದೆ. ಡಿಅಡಿಕ್ಷನ್ ಮಾಡಲಿಕ್ಕೆ ಅವನು ಒಪ್ಪಿಕೊಳ್ಳೋದಿಲ್ಲ. ಆಗ ಅವನಿಗೆ ಅಫಿಷಿಯಲಿ ಅವಕಾಶ ಕೊಡ್ತಾರೆ. 1-2 ವರ್ಷ ಇರ್ತದೆ ಅವನಿಗೆ ರಿಟೈರ್ಮೆಂಟ್. ಹಾಗಾಗಿ ಡ್ರಿಂಕ್ಸ್ ಟೇಕ್ಸ್ ದ ಡ್ರಿಂಕ್ಸ್.
ಮತ್ತೆ ಅದು ಅವನು ತಗೊಳ್ಳೋದಲ್ಲ ಪಾಪ. ನಾನು ಆರಂಭದಲ್ಲಿ ಹೇಳಿದೆ, ಒಂದು ಬಾಟ್ಲಿಯಲ್ಲಿ 60 ಕುಡಿತಾನೆ. ಮತ್ತೆ ಈ ಸೆಕೆಂಡ್ ಸ್ಟೇಜಲ್ಲಿ ಹೇಗಿರ್ತದೆ, ಒಂದು ಬಾಟ್ಲಿ ತಂದರೆ ಅದು ಮುಗಿಯೋದೇ ನಿದ್ದೆ ಬರಲ್ಲ, ಅದು ಖಾಲಿ ಆಗಬೇಕು. ಸರ್, ದುರಂತ ಏನು ಅಂದರೆ ನಮ್ಮ ಕಣ್ಣು ಮುಂದೆ ಕಾಣುತ್ತೆ, ಧೂಮಪಾನ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ, ಸ್ಮೋಕಿಂಗ್ ಆ್ಯಂಡ್ ಡ್ರಿಂಕಿಂಗ್ ಇಸ್ ಇಂಜೂರಿಯಸ್ ಟು ಹೆಲ್ತ್, ಇದು ಹಿಂಗಾಗುತ್ತೆ ಅಂತ. ಪ್ರತಿಯೊಂದು ಕಡೆನೂ ಒಂದು ಸಿನಿಮಾ ತೋರ್ಸೋಕೆ ಮುಂಚೆ ಇದನ್ನು ತೋರಿಸಿಯೇ ಮುಂದಕ್ಕೆ ಹೋಗ್ತಾರೆ, ಇಲ್ಲ ಅಂತಲ್ಲ. ಬಟ್ ಆದರೂ ನೋಡಿದರೂ ಮಾಡುವ ತಪ್ಪಿದೆಯಲ್ಲ, ಇದನ್ನು ಏನಂತ ಕರಿತೀರಿ ನೀವು? ನೋಡಿ, ಅದು ಹಾಕದಿದ್ದರೆ ಅವರಿಗೆ ಇದು ಈ ಒಂದು ಮದ್ಯಪಾನವನ್ನು ಸರ್ಕಾರಕ್ಕೆ ಮಾರುವ ಹಕ್ಕಿದೆ, ಅದು ಮಾರ್ತಾರೆ ಅವರು. ಆದರೆ ಅದು ಹಾಕದಿದ್ದರೆ ಕಾನೂನು ರೀತಿಯಾದಂಥ ಒಂದು ಶಾಸನಬದ್ಧ ಹೇಳಿಕೆ ಅದು ಬಿಟ್ಟರೆ ಅದನ್ನು ಎಡಿಕ್ಟ್ ಆದವ ಓದುವವನಿಲ್ಲ ಅಲ್ಲಿ, ಅವನು ಅದನ್ನು ಓದುವುದಿಲ್ಲ. ಸಣ್ಣ ಉದಾಹರಣೆ ಹೇಳೋದಾದರೆ, ಗುಡ್ಕ ತಿಂದರೆ ಬಾಯೆಲ್ಲ ಹರಿದು ಹೋಗ್ತದೆ ಅಂತೇಳಿ ಹರಿದ ಫೋಟೋ ಇತ್ತು. ಗುಡ್ಕ ತಿನ್ನುವ ಏನು ಮಾಡಿದ, ಅಷ್ಟು ಭಾಗವನ್ನು ಕಟ್ ಮಾಡಿ ಬಿಸಾಡಿದ ಗುಡ್ಕ ತಿಂದ. ಅಂದರೆ ಅದನ್ನು ಅವನು ತಗೊಳ್ಳೋದಿಲ್ಲ, ಅದನ್ನು ನೋಡಿ ಅವನು ಬಳಕೆ ಮಾಡೋದಿಲ್ಲ, ಅವನು ಎಡಿಕ್ಟ್ ಆಗಿದ್ದಾನೆ. ಎಡಿಕ್ಟ್ ಆದವನಿಗೆ ಮನೆಯಲ್ಲಿ ಬಡತನ ಇದ್ರೇನು, ಹೆಂಡತಿ ಆತ್ಮಹತ್ಯೆ ಮಾಡುತ್ತೇನೆ ಅಂತೇಳಿ ಹೇಳಿದ್ರೇನು, ಮಕ್ಕಳು ಶಾಲೆಗೆ ಹೋಗೋದಿಲ್ಲ ಅಂತ ಹೇಳಿದ್ರೇನು, ಏನು ಹೇಳಿದರೂ ಮ್ಯಾನ್ ಟೇಕ್ಸ್ ದ ಡ್ರಿಂಕ್ಸ್ ಆದ ನಂತರದಲ್ಲಿ ಫಿಸಿಕಲ್ ಆ್ಯಂಡ್ ಮೆಂಟಲ್ ಡಿಪೆಂಡೆನ್ಸಿ ಆದ ನಂತರ ಅದು ನಮ್ಮ ಶರೀರದ ಒಂದು ಅಂಗವಾಗಿ ಬಿಡ್ತದೆ. ಸರ್, ನೀವು ವಿಟ್ನೆಸ್ ಮಾಡಿರೋ ಹಾಗೆ ಇದು ಸಿಟಿ ಮತ್ತು ಹಳ್ಳಿ ಭಾಗಕ್ಕೆ ಡಿಫ್ರೆನ್ಷಿಯೇಟ್ ಇದೆಯಾ, ಜನರ ಮೆಂಟಾಲಿಟಿ ಅಥವಾ ಅವರ ಅಡಿಕ್ಷನ್ನು? ಈಗ ಕರ್ನಾಟಕ ರಾಜ್ಯದಲ್ಲಿ ಸರ್ ಸಿಟಿಯಲ್ಲೇ ಜಾಸ್ತಿ ಬಳಕೆ ಮಾಡುವುದು. ಒಂದು ಉದಾಹರಣೆ ನಿಮಗೆ ಹೇಳ್ತೇನೆ ಪ್ಲೀಸ್. ಕರ್ನಾಟಕದಲ್ಲಿ ಬೆಂಗಳೂರು ಇವತ್ತು ಹೈಯೆಸ್ಟ್ ಲಿಕ್ಕರ್ ಮಾರಾಟದಲ್ಲಿ ಅದು ಪ್ರಥಮ ಸ್ಥಾನ ಬರ್ತದೆ. ಎರಡನೇದು ಮಂಗಳೂರನ್ನು ವಿದ್ಯಾವಂತರ ಜಿಲ್ಲೆ ಅಂತ ಹೇಳ್ತಾರೆ, ಬೆಂಗಳೂರನ್ನು ಇದು ಕೆಲಸದ ಕಾಶಿ ಅಂತ ಹೇಳ್ತಾರೆ. ಕೆಲಸದ ಕಾಶಿ ಅಲ್ಲಿ ಒಬ್ಬ ವ್ಯಕ್ತಿ ಹೋಗಿ ಬದುಕಲಿಕ್ಕೆ ಒಂದು ಕೆಲಸ ಸಿಗುವುದಕ್ಕೆ ಏನು ಸಮಸ್ಯೆ ಇಲ್ಲ, ಅವನಿಗೆ ಒಂದು ಇಚ್ಛಾಶಕ್ತಿ ಬೇಕು, ಸಿಗ್ತದೆ. ಆದರೆ ಈ ಎರಡು ನಗರಗಳು ಪ್ರಥಮ ದ್ವಿತೀಯ. ಮೂರನೇ ಮೈಸೂರು ಬರುತ್ತೆ, ನಾಲ್ಕನೇದು ಬೆಳಗಾವಿ ಬರುತ್ತೆ, ಐದನೇದು ಹುಬ್ಬಳ್ಳಿ ಧಾರವಾಡ ಬರುತ್ತೆ. ಯಾವ ಸಿಟಿನೂ ಬಿಡುವುದಿಲ್ಲ. ಇವತ್ತು ಸಣ್ಣ ಮಾತು ನನ್ನ ದೊಡ್ಡ ಮಾತು ಹೇಳೋದಿದ್ದರೆ, ಇದು ಅವಿದ್ಯಾವಂತರಿಗಿಂತ ಹೆಚ್ಚು ವಿದ್ಯಾವಂತರಲ್ಲಿದೆ. ಇದನ್ನು ನೋಡಿ ಅವ್ರಿಗೆ ಕಾಣೋದಿಲ್ವಾ? ಇದು ಆರೋಗ್ಯದ ವೈರಿ, ಇದು ಕುಟುಂಬದ ವೈರಿ, ಇದು ಸಮಾಜದ ವೈರಿ. ಕಾರ್ಲ್ ಮಾರ್ಕ್ಸ್ ಒಂದು ಮಾತು ಹೇಳ್ತಾರೆ, ಎಷ್ಟು ಅದ್ಭುತವಾಗಿ ಒಂದು ಮಾತು ಹೇಳ್ತಾರೆ, ಇದು ದುಡಿಯುವ ವರ್ಗದ ಜನರ ಶತ್ರು ಅಂತ ಹೇಳಿದ್ದಾರೆ. ಒಳ್ಳೆ ಲೈನು. ಮಹಾತ್ಮ ಗಾಂಧೀಜಿ ಹೇಳ್ತಾರೆ, ಕಳ್ಳತನ ವ್ಯಭಿಚಾರಕ್ಕಿಂತಲೂ ಹೇಯ ಕೃತ್ಯ ಮದ್ಯಪಾನ ಸೇವನೆ ಅಂತ. ಇದು ಸ್ಪಷ್ಟವಾಗಿ ನಾನು ಪುಸ್ತಕದಲ್ಲಿ ಓದಿದ್ದೇನೆ. ಯಾವ ವ್ಯಕ್ತಿ, ಯಾವ ಸಮಾಜ, ಯಾವ ಕುಟುಂಬ ಮದ್ಯಪಾನಾದಿ ದುಶ್ಚಟಕ್ಕೆ ಬಲಿ ಬೀಳ್ತದೆಯೋ ಆ ವ್ಯಕ್ತಿಗೆ, ಆ ಸಮಾಜಕ್ಕೆ, ಆ ಕುಟುಂಬಕ್ಕೆ ವಿನಾಶವಲ್ಲದೆ ಬೇರೆ ಗತಿ ಇಲ್ಲ. ಸರ್, ಇಷ್ಟು ಮಾತ್ರನಾ? ಯಾವ ಧರ್ಮದಲ್ಲಿಯೂ, ಈಗ ನಾನು ಕ್ರಿಶ್ಚಿಯನ್ ಅಂತ ಹೇಳಿದೆ, ಯಾವ ಧರ್ಮದಲ್ಲಿಯೂ, ಯಾವ ಜಾತಿಯಲ್ಲಿಯೂ, ಯಾವ ಕುಲದಲ್ಲಿಯೂ, ಯಾವ ಪಂಥದಲ್ಲಿಯೂ ಇದನ್ನು ಕುಡಿಯಬೇಕು ಅಂತ ಹೇಳಿದ ಒಂದು ಉಲ್ಲೇಖ ತೋರಿಸಿ ಸರ್. ಒಂದು ಉಲ್ಲೇಖ ಇಲ್ಲ. ಅವೇರ್ನೆಸ್ ನಮ್ಮ ಧರ್ಮ ಕೊಟ್ಟಿದೆ. ಮನುಷ್ಯನಿಗೆ ಧರ್ಮದೊಂದಿಗೆ ಜಾಗೃತಿ ಬರಬೇಕು. ಅಧರ್ಮದೊಂದಿಗೆ ಜಾಗೃತಿ ಬಂದಾಗ ಇದೆಲ್ಲ ನಡೆಯೋದು. ಅಧರ್ಮದೊಂದಿಗೆ ಈಗ SP ದಯಾನಂದರು ಅಂತೇಳಿ ನಮ್ಮ ಕ್ಯಾಂಪಿಗೆ ಅವರು ನೇರವಾಗಿ ಸಪೋರ್ಟ್ ಕೊಟ್ಟವರು. ಓಕೆ. ನಮ್ಮ ಕ್ಯಾಂಪಿಗೆ 4ನೇ ಕ್ಯಾಂಪಿಗೆ ಅವರು ಬಂದವರು. ಈ ಕಾರ್ಯಕ್ರಮದ ಬಗ್ಗೆ ಪ್ರೇರಣೆ ಹೊಂದಿ ಬೆಳಗಾವಿ ಹೆಡ್ ಕ್ವಾರ್ಟರ್ಸಲ್ಲಿ ಪೊಲೀಸರಿಗೆ ಕ್ಯಾಂಪ್ ಮಾಡಿದವರು. ಅವ್ರು ಹೇಳ್ತಾರೆ, 60% ಕೊಲೆ, ಸುಲಿಗೆ, ದರೋಡೆ, ಅಪರಾಧ, ಅಪಘಾತ, ಆತ್ಮಹತ್ಯೆ, ಈ ಕ್ರಿಮಿನಲ್ ಚಟುವಟಿಕೆಗಳಿಗೆ ಮದ್ಯಪಾನವೇ ಪ್ರೇರಣೆ. ವರ್ಷಕ್ಕೆ 7 ಜೈಲುಗಳಿಗೆ ನಾನು ಹೋಗ್ತೇನೆ. ನನ್ನನ್ನು ಕರೀತಾರೆ. ನಾನು ಕೊಪ್ಪಳದ ಜೈಲಿಗೆ ಹೋಗಿದ್ದೇನೆ, ಪರಪ್ಪನಾಗ್ರಹಾರಕ್ಕೆ ಹೋಗಿದ್ದೇನೆ, ಶಿವಮೊಗ್ಗ ಜೈಲಿಗೆ ಹೋಗಿದ್ದೇನೆ, ಕೊಡಗಿಗೆ, ಮಂಗಳೂರಿಗೆ, ಹೀಗೆ ಹೋಗ್ತಾ ಇರ್ತೇನೆ. ಕರೆದಾಗ ಹೋಗ್ತೇನೆ ಮತ್ತು ಅವರು ಕರೀತಾರೆ. ಅಲ್ಲಿ ಕೂತಂಥ ಅಪರಾಧಿಗಳು ಮೂಲತಃ ಬಹಳ ಒಳ್ಳೆಯವರು. ಎಲ್ಲರನ್ನ ನೀವು ಕೂಡಿಸಿ ನೀವು ಒಮ್ಮೆ ಮಾತಾಡಿಸಿದರೆ ಸರ್, ಅಷ್ಟು ಒಳ್ಳೆಯ ಜನರು ನಿಮಗೆ ಹೊರಗೆ ಸಿಗುವುದಿಲ್ಲ. ಆದರೆ ಅವರು ಎಲ್ಲವೂ ಈ ಪ್ರೇರಣೆಯಿಂದಲೇ ಅದನ್ನು ಮಾಡಿರ್ತಾರೆ. ಸೊ ಮದ್ಯವ್ಯಸನಕ್ಕೆ ಒಳಗಾದರೆ ಅಪರಾಧವನ್ನು ಮಾಡೋ ಹಾಗಾಗುತ್ತೆ. ಮದ್ಯಪಾನ ಮಾತ್ರ ಅಲ್ಲ, ಮಾದಕ ವಸ್ತುಗಳಿಗೂ ಈಗ ಮಾದಕ ವಸ್ತು ಸೇರಿಸಬೇಕಾಗ್ತದೆ ನಾವು. ಹೌದು, ಕರೆಕ್ಟ್. ಈಗಿನ ಪರಿಸ್ಥಿತಿಯಲ್ಲಿ ಅದು ಒಳಗಾಗಿ ಹೀಗೆ ಮಾಡ್ತಾರೆ. ನಂಗೆ ಇನ್ನೊಂದು ರೀಸನ್ ಯಾವಾಗಲೂ ಅನಿಸುತ್ತೆ ಸರ್, ಒಂದು ಗ್ರೂಪಲ್ಲಿ 10 ಜನ ಮದ್ಯ ವ್ಯಸನಿಗಳು ಅಥವಾ ಮಾದಕ ವ್ಯಸನಿಗಳಿದ್ದರೆ, ಯಾರೋ ಒಬ್ಬರು ಮಾಡದೇ ಹೋದರೆ
ಅವ್ರು ಲಾಯಕ್ಕಿಲ್ಲ ಇಲ್ಲಿ ಅನ್ನುವಷ್ಟರ ಮಟ್ಟಿಗೆ ಟ್ರೀಟ್ಮೆಂಟು. ಅವನಿಗೆ ಬೇರೆ ಬೇರೆ ಹೆಸರಿರ್ತದೆ. ಹಾಂ. ಅವನು ನಾಲಾಯಕ್ಕು, ಕೆಲವೊಮ್ಮೆ ಅವನನ್ನು ದನ ಅಂತ ಹೇಳ್ತಾರೆ, ಇನ್ನು ಕೆಲವೊಮ್ಮೆ ಮಹಾತ್ಮರ ಹೆಸರನ್ನು ಹೇಳ್ತಾರೆ. ಹೌದು. ಅವನಿಗೆ ಅವನು ಒಂಥರ ನಮ್ಮ ಕೂಟಕ್ಕೆ ಸೇರಿದವನಲ್ಲ, ಗುಂಪಿಗೆ ಸೇರಿದವನು. ಇದು ಒಂದು ಕಾರಣ ಸರ್. ಸಹ ಸ್ನೇಹಿತರ ಒತ್ತಡ ಅಂತ ಹೇಳ್ತಾರೆ. ಹಾಂ. ಸಹ ಸ್ನೇಹಿತರ ಒತ್ತಡವೂ ಆಗ್ತದೆ, ಸಹ ಸ್ನೇಹಿತರ ಪ್ರಭಾವವೂ ಆಗ್ತದೆ. ಅದು ಹೇಗೆಯೂ ಬಳಸ್ಬಿಡಬಹುದು. ಮೂರನೇದಾಗಿ ಮಾಸ್ ಮೀಡಿಯಾ ಸರ್. ಇವತ್ತು ಒಂದು ಕ್ರಿಕೆಟ್ ನೋಡಿದರೆ ಕುಡಿಬೇಕು ಅಂತ ಅನಿಸ್ತದೆ, ಒಂದು ಫುಟ್ಬಾಲ್ ನೋಡಿದರೆ ಕುಡಿಬೇಕು ಅಂತ ಅನಿಸ್ತದೆ. ಸೋತವರು ಕಣ್ಣೀರು ಹಾಕ್ತಾರೆ, ಕುಡಿತಾರೆ. ಗೆದ್ದವರು ಚಪ್ಪಾಳೆ ಹೊಡಿತಾರೆ, ಡ್ಯಾನ್ಸ್ ಮಾಡಿದ್ದಾರೆ, ಇಬ್ಬರು ಹೋಗೋದು ಅಲ್ಲಿಗೆ ಅಲ್ಲ. ಸಂತೋಷಕ್ಕೂ ಅದೇ, ದುಃಖಕ್ಕೂ ಅದೇ, ದುರಂತ. ಲಾಭಕ್ಕೂ ಅದೇ, ನಷ್ಟಕ್ಕೂ ಅದೇ. ನಮ್ಮೂರಲ್ಲಿ ಒಬ್ಬ, ನಾವು ಅಡಿಕೆ ಬೆಳೆಗಾರರು, ಹಾಂ ಸರ್, ನಮ್ಮೂರಲ್ಲಿ ಒಬ್ಬರು ಹೇಳಿದರು, ಎಲ್ಲ ಕೆಳಗೆ ಬಿತ್ತು ವಿವೇಕರೇ, ಎಲ್ಲ ಕೆಳಗೆ ಬಿತ್ತು, ನನ್ನ ಶ್ರಮ ಎಲ್ಲ ಹೋಯ್ತು, ಅಡಿಕೆ ಎಲ್ಲ ಕೆಳಗೆ ಬಿದ್ದಿದೆ, ಭಾರಿ ಮಳೆ ಅಂತ ಹೇಳಿದರು. ಕಳೆದ ವರ್ಷ ನಷ್ಟ ಆಯಿತು. ಫುಲ್ ಟೈಟ್. ಅದೇ ವ್ಯಕ್ತಿ ಈ ವರ್ಷ ಬಂಪರ್ ಅಂತ ಹೇಳಿದರು. ಮತ್ತೆ ಟೈಟ್. ಅಯ್ಯೋ, ವಿಚಿತ್ರ ಅಂದರೆ ಇದು. ನಾನು ಹೇಳಬೇಕಾ ಸರ್, ತಾವು ಹೇಳುವಂಥ ಒಂದು ಮಾತಿನ ನೀವು ಹೇಳುವಂಥ ಒಂದು ವಿಷಯದಲ್ಲಿ ನಾನು ಒಂದು ಕೊನೆಯ ಡಯಲಾಗ್ ಹೇಳುವುದಿದ್ರೆ ಕಾರಣ ಏನು ಅಂತ ಹೇಳಿದರೆ, ಪ್ಲೀಸ್. ದುರ್ಬಲ ಮನಸ್ಸು ಮತ್ತು ದುರ್ಬಲ ವ್ಯಕ್ತಿತ್ವವೇ ಕಾರಣ ಸರ್. ಅಲ್ಲಿ ಎಷ್ಟೋ ಇರಲಿ, ನಿಮಗೆ ಬೇಡ ಅದು. ದುರ್ಬಲ ಮನಸ್ಸು, ವೀಕ್ ಮೈಂಡ್ ಆ್ಯಂಡ್ ವೀಕ್ ಪರ್ಸನಾಲಿಟಿ, ಇದುವೇ ಕಾರಣ. ನಾನು 40 ವರ್ಷ ಈ ಫೀಲ್ಡಲ್ಲಿ ಕೆಲಸ ಮಾಡಿದ ಅನುಭವದಲ್ಲಿ ಹೇಳುವಂಥದ್ದು ಇದಕ್ಕೆ ಕಾರಣ ಇಲ್ಲ. ಕೆಲವರು ಹೇಳ್ತಾರೆ ಒಂಟಿತನ, ಕೆಲವರು ಹೇಳ್ತಾರೆ ಜಿಗುಪ್ಸೆ, ಕೆಲವರು ಹೇಳ್ತಾರೆ ಏನೋ ಬೇರೆ ಬೇರೆ ಕಾರಣ ಕೊಡ್ತಾರೆ. ಫೇಲ್ಯೂರ್ ಅಂತ ಹೇಳ್ತಾರೆ, ಲವ್ ಫೇಲ್ಯೂರು. ನಮ್ಮ ಕ್ಯಾಂಪಿಗೆ ಬರ್ತಾರೆ, ಬರೋರು ಹೇಳ್ತಾರೆ ಲವ್ ಫೇಲ್ಯೂರ್ ಅಂತ. ನಾನು ಹೇಳಿದೆ, ಲವ್ ಫೇಲ್ಯೂರ್ ಅಂದ್ರೆ ಕುಡ್ದೆ, ಆ ಹುಡುಗಿ ನಿಮಗೆ ಸಿಗ್ತಾ, ಮತ್ತು ಅವಳು ದೂರ ಹೋಗ್ತಾಳೆ. ನೀನು ಇದನ್ನು ಬಿಟ್ಟು ಒಳ್ಳೆ ಜೀವನ ಮಾಡಿದ್ದಿದ್ರೆ ನಿನಗೆ ಇನ್ನೊಂದು ಮದುವೆ ಆಗುವ ಅವಕಾಶ ಇದೆ. ಅವಕಾಶ ಹುಡುಕಬೇಕು. ಮನುಷ್ಯ ವೀಕ್ನೆಸ್ ಎಲ್ಲದಕ್ಕೆ, ನಾನು ಆಗಲೇ ಹೇಳಿದೆ, ಧಾರ್ಮಿಕ ಗ್ರಂಥಗಳಲ್ಲಿ ಹೇಳಿದೆ, ಇದು ಪಂಚಮಹಾಪಾಪಗಳಲ್ಲಿ ಒಂದು, ಪಂಚಮಹಾಶಾಪಗಳಲ್ಲಿ ಒಂದು, ಸಪ್ತ ವ್ಯಸನಗಳಲ್ಲಿ ಒಂದು. ನೀವು ಬಿಡಿಸಿ ಹೇಳಿ ಅಂತ ಹೇಳಿದರೆ ಹೇಳ್ತೇನೆ ಅದು ಯಾವುದು ಅಂತ. ಸಪ್ತ ವ್ಯಸನಗಳು ಒಂದು, ಸಪ್ತ ದರಿದ್ರಗಳಲ್ಲಿ ಒಂದು. ಯಾವ ಕಾರಣಕ್ಕೂ ಎಲ್ಲಿಯೂ ಇವತ್ತು ವಚನ, ಸರ್ವಜ್ಞನ ವಚನದಲ್ಲಿ ಹೇಳ್ತದೆ, ಬಸವಣ್ಣನ ವಚನದಲ್ಲಿ ಹೇಳ್ತದೆ, ಬಹುರೂಪಿ ಚೌಡಯ್ಯರ ವಚನಗಳಲ್ಲಿ ಹೇಳ್ತದೆ. ಸರ್ವಜ್ಞನ ಒಂದು ವಚನ, 1-2 ಕೋಟ್ ಹೇಳುವುದಿದ್ರೆ, ಪ್ಲೀಸ್ ಸರ್. ಮದ್ಯಪಾನವ ಮಾಡಿ ಇದ್ದುದೆಲ್ಲವ ನೀಗಿ ಬಿದ್ದು ಬರುವವನ ಸದ್ದಡಗಿ ಸಂತಾನ ಎದ್ದು ಹೋಗುವುದು ಸರ್ವಜ್ಞ. ಹೆಂಡವನ್ನ ಕುಡಿದು ಕಂಡವರ ತಾ ಜರೆದು ಬಂಡು ನುಡಿಗಳಿಗೆ ನಾಚದ ನೀಚನ ಕಂಡು ತೊಲಗಿಯರ ಸರ್ವಜ್ಞ. ಮದ್ದು ತಿನ್ನುವ ಪ್ರಾಣಿ ಬುದ್ಧ ಅನ್ಬೇಡ, ಯಾವುದೇ ನಶೆಯನ್ನು ತಗೊಂಡಂಥ ವ್ಯಕ್ತಿಯನ್ನು ಬುದ್ಧ ಅಂತ ಹೇಳಬೇಡ ಅಂತ ಹೇಳಿದ್ದಾರೆ. ಅವನು ಬುದ್ಧ ಅಲ್ಲ, ಅಮಲು ತಲೆಗೇರಿ ಬಿಂಗಿ ಅಂತಿಹನು ಸರ್ವಜ್ಞ. ಸುರೆಯ ಸೇವಿಸುವವನ, ಎಷ್ಟು ಮೀನಿಂಗ್ಫುಲ್ ಸರ್. ಸುರೆಯ ಸೇವಿಸುವವನ, ಸುರಿಗೆಯ ಪಿಡಿದವನ, ಚಾಕ್ ಹಿಡಿದವನು, ಇದೆರಡು ಒಂದೇ. ಬಾಟ್ಲಿ ಹಿಡಿದವ ಬಾಟ್ಲಿಯಲ್ಲೇ ಸಾಯ್ತಾನೆ, ಚಾಕ್ ಹಿಡಿದವ ಚಾಕಲ್ಲೇ ಸಾಯ್ತಾನೆ. ಸುರಿಗೆಯ ಪಿಡಿದವನ, ದೊರೆಯಲುಮೆಗಾಗಿ ಹೆಣಗೋನು, ಸ್ಥಾನಮಾನ, ಹಕ್ಕು, ಕುರ್ಚಿ ಹೆಣಗೋನು, ಸೊರಗಿ ಸಾಯುವುದು ಸರ್ವಜ್ಞ. ಇನ್ನೂ ಇದೆ, ಈಚಲ ಮರದವ್ವ ಊಚ ಮೊಲೆ ಹಾಲು ಉಣಿಸಿ ನೀಚ ರುಜಗಳನ್ನು ನೀಗಿಸಲು ನಿನ್ನಂಗಲ್ಲಾಚಿ ಕರೆದಿಯಾಳು ಸರ್. ನಾನು ಹೇಳೋದಿದ್ರೆ ಈ ಒಂದು ಅರ್ಧ ಗಂಟೆ ಅಷ್ಟು ವಚನ ಇದೆ. ನಾವು ಸುಮ್ಮನೆ ಕೇಳಿಸ್ಕೊತೀವಿ, ಓ ಎಷ್ಟು ಚೆನ್ನಾಗಿದೆಯಲ್ಲ ಅಂತ ಹೇಳಿದ್ವಿ, ಅದರ ಹಿಂದಿನ ಸಾರ ತಗೊಳ್ಳಲ್ಲ. ಹೌದು, ಬಹುರೂಪಿ ಚೌಡಯ್ಯರ ವಚನ ಕೇಳಿದರೆ ಇಡೀ ಮಾದಕ ವಸ್ತುಗಳ ಬಗ್ಗೆ ಬಹಳ ಹಿಂದೆ ಹೇಳಿದ್ದಾರೆ ಅವರು. ಅಯ್ಯ, ತಂಬಾಕು ಭಕ್ಷಣೆಯ ಮಾಡಿದರೆ ಹಂದಿ ನರಕವ್ವ ಕೊಂಡ ಸಮಾನ. ತಂಬಾಕು ನಾವು ತಗೊಳ್ತೇವೆ, ಏನು ಮಾಡ್ತೀವಿ, ಬಾಯಲ್ಲಿ ಇಟ್ಕೊಳ್ತೇವಾ, ಪಕ್ಕ ಪಕ್ಕ ಅಂತ ಉಗೀತೀವಿ. ಅದೆಂತ ಆಯಿತು, ಹಂದಿ ಥರ ಆಯಿತು, ಹಂದಿ ನರಕವ್ವ ಕೊಂಡ ಸಮಾನ. ಬಾಂಗಿ ಭಕ್ಷಣವ ಮಾಡಿದರೆ, ನಾಸಿ ಭಕ್ಷಣವ ಮಾಡಿದರೆ ನಾಯಿ ನರಕವ ಕೊಂಡ ಸಮಾನ. ಅಂದರೆ ತಗೊಳ್ತಾನೆ ಸೀನ್ತಾನೆ. ಗಾಂಜಿ ಭಕ್ಷಣವ ಮಾಡಿದರೆ ಮಾರ್ಜಾಲನ ಮಲವ ತಿಂದ ಸಮಾನ. ಬೀಡಿ ಸಿಗರೇಟ್ ಎಲ್ಲ ತಿಂದರೆ ತೆಕೊಂಡವನ ಬಾಯಿ ಮಾರ್ಜಾಲನ ಮಲದ ಹಾಗಿರ್ತದೆ ಅಂತ ಹೇಳ್ತಾನೆ ನೋಡಿ. ಮದ್ಯವ ಭಕ್ಷಣ ಮಾಡಿದರೆ 18 ಜಾತಿ 101 ಕುಲದ ಮನುಜರ ಮಲವ ತಿಂದ ಸಮಾನ. ನಾನು ಎಂತ ಹೇಳಬೇಕು ಇನ್ನು? ಯಪ್ಪ, ನೀವು ಹೇಳಿದ್ದನ್ನು ಸಾರ ಅರ್ಥ ಮಾಡ್ಕೊಂಬಿಟ್ರೆ ಮುಟ್ಟಬಾರದು. ನೆಕ್ಸ್ಟು ಮಲವದಿಂದ ಸಮಾನ. ನಾವು ಅದನ್ನು ವೀರಶೈವರು ಲಿಂಗಾಯತರು ನಮ್ಮ ಕ್ಯಾಂಪಿಗೆ ಬಂದಾಗ ಹೇಳ್ತೇವೆ, ಅವರ ಹೀಗೆ ಇಟ್ಟು ಹೀಗೆ ಮಾಡಿ ನನ್ನ ತಪ್ಪಾಯಿತು ಅಂತ ಹೇಳ್ತಾರೆ. ಕುಡಿತಾ ಬಿಡಬೇಕಾದ್ರೆ ಅವನಿಗೆ ಪಶ್ಚಾತ್ತಾಪ ಬರಬೇಕಷ್ಟೇ. ಪಾಯಿಂಟ್.
ಯಾವ ಮದ್ದು ಮಾತ್ರೆಯಿಂದ ಬಿಡಿಸ್ಲಿಕ್ಕೆ ಆಗೋದಿಲ್ಲ ಸರ್. ನಾವು ಕ್ಷೇತ್ರ ಅಂತ ಹೇಳಿದ್ದು ನಮಗೆ ಬಲವಾದ ಹಿನ್ನೆಲೆ, ಪೂಜ್ಯರು ಅಂತ ಹೇಳಿದ್ದು ಅದು ಬಲವಾದ ಹಿನ್ನೆಲೆ, ಪೂಜ್ಯರ ಕುಟುಂಬ ಅದು ನಮಗೆ ಬಲವಾದ ಹಿನ್ನೆಲೆ, ಕ್ಷೇತ್ರದಲ್ಲಿ ನಡೆಯುವಂಥ ಕಾರ್ಯಕ್ರಮಗಳು ಅದು ನಮಗೆ ಬಲವಾದ ಹಿನ್ನೆಲೆ. ನಾವು ಕ್ಯಾಂಪ್ ಹತ್ರ ಹೋಗುವಾಗ ಅದು ದೊಡ್ಡ ಕೆಲಸ ಮಾಡ್ತದೆ. ಅದೇ ಡಿ ಅಡಿಕ್ಷನ್ ಸೆಂಟ್ರಲ್ಲಿ ಇಷ್ಟು ರಿಸಲ್ಟ್ ಇಲ್ಲ. ನಾನು ಡಿ ಅಡಿಕ್ಷನ್ ಸೆಂಟ್ರಲ್ಲಿ ಕೆಲಸ ಮಾಡಿದವ. 3 ತಿಂಗಳು ನಿಲ್ಲಿಸ್ತಾರೆ, 6 ತಿಂಗಳು ನಿಲ್ಲಿಸ್ತಾರೆ, 9 ತಿಂಗಳು ನಿಲ್ಲಿಸ್ತಾರೆ. ಆದರೆ ಪರಿಣಾಮ ಶೂನ್ಯ ಅಂತ ಹೇಳಲ್ಲ, ಸ್ವಲ್ಪ ಮಟ್ಟಿಗೆ ಬದಲಾಗ್ತಾರೆ ಕೆಲವರು. ಆದರೆ ನಮ್ಮ ಡಿ ಅಡಿಕ್ಷನ್ ಕ್ಯಾಂಪ್ಗಳಲ್ಲಿ 60% 70% ರಿಸಲ್ಟ್ ನಾವು ತೋರಿಸ್ತೇವೆ. ಇದುವರೆಗೆ 1600 ಕ್ಯಾಂಪ್ ನಾವು ಮಾಡಿದ್ದೇವೆ. 600 ಕ್ಯಾಂಪ್ ಅಂದರೆ 8 ದಿನದ್ದು. ಒಂದು ಕ್ಯಾಂಪ್ 8 ದಿನದ್ದು. ಇದು 1600 ಕ್ಯಾಂಪ್ ಮಾಡಿದ್ದೇವೆ ಇಡೀ 1997ರಿಂದ ಇದುವರೆಗೆ. ಈಗಲೂ ನಿಮಗೆ ನಾನು ಕಳುಹಿಸುವುದಾದರೆ ಮೇಮ್ಗಲ್ಗೆ, ಹುಬ್ಳಿಯಲ್ಲಿ, ತುಮಕೂರಲ್ಲಿ ಕ್ಯಾಂಪ್ ನಡೀತಾ ಇದೆ. ನಮ್ಮದು ಟೀಮ್ ಇದೆ. ನಮಗೆ ಈ ಮಾನಸ್ನಿಂದ ನಮ್ಮ ಡಿ ಅಡಿಕ್ಷನ್ ಸೆಂಟ್ರಿಗೆ ಲೈಸೆನ್ಸ್ ಇದೆ. ನಾವು ಅಧಿಕೃತವಾಗಿ ಸೈಕ್ಯಾಟ್ರಿಸ್ಟ್ಗಳನ್ನು ಬಳಸಿ, ಸೈಕಾಲಜಿಸ್ಟ್ಗಳನ್ನು ಬಳಸಿ, ಸೋಷಲ್ ವರ್ಕರ್ಗಳನ್ನು ಬಳಸಿ, ಫಿಸಿಷಿಯನನ್ನು ಕರೆದು, ಯೋಗ ಥೆರಪಿಸ್ಟನ್ನು ಕರೆದು, ಇಂಡಿವಿಜುವಲ್ ಕೌನ್ಸಿಲಿಂಗ್, ಗ್ರೂಪ್ ಕೌನ್ಸಿಲಿಂಗ್, ಗ್ರೂಪ್ ಆ್ಯಕ್ಟಿವಿಟಿ, ಗ್ರೂಪ್ ಥೆರಪಿ, ಆತ್ಮಾವಲೋಕನ. ಸರ್ ಹೇಳಿ, ನನಗೆ ಇದನ್ನು ಹೇಳ್ತಿರ್ಬೇಕಾದ್ರೆ ನನಗೆ ಒಂದು ಕುತೂಹಲ ಪ್ರಶ್ನೆ ಬರುತ್ತೆ. ಈಗ ಯಾರೊಬ್ಬ ಕುಡಿತಕ್ಕೆ ವ್ಯಸನಿ, ಕುಡಿತಾ ಇದ್ದ, ನಾನು ಬಾಪ ಕುಡಿತ ಬಿಡಿಸ್ತೀವಿ ನಾವು ಅಂದರೆ ಬರಲ್ಲ ಸರ್ ಯಾರು. ಸಿಂಪಲ್. ಹೌ ಡು ಯು ಮೇಕ್ ಇಟ್? ಅಂದರೆ ಹೆಂಗೆ ಚೂಸ್ ಮಾಡ್ತೀರಾ, ಹೆಂಗೆ ಪಿಕ್ ಮಾಡ್ತೀರಾ, ಹೆಂಗೆ ನೀವು ಕರೆಸ್ಕೋತೀರಾ ನೀವು? ಸರ್, ಈ ಒಂದು ಜೋಕ್ ಇದೆ ಈ ವಿಷಯದಲ್ಲಿ. ಇದೊಂದು ರೋಗ ಅಂತ ನಾವು ಹೇಳಿದೆವು. ಹೌದು. ಬೇರೆ ಎಲ್ಲ ಕಾಯಿಲೆ ಬಂದರೆ, TB, ಏಡ್ಸ್, ಹಾರ್ಟ್ ಅಟ್ಯಾಕ್, ಕ್ಯಾನ್ಸರ್, ಯಾವುದೇ ಒಂದು ಕಾಯಿಲೆ ಬಂದರೆ, ಅದು ವಿಶ್ವದ 5 ರೋಗಗಳು, ದೊಡ್ಡ ಕಾಯಿಲೆಗಳದು. ಅದರಲ್ಲಿ ಅಡಿಕ್ಷನ್ ಒಂದು ಕಾಯಿಲೆ. ಹೌದು. TB, ಏಡ್ಸ್, ಹಾರ್ಟ್ ಅಟ್ಯಾಕ್, ಕ್ಯಾನ್ಸರ್ ಮತ್ತು ಎಡಿಕ್ಷನ್, ಈ 5 ದೊಡ್ಡ ಕಾಯಿಲೆ. ಈಗ COVID-19 ಒಂದು ಸೇರಿಸಿದ್ದಾರೆ, 6. 5 ಕಾಯಿಲೆ ಇದೆ. ಆ 5ನೇ ಕಾಯಿಲೆ ಎಡಿಕ್ಷನ್ ಅಂತ ಹೇಳಿದ್ದಾರೆ. ಇದು ರೋಗ ಅಂತ ಗೊತ್ತುಂಟು ಎಲ್ಲರಿಗೆ. ಹೌದು. ಆದರೆ ಈ ರೋಗಕ್ಕೆ ಮದ್ದು ಮಾಡಬೇಕು ಅಂತ ಯಾರಿಗೂ ಗೊತ್ತಿಲ್ಲ. ಉಳಿದ ಕಾಯಿಲೆಗೆ ರೋಗ ಬಂದವ ಓಡೋಡಿ ಹೋಗ್ತಾನೆ. ಕ್ಯಾನ್ಸರ್ಗೆ ಮದ್ದುಂಟು ಅಂತ ಹೇಳಿದರೆ ಅವನು ಎಲ್ಲಿಗೂ ಹೋಗ್ತಾನೆ, ನಾನು ಬದುಕಬೇಕು ಅಂತ. ಆದರೆ ಈ ಕಾಯಿಲೆವ ಈ ಊರಲ್ಲಿ ಕ್ಯಾಂಪ್ ಉಂಟು ಅಂತ ಹೇಳಿದರೆ ಬೇರೆ ಊರಿಗೆ ಓಡಿ ಹೋಗ್ತಾನೆ. ಓ, ಹಂಗಾಗ್ತಿದ್ಯಾ? ಬೇರೆ ಊರಿಗೆ ಓಡಿ ಹೋಗ್ತಾನೆ, ನನ್ನನ್ನು ಹಿಡಿದು ಒಳಗೆ ಹಾಕ್ತಾರೆ. ಈಗ ನೀವು ಒಂದು ಊರಿಗೆ ಕ್ಯಾಂಪ್ ಅಂತ ಮಾಡಿದ್ರೆ ಆ ಊರಿನಲ್ಲಿ ಯಾರು ಕುಡಿತಾನೆ ಅವನು ಹೊಟ್ಟೋಗ್ಬಿಡ್ತಾನೆ, ಹೋಗ್ತಾನೆ. 3-4 ದಿವಸ ಇರುವುದಿಲ್ಲ ಕೆಲವು ಮನೆಯಲ್ಲಿ. ನಮ್ಮ ಕಾರ್ಯಕರ್ತರು ಹೇಳ್ತಾರೆ, ಸರ್ ನಾನೊಂದು 70 ಲಿಸ್ಟ್ ಮಾಡಿದ್ದೆ ಸರ್, 70 ಮಂದಿ ಹೆಣ್ಮಕ್ಳಲ್ಲಿ ಮಾತಾಡಿ ಒಪ್ಪಿಗೆ ಪತ್ರ ತಗೊಂಡಿದೆ ಸರ್. 40 ಜನ ಬಂದರು, 30 ಜನ ಇಲ್ಲಿದ್ದಾರೆ. ಅವ್ರು ನಿನ್ನೆ ರಾತ್ರಿನೇ ಎದ್ದು ಹೋಗಿದ್ದಾರಂತೆ, ಈ ಮನೆಯವರು ಕರ್ಕೊಂಡು ಹೋಗ್ತಾರಂತೇಳಿ. ನೋಡಿ, ಮನೆಯವರು ಒಂದು ಕ್ಯಾನ್ಸರ್ ರೋಗಿಯನ್ನು ಕರ್ಕೊಂಡು ಹೋದ್ರೆ ಕೃತಜ್ಞತಾ ಭಾವದಿಂದ ಸ್ಮರಿಸ್ತಾರೆ. ಆದರೆ ಈ ಕಾಯಿಲೆಗೆ ಕರ್ಕೊಂಡು ಹೋದ್ರೆ ಮನೆಯವರನ್ನೇ ದೂರುವಂಥ ಪರಿಸ್ಥಿತಿ. ಸೊ ನಿಮಗೆ ಆ ಮನೆಯ ಹೆಣ್ಮಕ್ಳು ನಿಮಗೆ ಕ್ಲಿಯರೆನ್ಸ್ ಕೊಡಬೇಕು. ನಮ್ಮ ಯಜಮಾನ್ ಕರ್ಕೊಂಡು ಹೋಗಿ. ಒಪ್ಪಿಗೆ ಇಲ್ಲದೆ ನಾವು ಕ್ಯಾಂಪ್ ಮಾಡಲ್ಲ. ಓಕೆ. ಆದರೆ ವ್ಯಸನಿಯ ಒಪ್ಪಿಗೆ ಬೇಕಾಗಿಲ್ಲ. ವ್ಯಸನಿ ಒಪ್ಪಿಗೆ ಬೇಕಾಗಿಲ್ಲ. ಇದ್ರೆ ಒಳ್ಳೇದು, ಇದ್ರೆ ಅವನು ಚಂದ ಮೋಟಿವೇಟ್ ಆಗಿ ಬರ್ತಾನೆ. ಆಯ್ತು. ಅವನ ಒಪ್ಪಿಗೆ ಬೇಕಾಗಿಲ್ಲ. ಯಾಕೆ ಹೆಣ್ಮಕ್ಳು ಭಾವನೆ ಹೆಂಗಿರುತ್ತೆ ಸರ್? ಸರ್, ಅವರಿಗೆ ಒಮ್ಮೆ ಬಿಟ್ಟರೆ ಸಾಕು ಅಂತ ಆಗ್ತದೆ. ಸರ್, ಒಂದು ಮಾತು ಹೇಳ್ತೇನೆ, ಪ್ಲೀಸ್. ಈ ಒಂದು ವ್ಯವಸ್ಥೆಯಲ್ಲಿ ಅತೀ ದುಃಖಕ್ಕೆ ಒಳಗಾಗೋದು ಕುಟುಂಬ ಸರ್. ಅವಳ ಮನಸ್ಸಿನ ಒಳಗೆ ಎಷ್ಟು ವೇದನೆ ಇರ್ತದೆ. ನಮ್ಮ ವೀರೇಂದ್ರ ಹೆಗಡೆ ಅವರ ಧರ್ಮಪತ್ನಿ ಡಾಕ್ಟರ್ ಹೇಮಾವತಿ ಹೆಗಡೆ ಹೇಳ್ತಾರೆ. ಅವ್ರು ಹೇಳ್ತಾರೆ ಒಂದು ಮಾತು, ನಾವು ಹೆದರೋದು ಹೆಣ್ಮಕ್ಕಳ ಕಣ್ಣೀರಿಗೆ, ನಾವು ಯಾವುದಕ್ಕೂ ಹೆದರೋದಿಲ್ಲ. ಹೆಣ್ಮಕ್ಕಳ ಕಣ್ಣೀರಿಗೆ, ಆ ಮಕ್ಕಳ ಭವಿಷ್ಯವನ್ನು ನೋಡುವಾಗ ನಮಗೆ ದುಃಖ. ಒಂದು ವ್ಯಸನಿಯ ಕುಟುಂಬದ ಅಂಗಳಕ್ಕೆ ಹೋದರೆ ಗೊತ್ತಾಗ್ತದೆ ಈ ಮನೆಯಲ್ಲಿ ವ್ಯಸನಿ ಇದ್ದಾನೆ ಅಂತೇಳಿ. ಅವನ ಮಕ್ಕಳಿಗೆ ನೋಡಿದರೆ ಗೊತ್ತಾಗ್ತದೆ, ಅವ್ರ ಮಡದಿಗೆ ನೋಡಿದರೆ ಗೊತ್ತಾಗ್ತದೆ ಈ ಮನೆಯಲ್ಲಿ ವ್ಯಸನ ಉಂಟು ಅಂತೇಳಿ. ಅಷ್ಟು ಪ್ರಭಾವ ಆ ಹೆಣ್ಮಕ್ಕಳ ಮುಖದಲ್ಲಿ ಇರ್ತದೆ. ಅವಳಿಗೆ ಒಂದು ಅಪರಾಧಿ ಪ್ರಜ್ಞೆ, ಎಲ್ಲಿ ಹೋದರೂ ಅವಳು ಹೋಗೋದಿಲ್ಲ, ನಗೋದಿಲ್ಲ. ಕರೆಕ್ಟ್ ಅಲ್ವಾ ಸರ್? ಮನೆಯಲ್ಲಿ ಒಬ್ಬ ಎಡಿಕ್ಟ್ ಇದ್ದಾನೆ, ಅವ ಎಷ್ಟೊತ್ತಿಗೆ ಮನೆಗೆ ಬರ್ತಾನಂತ ಗೊತ್ತಿಲ್ಲ, ರಸ್ತೆ ಬದಿಯಲ್ಲಿ ಬಿದ್ದಿರ್ತಾನೆ. ಸರ್, ನಾನು ರಸ್ತೆ ಬದಿಯಲ್ಲಿ ಬಿದ್ದರೆ ನನ್ನ ಹೆಂಡತಿಗೆ ಏನಾಗ್ಬೋದು ಸರ್? ಈಗ ಉಳಿದವರೆಲ್ಲ ಬಿಟ್ಟು ಹೋಗ್ತಾರೆ ಸರ್, ಬೇರೆ ಕಾಯಿಲೆಯಲ್ಲಿ ಹಾಗೆ ಅಲ್ಲ. ಉಳಿದವರೆಲ್ಲ ಬಿಟ್ಟು ಹೋಗ್ತಾರೆ, ಸಾತ್ವಿಕರೆಲ್ಲ ಬಿಟ್ಟು ಹೋಗ್ತಾರೆ. ಹೌದು, ಸಾತ್ವಿಕರೆಲ್ಲ ಬಿಟ್ಟು ಹೋಗ್ತಾರೆ. ಸಮಾಜ ಸೇವಕರಾದ ನಾನು ಕೂಡ ರಸ್ತೆಯಲ್ಲಿ ಒಬ್ಬ ಕುಡಿದು ಬಿದ್ದರೆ, ಈಗ ಬೆಂಗಳೂರಲ್ಲಿ ಮೊನ್ನೆ ಬರುವಾಗ ನನಗೆ ಅಲ್ಲಿ ನೆಲಮಂಗಲದ ಹತ್ರ ಒಬ್ಬ ನೋಡಲಿಕ್ಕೆ ಸಿಕ್ಕಿದ್ದ. ನಾನೇನು ಗಾಡಿಯಲ್ಲಿ ತಗೊಂಡು ಬಂದ ಸರ್, ಬಿಟ್ಟೆ ಬಂದೆ ಅಲ್ಲ. ನೀವು ನನ್ನನ್ನು ಸಮಾಜ ಸೇವಕ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಸರ್. ಈ ಫೀಲ್ಡಲ್ಲಿ ನಮ್ಗೆ ಯಾರು ತಂದು ಕೊಡ್ತಾರೆ ಅವರಿಗೆ ನಾವು ಟ್ರೀಟ್ಮೆಂಟ್ ಕೊಡ್ಬೋದು ಅಷ್ಟೇ. ಅದು ಯಾರು ನಮಗೆ ಪ್ಲ್ಯಾಟ್ಫಾರ್ಮ್ ಒದಗಿಸಿಕೊಟ್ಟದ್ದು? ವೀರೇಂದ್ರ ಹೆಗಡೆಯವರು. ಎಲ್ಲ ಕೀರ್ತಿ ಧರ್ಮಸ್ಥಳದ ಮಂಜುನಾಥನಿಗೆ ಮತ್ತು ಧರ್ಮ ದೇವತೆಗಳಿಗೆ ಮತ್ತು ಆ ಪೂಜ್ಯ ದಂಪತಿಗಳಿಗೆ ಸಲ್ಲಬೇಕು ಸರ್. ಸರ್, ಹೆಣ್ಮಕ್ಳು ಕ್ಲಿಯರೆನ್ಸ್ ಕೊಡ್ತಾರೆ,
ಆದರೆ ಅವರ ಮನೆಯ ಯಜಮಾನ ಇದ್ದಾನಲ್ಲ, ಅವನು ಒಪ್ಪಿಗೆ, ಅವನ ವಿರೋಧ ಇರುತ್ತಾ ಸರ್ ಯಾವಾಗಲೂ ಬಂದಾಗ? ಅಲ್ಲಿ ಬಂದು ಹೆಂಡತಿಗೆ ಥ್ರೆಟ್ ಮಾಡ್ತಾನೆ, ಏನಂತ? ನೀನು ನೋಡು ನನ್ನನ್ನು ಕಟ್ಕೊಂಡು ಬಂದಿದೆಯಲ್ಲ, ನಾನು ನಾಡಿದ್ದು ಬರುವಾಗ ನೀನನ್ನು ಕೊಚ್ಚಿ ಹಾಕ್ತೇನೆ. ಒಂದನೇ ಮಾತು. ಇನ್ನು ಕೆಲವರು ಹೇಳ್ತಾರೆ ಹಾಂ ಫೋನಲ್ಲಿ, ಹಾಂ ನನ್ನನ್ನು ಇಲ್ಲಿ ಸೇರಿಸಿದೆಯಲ್ಲ, ನಿನಗೇನೋ ಮನೆಯಲ್ಲಿ ಮಜಾ ಉಡಾಯಿಸಬೇಕು, ಯಾರೋ ಇದ್ದಾರೆ ನಿನಗೆ, ಅಯ್ಯಯ್ಯೋ ಸಂಶಯ ಪಡ್ತಾನೆ. ಮೂರನೇದಾಗಿ ಹೇಳ್ತಾನೆ, ನಾನು ನಿನ್ಗೆ ಏನು ಕಷ್ಟ ಕೊಟ್ಟೆ, ಏನು ತೊಂದರೆ ಕೊಟ್ಟೆ, ಊಟ ನನ್ನ ಪಡನ ಕುಡ್ಕೊಂಡಿದ್ದೆ, ನನ್ನ ಬಾಡಿಗೆ ನಾನು ಕುಡ್ಕೊಂಡಿದ್ದೆ, ನಿನ್ನ ಅಪ್ಪನ ಮನೆಯಿಂದ ದುಡ್ಡು ತಂದ, ನಿನ್ನಿಂದ ಏನು ಚಿನ್ನ ತೆಗೆದಿದ್ದೇನ, ನನ್ನನ್ನು ಇಲ್ಲಿ ಸೇರಿಸಿದಲ್ಲ, ನಿನಗೆ ಬುದ್ಧಿ ಕಲಿಸ್ತೇನೆ ನೋಡು ಅಂತೇಳಿ. ಇನ್ನು ಕೆಲವರು ಹೇಳ್ತಾರೆ, ನಾಡಿದ್ದು ಬರುವಾಗ ಬಿಳಿ ಬಟ್ಟೆ ನಾನು ಇಲ್ಲೇ ಸತ್ತು ಹೋಗ್ತೀನಿ ಅಂತ ಹೇಳ್ತಾರೆ, ಥ್ರೆಟ್ ಮಾಡ್ತಾರೆ. ಒಂದು ನೀವು ಎಷ್ಟು ಕಷ್ಟ ಅಂತ ನೋಡಿ ಸರ್, ಒಂದು ಕ್ಯಾಂಪ್ ಮಾಡೋದು, 60 ಜನ ಬಂದರೆ 60 ರೀತಿಯ ಮನೋಭಾವನೆಯಲ್ಲಿ ಇರ್ತಾರೆ ಸರ್. ಈಗ ಹೆಂಡ್ತಿರು ಗಂಡನಿಗೆ ಅಥವಾ ಯಾರ ಮನೆ ಯಜಮಾನಿಗೆ ಸುಳ್ಳು ಹೇಳಿ ಕರ್ಕೊಂಬಂದಿರ್ತಾರ ಸರ್? ಸುಳ್ಳು ಹೇಳಿ ಕರ್ಕೊಂಡು ಬರ್ತಾರೆ. ಸತ್ಯ ಹೇಳಿದರೆ ಬರುವುದಿಲ್ಲಲ್ಲ ಸರ್, ಅದು ಅವರಿಗೆ ಬಿಟ್ಟದ್ದು. ಆದರೆ ನಾವು ಇಲ್ಲಿ ಬರುವಾಗ ಅವರಿಗೆ ಸತ್ಯ ಪ್ರದರ್ಶನ ಮಾಡುವಾಗ ಅವ್ರು ಶಾಕ್ ಆಗ್ತಾರೆ. ಶಾಕ್ ಆಗುವಾಗ ಗಲಾಟೆ ಸ್ಟಾರ್ಟ್ ಆಗ್ತದೆ. ನಿಮ್ಮ ಹತ್ರ ಬಂದಾಗಲೇ ಗಲಾಟೆ ಶುರು ಆಗುತ್ತಾ? ಅಲ್ಲೇ ಕಪಾಳಗೆ ಬಿಟ್ಟದಿದೆ ಸರ್. ಆರಂಭಿಕ ದಿನಗಳಲ್ಲಿ ನಮ್ಮ ಕಾರ್ಯಕರ್ತರು ಮತ್ತು ನಾನು ಒಳ್ಳೆ ಬಟ್ಟೆ ಹಾಕಿ ಹರಿದ ಬಟ್ಟೆಯಲ್ಲಿ ಮನೆಗೆ ಹೋದದ್ದಿದೆ, ನಂಬ್ತೀರ? ಎರಡನೇದ್ದು, ದೇವರಿಗೆ ಹಚ್ಚಿದ ದೀಪವನ್ನು ತೆಗೆದು ಬಿಸಾಡಿದ್ದನ್ನು ನನ್ನ ಕಣ್ಣಲ್ಲಿ ನಾನು ನೋಡಿದ್ದೇನೆ. ದೇವರಿಗೆ ಉದ್ಘಾಟನೆ ಮಾಡುವಾಗ ಒಂದು ದೇವರಿಗೆ ನಾವು ನೆನಪು ಮಾಡ್ತೇವೆ, ಹೌದು, ಆ ನೆನಪು ಮಾಡಿದ ಫೋಟೋ ಬಿಸಾಡಿದ್ದಿದೆ. ಧರ್ಮಸ್ಥಳಕ್ಕೆ ಬೈತಾರೆ, ಪೂಜ್ಯರಿಗೆ ಬೈತಾರೆ, ಎಲ್ರಿಗೂ ಬೈತಾರೆ. ಗೊತ್ತಿದ್ದಲ್ಲ, ಒಟ್ಟಾರೆ ಶಾಕ್, ಒಟ್ಟಾರೆ ಕಿರಿಕಿರಿ. ನಮಗೆ ಒಂದು ಅವಾಚ್ಯ ಪದದಲ್ಲಿ ಬೈಯೋದು ಎಷ್ಟಷ್ಟಿಷ್ಟಲ್ಲ ಕಾರ್ಯಕರ್ತರಿಗೆ. ಆದರೆ ಇದನ್ನೆಲ್ಲವನ್ನು ನಿಜವಾದ ಸಮಾಜ ಸೇವೆ ಅದು ಸರ್. ಹೌ ಡು ಯು ಪ್ರಿಪೇರ್ ಸರ್? ನೀವು ಮತ್ತು ನಿಮ್ಮ ಕಾರ್ಯಕರ್ತರ ಮೈಂಡ್ ಸೆಟ್ ಹೆಂಗೆ ಪ್ರಿಪೇರ್ ಆಗಿರ್ತೀರಿ ಸರ್ ನೀವು? ಸಮಾಜ ಸೇವೆ ಸೂತ್ರ ಹೇಳ್ತದೆ, ಪ್ಲೀಸ್ ಗೋ ಟು ಪೀಪಲ್. ಒಂದು AC ಚೇಂಬರಲ್ಲಿ ಕೂತ್ಕೊಂಡು ನಾನು ಹೆಲ್ಪ್ ಮಾಡೋದು ಅದು ಸಮಾಜ ಸೇವೆ ಅಲ್ಲ. ಜನರ ಹತ್ರ ಹೋಗೋದು ಸಮಾಜ ಸೇವೆ, ಜನರ ಹತ್ರ ಹೋಗೋದು ಸಮಾಜ ಸೇವೆ. ಎರಡನೇದ್ದು, ಲರ್ನ್ ಫ್ರಮ್ ದೆಮ್. ನಾವು ಎಷ್ಟು ಓದಿರ್ಬೋದು ಸರ್, ಆದರೆ ಇವತ್ತು 2,000 ಕ್ಯಾಂಪ್ ಆಗಿದೆ ಅಂತೇಳಿ, 1,500 ಕ್ಯಾಂಪ್ ಆಗಿದೆ ಅಂತ ಹೇಳಿದೆಲ್ಲ, 2 ಲಕ್ಷ ಜನರಿಗೆ ನಾವು ಬಿಡಿಸಿದ್ದೇವೆ. ಆದರೆ ಇವತ್ತು ನಡೆಯುವ ಕ್ಯಾಂಪ್ ನನಗೆ ಹೊಸ್ತೆ ಅಂತ ಅನಿಸ್ತದೆ. ವಿಭಿನ್ನವಾಗಿರ್ತದೆ, ವಿಭಿನ್ನ ರೀತಿಯಲ್ಲಿ ಚಾಲೆಂಜಸ್. ವಾಚಾಮ ಗೋಚರವಾಗಿ ನಿಮಗೆ ಬೈತಾನ ಅವನು. ಹೌದು, ನೀವು ಕೇಳಿಸ್ಕೊಳ್ದೇ ಇರೋ ಪದ ಎಲ್ಲ ನೀವು ಕೇಳಿಸ್ಕೋಬೇಕು. ನಿಮ್ಮ ಮೈಂಡ್ ಸೆಟ್ ಹೆಂಗಿರುತ್ತೆ ಸರ್ ನಿಮಗೆ? ಸರ್ ಅದಕ್ಕೆ ನಾವು ಫುಲ್ ಪ್ರಿಫರ್ ಆಗಿರ್ತೇವೆ. ಯಾಕೆ ಗೊತ್ತಾ? ಅದೇ ವ್ಯಕ್ತಿ 1, 2, 3, 4, 5ನೇ ದಿನ ಅವನಿಗೆ ವಸ್ತುಸ್ಥಿತಿ ಗೊತ್ತಾಗ್ತದೆ. ಅವನ ಬಾಡಿಯಲ್ಲಿದ್ದಂಥ ಮದ್ಯಪಾನದ ಆ ಶಕ್ತಿ ಅವನಿಗೆ ಹಾಗೆ ಮಾಡಿದೆ. ನಾಳೆ ಕುಡಿಲಿಕ್ಕೆ ಇಲ್ಲ ಎನ್ನುವಂಥ ಯೋಚನೆ ಅವನಿಗೆ ಬಂದು ಬೊಬ್ಬೆ ಆಗ್ತಾನೆ. ಆದರೆ ಅದೇ 72 ಗಂಟೆಯ ನಂತರ ಅವನ ಬಾಡಿಯಿಂದ ಅವನ ಮದ್ಯಪಾನ ಡಿಟಾಕ್ಸಿಫಿಕೇಷನ್ ಆಗುವ ಸಮಯದಲ್ಲಿ ಹಿಂತೆಗೆದ ಚಿಹ್ನೆಗಳು ಬಂದಾಗ, ಮದ್ಯಪಾನದಿಂದ ಹೀಗೆಲ್ಲ ಆಗ್ತದಾ, ಫಿಡ್ಸ್ ಎಲ್ಲ ಬರುತ್ತಾ, ಕೈಕಾಲು ನಡುಗ್ತದ, ನನಗೆ ಕೈಕಾಲು ಬಲ ಇಲ್ಲವಲ್ಲ, ಜ್ವರ ಬರ್ತಿದೆಯಲ್ಲ, ಊಟ ಸೇರಲ್ವಲ್ಲ, ವಾಮಿಟಿಂಗ್ ಮಾಡಬೇಕಲ್ಲ ನಾನು. ಸರ್, ಹಾಲಲ್ಲಿ ವಾಮಿಟ್ ಮಾಡಿದವರಿದ್ದಾರೆ ಸರ್, ಹಾಲಲ್ಲಿ ಹುಚ್ಚ ಹೋಗಿದ್ದವರಿದ್ದಾರೆ. ನಮ್ಮ ಕಾರ್ಯಕರ್ತರು ವಾಮಿಟ್ ಮಾಡುವಾಗ ಗಲೀಜು ಮಾಡಲ್ಲ. ಒಂದು ಕಾರ್ಯಕರ್ತೆ ನನ್ನ ಗಮನಕ್ಕೆ ಬಂದಿದೆ, ಸುಮಾರು ಒಂದು 13 ವರ್ಷದ ಹಿಂದೆ. ಒಬ್ಬ ಆರೋಗ್ಯ ಸಹಾಯಕಿ, ನಮ್ಮ ಆರೋಗ್ಯ ಸಹಾಯಕಿ ವಾಮಿಟ್ ಮಾಡುವಾಗ ಆ ಜಾಗ ಕೊಳೆ ಆಗ್ತದೆ ಅಂತೇಳಿ ಕೈ ಹಿಡ್ದದ್ದಿದೆ. ಬೆಳಗ್ಗೆದ್ದಾಗ ಊಟ ಮಾಡೋಕ್ಕಾಗಲ್ಲ ಸರ್ ಅವರಿಗೆ. ಒಂದು ಉಪ್ಪಿಟ್ಟು ತಿನ್ನಪ್ಪ ಅಂತ ಹೇಳಿದ್ರೆ ತಿನ್ನಲ್ಲ ಅವರು. 8 ದಿನದಿಂದ ಊಟ ಮಾಡಲಿಲ್ಲ ಸರ್ ನಾನು, ಇವತ್ತು ನನಗೆ ಬೇಡ ಅಂತ ಹೇಳ್ತಾನೆ. ಮತ್ತು ಊಟ ಮಾಡೋದು ಹೇಗೆ ಬದುಕಿದೆಯಾ? ಸರಾಯಿ ಕುಡಿದ್ರೆ ಉಳಿತದೆ, ಉಳಿದದೆಲ್ಲ ವಾಮಿಟ್ ಆಗ್ತದೆ, ಅದು ಮಾತ್ರ ಉಳಿತದೆ. ನೋಡಿ, ಮ್ಯಾನ್ ಡ್ರಿಂಕ್ಸ್ ಟೇಕ್ ದ ಸ್ಟ್ರಿಂಗ್ಸ್. ಕರೆಕ್ಟ್. ಅವನನ್ನು ಹಾಗೆ ಬಿಟ್ಟರೆ 3ನೇ ಪಾಯಿಂಟ್ ಇದೆ, ಡ್ರಿಂಕ್ಸ್ ಟೇಕ್ಸ್ ದ ಮ್ಯಾನ್. ದಟ್ಸ್ ಎಂಡ್. ಆ್ಯಂಡ್ ಇನ್ಕ್ರೀಸಿಂಗ್ ಟಾಲರೆನ್ಸ್ ಡಿಕ್ರೀಸಿಂಗ್ ಟಾಲರೆನ್ಸ್ಗೆ ಬರ್ತದೆ. ಕರೆಕ್ಟ್. ಲ್ಯಾಕ್ ಆಫ್ ಕೋಆರ್ಡಿನೇಷನ್ ಬಾಡಿಯೊಳಗೆ, ಲ್ಯಾಕ್ ಆಫ್ ಕೋಆರ್ಡಿನೇಷನ್ ಕುಟುಂಬದಲ್ಲಿ, ಪ್ಯಾರಾನಾಯ್ಡ್ ಬಿಹೇವಿಯರ್, ಸಂಶಯ, ನಾನು ಯಾಕೆ ಬದುಕಬೇಕು, ನನ್ನ ಹೆಂಡತಿಗೆ ಯಾರೋ ಇದ್ದಾರೆ, ದೇವರು ಇಲ್ಲ, ಇವನು ಮಾಡ್ಕೊಂಡದ್ದು ಅಂತ ಯಾವತ್ತೂ ಅವನು ಒಪ್ಕೊಳ್ಳಲ್ಲ. ಹಾಂ, ನನ್ನಿಂದಾಗೆ ಆದದ್ದಲ್ಲ, ಅವನ ಸಮಸ್ಯೆಗೆ ಇನ್ನೊಬ್ಬರು ಕಾರಣ, ನನ್ನ ತೋಟ ಕಾರಣ, ನನ್ನ ಜಮೀನು ಕಾರಣ, ನನ್ನ ಮಡದಿ ಕಾರಣ, ನನ್ನ ಮಕ್ಕಳು ಕಾರಣ. ಮಡದಿ ಇದ್ದರೆ ಕೆಲವು ಮನೆಯಲ್ಲಿ ಹೆಣ್ಮಕ್ಳು ಸತ್ತೋಗ್ತಾರೆ, ಸೂಸೈಡ್ ಮಾಡ್ತಾರೆ. ಆಗ ಹೆಂಡತಿ ಸತ್ತೋದ್ಲು ಅಂತ ಕುಡಿತಾನೆ, ಇದ್ದಾಗ ಸತ್ತೋಗು ಅಂತೇಳಿ ಹೇಳ್ತಾನೆ. ಅಂದರೆ ಅಷ್ಟು ಕಠಿಣ ಕಾಯಿಲೆ ಸರ್, ಇದೊಂದು ಭೀಕರ ಚಟ ಅಂತ ಹೇಳ್ತಾರೆ, ಬರ್ಬರವಾದಂಥ ಚಟ, ಕೆಟ್ಟ ಅಭ್ಯಾಸ, ಮೂಢ ಸಂಪ್ರದಾಯ, ಭಯಾನಕವಾದ ಚಟ. ಇವತ್ತು ನೀರಿಗೆ ಬಿದ್ದು ಸಾಯೋದಕ್ಕಿಂತ ಹೆಚ್ಚು ಈ ವ್ಯಸನಕ್ಕೆ ಬಿದ್ದು ಸಾಯ್ತಾ ಇದ್ದಾರೆ. ನೀರಿಗೆ ಬಿದ್ದು ಸಾಯೋದಕ್ಕಿಂತ ಹೆಚ್ಚು ಜನ
ಇವತ್ತು ಕರ್ನಾಟಕ ರಾಜ್ಯದಲ್ಲ, ಭಾರತ ದೇಶದ, ನಮ್ಮ ದೇಶಕ್ಕೆ ತುಂಬ ಖ್ಯಾತಿ ಇದೆ, ದೊಡ್ಡ ದೊಡ್ಡ ಖ್ಯಾತಿಗಳಿದೆ. ಆದರೆ ಒಂದು ಕುಖ್ಯಾತಿ ಇದೆ ಸರ್, ಇಡೀ ವಿಶ್ವದಲ್ಲಿ 1ನೇ ಸ್ಥಾನದಲ್ಲಿ ಮದ್ಯಪಾನದ ಬಳಕೆ ಮಾಡುವಂಥ ರಾಷ್ಟ್ರ ಅದು ಭಾರತ. 2ನೇ ಸ್ಥಾನದಲ್ಲಿ ಧೂಮಪಾನ ಸೇವನೆಗೆ 2ನೇ ಸ್ಥಾನ, ಮಾದಕ ವಸ್ತುಗಳ ಬಳಕೆ ಮತ್ತು ಕಳ್ಳ ಸಾಗಾಣಿಕೆಗೆ 3ನೇ ಸ್ಥಾನ. ಹೇಗೆ ಸರ್ ನಮ್ಮ ಯುವಜನತೆ ಮೇಲೆ ಬೀಳ್ತಾರೆ? ನಾನು ರಿಪೋರ್ಟ್ ಓದ್ತಿದ್ದೆ ಸರ್, ನೋಡ್ತಿದ್ದೆ ನಾನು. ಅದರಲ್ಲೂ ಕೂಡ ಕರ್ನಾಟಕದಲ್ಲಿ 30% ಜನ ಕುಡಿತದಲ್ಲಿದ್ದಾರೆ ಅಂದರೆ ಹೌದು, ನಾವು ಎಲ್ಲಿ ಹೋಗ್ತಾ ಇದೆ ಅಂತ ಯೋಚನೆ ಮಾಡ್ಬೇಕು ಸರ್. ದೇಶದಲ್ಲಿ ಖಾಲಿ ಒಂದು ಮದ್ಯಪಾನದ ಬಗ್ಗೆ ಒಂದು ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತೇನೆ ನಿಮಗೆ. ಹಾಂ ಸರ್. 7 ಕೋಟಿ ಜನ ವ್ಯಸನಿಗಳಾಗಿದ್ದಾರೆ. 7 ಕೋಟಿ ಜನ ವ್ಯಸನಿಗಳಾಗಿದ್ದಾರೆ. ಬಳಕೆದ ವಿಷಯ ಇಲ್ಲ, ಇದು ಅಧಿಕೃತ ಮಾಹಿತಿ. ಅಡಿಕ್ಷನ್ 7 ಕೋಟಿ. ಹಾಗಾದ್ರೆ ಎಂತಾಯ್ತು? ಕರ್ನಾಟಕ ರಾಜ್ಯದಷ್ಟು ದೊಡ್ಡ ಜಾಗ ಇವತ್ತು ವೇಸ್ಟ್ ಆಗ್ತಾ ಇದೆ. ಅಷ್ಟು ಜಾಗದ ಹೋಯ್ತಲ್ಲ ಇವತ್ತು. 7 ಕೋಟಿ ಜನಸಂಖ್ಯೆಯ ರಾಜ್ಯ ಒಂದು ಅಷ್ಟು ಭಾಗ. ನಾನು ಒಂದು ಮಾತು ಹೇಳ್ತೇನೆ, ಗಡಿಯಲ್ಲಿ ಯೋಧರು ಕೆಲಸ ಮಾಡ್ತಾರೆ ದೇಶಕ್ಕಾಗಿ. ಇವತ್ತು ನಾನು ಊರಲ್ಲಿ ನಿಂತು ವ್ಯಸನ ಮುಕ್ತನಾದರೆ ನಾನು ಒಬ್ಬ ಸೈನಿಕನ ಹಾಗೆ ದೇಶ ಕಾಯ್ತೇನೆ. ಮಾನವ ಸಂಪನ್ಮೂಲದ ಸದ್ಬಳಕೆ ಆಗ್ತದೆ, ಒಂದು ಕುಟುಂಬ ಉಳಿಯುತ್ತದೆ. ಒಳ್ಳೆ ಮಾತು. ಒಂದು ಕುಟುಂಬ ಉಳಿಯುತ್ತದೆ. ಸ್ಥಳೀಯವಾಗಿ ನಾನು ಸೈನಿಕನಾಗಲಿಕ್ಕೆ ಆಗೋದಿಲ್ಲ, ಆದರೆ ನಾನು ಚಟಗಳನ್ನು ಬಿಟ್ಟು ಸಂಸ್ಕಾರದಡಿಯಲ್ಲಿ ಬೆಳೆದು ಕುಟುಂಬವನ್ನು ಚೆನ್ನಾಗಿ ನೋಡಿಕೊಂಡ್ರೆ ಒಂದು ದೇಶದ ಒಂದು ಕುಟುಂಬ ಒಳ್ಳೆಯದಾಯಿತು ಸರ್. ಸರ್ ಹೇಳಿ ನನಗೆ, ಅಷ್ಟು ವರ್ಷದಿಂದ ಅವನು ವ್ಯಸನಿ ಆಗಿರ್ತಾನೆ, ಬಿಡೋಕ್ಕಷ್ಟು ಈಸಿ ಅಲ್ಲ. 8 ದಿನದಲ್ಲಿ, ಒಂದು ಶಿಬಿರದಲ್ಲಿ ಆತನ ಬದಲಾವಣೆ ಮಾಡೋಕ್ಕೆ ಸಾಧ್ಯನಾ? ಖಂಡಿತ ಸಾಧ್ಯ ಸರ್. ಇದು ಚಿಕಿತ್ಸೆ ಅಗತ್ಯ ಇರುವ ಕಾಯಿಲೆ. ಈಗ ನಾನು ಮಧುಮೇಹ ರೋಗಿ. ನನಗೆ ಇವತ್ತು ಬೆಳಿಗ್ಗೆ 3 ಮಾತ್ರೆ ತಗೊಂಡಿದ್ದೇನೆ. ಅಂದರೆ 18 ವರ್ಷ ಆಯಿತು. ಪ್ರಾರಂಭದಲ್ಲಿ ಯಾರು ಮಧುಮೇಹಿಗಳು ಹೆದರುದು ಬೇಡ. ಅಂದರೆ ಪ್ರಾರಂಭದಲ್ಲಿ ನನಗೆ 18 ವರ್ಷ ಆಯಿತು ಮಧುಮೇಹ ಆಗಿ. ಅದು ಸಹ ಬೆಳೆದುಕೊಂಡು ಹೋಗುವ ಕಾಯಿಲೆ, ಇನ್ಕ್ಯೂರಬಲ್ ಡಿಸೀಸ್ ಅಂತೇಳಿ ಅದಕ್ಕೂ ಹೆಸರಿದೆ. ಹಾಗೆ ಈಗ ನಾನು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿಲ್ಲ, ಮಾತ್ರೆ ತಗೊಳ್ತಾ ಇದ್ದೇನೆ. ಅಂದರೆ ವಿಷಯ ಏನು ಅಂತ ಹೇಳಿದರೆ, ಇದಕ್ಕೆ ಒಂದು ಈಗ ನಿರ್ವಹಣೆ ಮಾಡಬೇಕು. ಈಗ ನನಗೆ ನೀವು ಒಂದು ಕಾಫಿ ಕೊಟ್ಟರೆ ನಾನು ಮುಲಾಜಿಲ್ಲದೆ ನನಗೆ ಶುಗರ್ಲೆಸ್ ಅಂತ ಹೇಳಬೇಕು. ಕರೆಕ್ಟ್. ಸಕ್ಕರೆನೇ ಬಂದ್ ಮಾಡಿ ಮೊದಲು, ಆಮೇಲೆ ನಾನು ಸಕ್ಕರೆ ತಿನ್ನಲ್ಲ ಅಂತ ಹೇಳಿದರೆ, ವೈನ್ ಶಾಪೇ ಬಂದ್ ಮಾಡಿ ಅಂತ ಹೇಳಿದರೆ ಅದು ಕಾರಣ ಅಲ್ಲ. ನನಗೆ ಇಚ್ಛಾಶಕ್ತಿ ಬೇಕು ಸರ್. ನಾನು, ನನ್ನ ಕುಟುಂಬ ಎಲ್ಲ ವೈಯಕ್ತಿಕ, ಕೌಟುಂಬಿಕ, ಸಾಮಾಜಿಕ, ಔದ್ಯೋಗಿಕ ಮತ್ತು ಆತ್ಮಿಕ ಜವಾಬ್ದಾರಿ ಇರುವವ ಮದ್ಯವ್ಯಸನ ಜವಾಬ್ದಾರಿಯ ಅರಿವು ಮೂಡಿಸುವುದೇ ನಮ್ಮ ಶಿಬಿರದಲ್ಲಿ ಮುಖ್ಯವಾದ ಕೆಲಸ. ಹೌ ಡು ಯು ಕನ್ವಿನ್ಸ್? 1-to-1 ಕೂತ್ಕೊಂಡು ಮಾತಾಡ್ತಿರಲ್ಲ, ಹೆಂಗೆ ಕನ್ವಿನ್ಸ್ ಮಾಡ್ತೀರಿ ಸರ್? ಸರ್, ಗ್ರೂಪ್ ಥೆರಪಿಯಲ್ಲಿ ನಾವು ಒಂದು 8 ದಿವಸ ಒಂದು ಪಠ್ಯವಸ್ತು ಇದೆ, ಇದೇ ಸಬ್ಜೆಕ್ಟು. ಓಕೆ. ಮತ್ತು ನಮ್ಮ ಅನುಭವದ ಆಧಾರದ ಮೇಲೆ ಯಾವ ವಿಷಯಗಳನ್ನು ಅವರಿಗೆ ಹೇಳಬೇಕು ಆ ವಿಷಯಗಳನ್ನು ಅವರಿಗೆ ಹೇಳ್ತೇವೆ, ಯಾವ ವಿಷಯಗಳನ್ನು ಮಡದಿಗೆ ಹೇಳಬೇಕು ಅವರಿಗೆ ಹೇಳ್ತೇವೆ. ಇಲ್ಲಿ ಏನಾಗಿದೆ, ಇದೊಂದು ಫ್ಯಾಮಿಲಿ ಡಿಸೀಸು. ಹೆಚ್ಚಿನ ಹೆಣ್ಮಕ್ಳು ಯೋಚಿಸ್ತಾರೆ, ಅವನಿಗೆ ಅಹಂಕಾರ, ಅವನಿಗೆ ಸೊಕ್ಕು, ಅವನಿಗೆ ಹೆಂಡತಿ ಮಕ್ಕಳ ಮೇಲೆ ಪ್ರೀತಿ ಇಲ್ಲ, ಇದು ರೋಗ ಅಂತ ಅವರಿಗೂ ಗೊತ್ತಿಲ್ಲ. ಇದೊಂದು ಕೌಟುಂಬಿಕ ರೋಗ ಆದ ಮೇಲೆ ನೀನು ಹೇಗಿರಬೇಕು? ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೆರ್ ಈಸ್ ಎ ವಿಮೆನ್ ಅಂತೇಳಿ ಆದರೆ ಅವನ ಸೋಲು ಹಿಡಿದ ಜೀವನದ ಹಿಂದೆ ನಿನ್ನ ಪಾತ್ರ ಇರಬೇಕಲ್ಲ, ಮಕ್ಕಳ ಪಾತ್ರ ಇರಬೇಕಲ್ಲ. ತಪ್ಪು ಯಾರದ್ದು? ತಪ್ಪು ಇಲ್ಲಿ 2 ಕಡೆ ನಾವು ಸಮದೂಗಿಸಿ ಮಾತಾಡಬೇಕಾಗ್ತದೆ. ಓಕೆ. ಆದರೆ ಒಬ್ಬರನ್ನ ಪಾಯಿಂಟ್ ಔಟ್ ಮಾಡೋಕ್ಕಾಗಲ್ಲ, ಆಗೋದಿಲ್ಲ. ಓಕೆ. ಈಗ ಅವನು ಪಾಪ ಒಬ್ಬ ಕಳ್ಳ ಕದಿಯುವುದಕ್ಕೊಂದು ಸತ್ಯ ಕಾರಣ ಇರ್ತದೆ, ಒಬ್ಬ ವ್ಯಸನಿ ಆಗುವುದಕ್ಕೊಂದು ಸತ್ಯ ಕಾರಣ ಆಗ್ತದೆ ಪ್ರಾರಂಭದಲ್ಲಿ. ಅವನು ಹೇಳ್ತಿರ್ತಾನೆ ಅದನ್ನು, ಅದು ಹೇಳ್ತಾರೆ, ಅದರಿಂದ ಕೂಡ ಶುರು ಮಾಡಿದೆ ನಾನು. ಅಲ್ಲಿಂದ ಪ್ರಾರಂಭ ಆಗಿದೆ, ಅದು ಮುಂದುವರಿಯುತ್ತೆ ಯಾಕೆ? ಓಕೆ, ಪ್ರಾರಂಭದಲ್ಲಿ ಅವನೊಂದು 1,000 ರೂಪಾಯಿ ದುಡಿಮೆ ಮಾಡಿ 800 ರೂಪಾಯಿದು ಮನೆಗೆ ತಂದು 200 ರೂಪಾಯಿದು ಕುಡಿಯುವಾಗ ಯಾರು ವಿರೋಧಿಸಿದ್ದಾರೆ? ನನ್ನ ಗಂಡ ಕ್ರಮದಲ್ಲಿ ಕುಡಿತಾರೆ, ಯಾರು ವಿರೋಧಿಸಲಿಲ್ಲ. ಇದುವೇ ಮೊದಲ ಹೆಜ್ಜೆ, ವ್ಯಸನದ ಮೊದಲ ಹೆಜ್ಜೆ ಇದು. ಅವತ್ತೇ ಬಡ್ದು ವಾರ್ನಿಂಗ್ ಕೊಟ್ಟು ಅವತ್ತೇ ಸ್ಟ್ರೈಕ್ ಆಗಬೇಕು. ಆಗಿದ್ರೆ ಸರಿ ಹೋಗ್ತದೆ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ, ಇದು ಬಗ್ಲಿಕ್ಕೆ ಆಗೋದು. ಇದು ಸಣ್ಣ ಕಣಿ ಅಂತ ಹೇಳ್ತಾರೆ ನಮ್ಮ ಭಾಷೆಯಲ್ಲಿ, ತುಳುವಿನಲ್ಲಿ. ಅದನ್ನು ಒಂದು ಹಾರೆಯಲ್ಲಿ ಸರಿಪಡಿಸಬಹುದು. ನದಿ ಆದ ನಂತರ ಸೊ ನಿಮ್ಮ ಸಜೆಷನ್ ಏನಪ್ಪಾ ಅಂದ್ರೆ, ಪ್ರಾರಂಭದಲ್ಲೇ ಹೆಣ್ಣುಮಕ್ಳು ಇದನ್ನ ಗಮನ ಹರಿಸಿ ಅಲ್ಲೇ ಚೂಟೋ ಕೆಲಸ ಆಗಬೇಕು. ಹೌದು. ನೀವು ಡಿ-ಅಡಿಕ್ಷನ್ ಅಂತ ಹೇಳಿದ್ರಿ, ಚಿಕಿತ್ಸೆ ಹೇಗೆ ಕೊಡ್ತೀರಿ ಅಂತ ಹೇಳಿದ್ರಿ. ಮೊದಲು ತೀರ್ಮಾನ ಮಾಡಬೇಕಾದವರು ವ್ಯಸನಿ ಅಲ್ಲ, ನಮ್ಮಲ್ಲಿ ಹೆಣ್ಮಕ್ಳು, ಮನೆಯವರ ತೀರ್ಮಾನ ಬಹಳ ಮುಖ್ಯ. ನೋಡವನು ಕುಡಿದು ನಷ್ಟ ಮಾಡಿದ್ದಾನೆ, ಕಷ್ಟ ಕೊಟ್ಟಿದ್ದಾನೆ, ಬೈದಿದ್ದಾನೆ, ಇನ್ನು ಅಪ್ಪನಿಗೆ ಬೈದಿದ್ದಾನೆ, ಅಮ್ಮನಿಗೆ ಬೈದಿದ್ದಾನೆ, ಮನೆಯ ವಸ್ತು ಮಾರಿದ್ದಾನೆ, ನಂಬ್ತಿರೋ ಬಿಡ್ತಿರೋ ಶಾಲೆಯ ಮಕ್ಕಳ ಪುಸ್ತಕವನ್ನು ಗುಜರಿಗೆ ಕೊಟ್ಟವರು ಇದ್ದಾರೆ.
ಕುಡಿಯೋಕ್ಕೋಸ್ಕರ ಹೌದು. ಮನೆಯ ಪಾತ್ರೆಯನ್ನು ಜಜ್ಜಿ ಅಡುಗೆ ಮಾಡಲಿಕ್ಕೆ ಪಾತ್ರೆ ಇಲ್ಲ, ಗುಜರಿಗೆ ಕೊಟ್ಟವರಿದ್ದಾರೆ. ಮನೆಯ ಹಂಚುಗಳನ್ನು ಮಾರಿಕೊಟ್ಟವರಿದ್ದಾರೆ. ಎಲ್ಲ ಬಿಟ್ಟು ಕೊನೆಯದಾಗಿ ಹಾಂ ಅಲ್ಲೊಬ್ಬರು ಹೆಣ್ಮಗಳು ಇದ್ದಾಳೆ, ಬೇಕಾದರೆ ಬಳಕೆ ಮಾಡ್ಕೊಂತ 100 ರೂಪಾಯಿ ತೆಕ್ಕೊಂಡು ತನ್ನ ಮಡದಿಯನ್ನು ತೋರಿಸಿದವರಿದ್ದಾರೆ. ವೆರಿ ರೇರ್ ಅಲ್ಲ ಸರ್. ಇತ್ತೀಚೆಗೆ ತಾವು ಚಾನಲಲ್ಲಿ ನೋಡಿದಿರಿ, ನಾನು ನೋಡಿದ್ದೇನೆ ನ್ಯೂಸಲ್ಲಿ. ಕೊಡಗಿನ ಹತ್ತಿರದ ಗೋಣಿಕೊಪ್ಪದ ಒಬ್ಬ ವ್ಯಕ್ತಿ ತನ್ನ ಮಗಳಿಗೆ ಕುಡಿತದ ಚಟದಿಂದ ಬಸರಿ ಮಾಡಿಕೊಂಡದ್ದನ್ನು ಒಬ್ಬ ಹುಚ್ಚ, ಒಬ್ಬ ಕೆಟ್ಟ ವ್ಯಕ್ತಿ, ಎಷ್ಟೇ ಕೆಟ್ಟ ವ್ಯಕ್ತಿ, ಒಬ್ಬ ಮಾನಸಿಕ ರೋಗಿಯು ಮಾಡದ ಕೆಲಸ ಕುಡಿದಾಗ ಒಬ್ಬ ವ್ಯಕ್ತಿ ಮಾಡ್ತಾನಲ್ಲ ಸರ್. ಅದು ತಂದೆ, ಅದು ಮಗಳನ್ನ. ಇದು ಲೈವ್ ಎಕ್ಸಾಂಪಲ್. ಅದಕ್ಕಾಗಿ ನಾನು ಹೇಳಿಬಿಟ್ಟೆ, ಊರಿನ ಹೆಸರು ಹೇಳಿಬಿಟ್ಟೆ. ಮತ್ತು ಅದು ಏನಾಯಿತು ಎಲ್ಲವೂ ಈಗ ನಿಗೂಢ ಏನಿಲ್ಲ. ಹಾಗೆ ನಾನು ಹೇಳ್ಬೋದು. ಅಂದರೆ ಸಮಾಜ ಎಲ್ಲಿಗೆ ಬಂತು ಸರ್? ಮಂಗಳೂರಲ್ಲಿ ಒಂದು ಘಟನೆ ನಡೆಯಿತು. ಹಾಂ ತನ್ನ ಸ್ವಂತ ತಂಗಿಯನ್ನು ಮಾದಕ ವಸ್ತುಗಳ ಪ್ರಭಾವದಿಂದ ನಾನು ನೀನು ಹಿಂಗೆ ಮಾಡಿದರೆ ಅಪ್ಪನಲ್ಲಿ ಹೇಳ್ತೇನೆ ಎನ್ನುವಂಥ ಒಂದು ಮಾತು ಹೇಳಿದ್ದ ತಂಗಿಗೆ ತಮ್ಮ ಏನು ಮಾಡ್ಬೋದಿತ್ತು? ಹೇಳಬೇಡ ಅಂತ ಹೇಳ್ಬೋದಿತ್ತು. ಹೌದು, ಮತ್ತು ಜಗಳ ಆಡ್ತಾರೆ, ಏನೋ ಒಂದು ಆಮಿಷ ಕೊಡ್ಬೋದಿತ್ತು, ಜಗಳ ಆಡ್ಬೋದಿತ್ತು. ಹಾಂ ಕಲ್ಲನ್ನು ತೆಗೆದು ತಂಗಿಯ ತಲೆ ಮೇಲೆ ಹಾಕಿ ಕೊಲೆ ಮಾಡಿದ್ರು. ಅದು ಜೈಲಲ್ಲಿದ್ದಾರೆ. ಇದೇ ಎಸ್ ಪಿ ದಯಾನಂದ್ ಹೇಳಿದ್ದು. ಪರೋಕ್ಷ ಮತ್ತು ಪ್ರತ್ಯಕ್ಷವಾಗಿ ಇದರಲ್ಲಿ ಆಗುವಂಥ ಅನಾಹುತಗಳ ಲೆಕ್ಕಾಚಾರ ಹಾಕಿದರೆ ಇದರ ಬಗ್ಗೆ ಪ್ರಚಾರ ಆಗ್ತಾ ಇಲ್ಲ ಸರ್. ಮಾಸಿ ಮೀಡಿಯಾದಲ್ಲಿ ಅದಕ್ಕೆ ಪ್ರೇರಣೆ ಸಿಗ್ತಾ ಇದೆ. ಎಲ್ಲ ಓಕೆ, ಕೂಲ್ ಡ್ರಿಂಕ್ಸ್ ಯಾಕೆ ಅಂತ ಕೇಳ್ತಾರೆ. ಚೆನ್ನಾಗಿ ಹೇಳಿದ್ರು. ಒಂದು ಗುಡ್ಕದ ಜಾಹೀರಾತು ನೋಡಿದ್ರೆ, ಹೌದು, 1 ನೇಷನ್ 1 ಲ್ಯಾಂಗ್ವೇಜ್, 1 ನೇಷನ್ 1 ಲ್ಯಾಂಗ್ವೇಜ್ ವಿಮಲ್, ಬಾಯಲ್ಲಿ ಹಾಕಿ ಕೇಸರಿ. ಅದರಲ್ಲಿ ಕೇಸರಿ ಇರ್ಬೋದಾ? ಕಣದಲ್ಲೂ ಕೇಸರಿ, ಕ್ಯಾನ್ಸರ್, ಕೇಸರಿ ಅಲ್ಲದು. ಈ ರೀತಿಯ ಜಾಹೀರಾತುಗಳು ಜನರನ್ನು ಪ್ರೇರಣೆ ಮಾಡ್ತವೆ, ಪ್ರವೋಕ್ ಮಾಡ್ತದೆ. ಹಾಗೆ ನಮ್ಮ ಶಿಬಿರದಲ್ಲಿ ಅವರಿಗೆ ಫಸ್ಟ್ ಬಂದಾಗ ಅವರನ್ನು ಅಡ್ಮಿಷನ್ ಮಾಡುವಾಗ ನಮಗೆ ತುಂಬ ಸವಾಲಿರ್ತದೆ. ನಮ್ಮನ್ನು ಬೈತಾರೆ ಅಂತ ಹೇಳಿದೆ. ಕೊನೆಯಲ್ಲಿ ಅದೇ ವ್ಯಕ್ತಿ ಸರ್ ಹೋಗಲಿಕ್ಕೆ ಕೇಳೋದಿಲ್ಲ, ಬಿಕ್ಕಿ ಅಳ್ತಾನೆ. 8 ದಿನ ಆದಮೇಲೆ, 8 ದಿನ ಸರ್ ಬಿಕ್ಕಿ ಅಳ್ತಾನೆ. ಅಂದರೆ ಹೋಗಲ್ಲ, ಇಲ್ಲೇ ಇರ್ತೀನಿ, ನಾನು ಇಲ್ಲೇ ಇರ್ತೇನೆ. ನನ್ನ ಮನೆಯವರಿಗಿಂತ ಹೆಚ್ಚಾಗಿ ನೀವು ನೋಡಿದಿರಿ. ನಿಮ್ಮ ಪ್ರೀತಿ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ನಾವು ಏನು ಕೊಡಲಿಲ್ಲ ಸರ್ ಅವರಿಗೆ. ಅದೇ ವ್ಯಕ್ತಿ ಕೂಗಾಡ್ದವನು, ಕಿರ್ಚಾಡ್ದವನು ಮೊದಲು 2 ದಿನ 3 ದಿನಗಳಲ್ಲಿ ನಾನು ತುಂಬ ಸಲ ನನಗೆ ಆಶ್ಚರ್ಯ ಆಗೋದು. ಹಾಂ ನಾನು ಕೇಳುವುದು, ಹಾಂ ಇದು ಮಂಜುನಾಥನ ಪವಾಡ ಅಂದರೆ, ಅಥವಾ ನಾವು ನಂಬುವ ದೇವರ ಪವಾಡ ಅಂದರೆ ಇದುವೇ. ನಾವು ಮಾಡಿದ ಪ್ರಾಮಾಣಿಕ ಸೇವೆಗೆ ಅಲ್ಲಿಂದ ಪ್ರಾಮಾಣಿಕವಾಗಿ ಅದು ತಲುಪಿದರೆ, ಅವನ ಆತ್ಮವಿಶ್ವಾಸ ಅವನಿಗೆ ಬಂದರೆ ಅವನಲ್ಲಿ ಬದಲಾಗ್ತಾನೆ. ಪಶ್ಚಾತ್ತಾಪ ಆದವನು ಪರಿವರ್ತನೆ. ಒಂದು ನಾಣ್ಯದ 2 ಮುಖ. ರಿಪೆಂಟ್ ಮಾಡ್ಕೋತಾರ ಸರ್ ಅಲ್ಲೇ ಅವರು? ಮಾಡ್ತಾರೆ ಸರ್, ಅಳ್ತಾರೆ ಸರ್. ಜನ್ಮದಲ್ಲಿ ಮುಟ್ಟಲ್ಲ ಅಂತ ಹೇಳ್ತಾರೆ. ನಾನು ವಿಷವನ್ನಾದರೂ ಕುಡಿದನ್ನು ಮದ್ಯಪಾನ ಕುಡಿಯಲ್ಲ ಅಂತ ಹೇಳ್ತಾರೆ. ಒಬ್ಬ ವ್ಯಕ್ತಿ ಮೊನ್ನೆ ಹೇಳಿದ್ದು, ಅದನ್ನು ಪೂಜ್ಯರು ಪುನರಾವರ್ತನೆ ಮಾಡ್ತಾ ಇರ್ತಾರೆ. ನಾನು ಸತ್ತರೆ ಯಾರಾದರೂ ಒಂದು ಕಾಲದಲ್ಲಿ ಇವ ಕುಡಿತಾ ಇದ್ದ ಅಂತೇಳಿ ನನ್ನ ಬಾಯಿಗೆ ಯಾರಾದರೂ ಹಾಕಿದರೆ ನನ್ನ ಹೆಣ ಜೀವವಾಗಿ ಅದನ್ನು ಉಗಿದೀತು ಅಂತ ಹೇಳುವ ಮಾತನ್ನು ಹೇಳ್ತಾನೆ. ಅದೇ ಅಷ್ಟು ವಿಲ್ ಪವರ್ ಸರ್. ಅದಕ್ಕಿಂತ ದೊಡ್ಡ ಪವರ್ ಇದೆಯಾ? ಆ ವಿಲ್ ಪವರ್ ಅವನಲ್ಲಿ. ನಾನು ಮಾಡ್ತೇನೆ. ಒಂದು ಮಾತಿದೆ, ಹಕ್ಕಿಗೆ ರೆಕ್ಕೆಯ ವಿಶ್ವಾಸ ಅಂತ. ಆಸ್ಟ್ರೇಲಿಯಾದ ಹಕ್ಕಿಗಳು ರಂಗನತಿಟ್ಟಿಗೆ ಯಾರ ವಿಶ್ವಾಸದಿಂದ ಬರ್ತವೆ? ಯಾವ ದಿಕ್ಸೂಚಿಯಿಂದ ಬರ್ತವೆ? ಕುರುಡನಿಗೆ ಕೋಲಿನ ವಿಶ್ವಾಸ, ಅವನಿಗೆ ಮನೆಯವರ ವಿಶ್ವಾಸ ಆದರೂ ಇದಿಲ್ಲ, ಕೋಲಿನ ವಿಶ್ವಾಸ. ಕರೆಕ್ಟ್. ಆದರೆ ಒಬ್ಬ ವ್ಯಸನಿಗೆ ಬೇಕು ಆತ್ಮವಿಶ್ವಾಸ. ನಾನು ಮಾಡ್ತೇನೆ, ಅವನ ಆಚೆ ಈಚೆ ನೋಡಬಾರ್ದು. ನಾನು ಈ ಸ್ಟುಡಿಯೋಗೆ ಬಂದಾಗ ನಾನು ನಿಮ್ಮನ್ನೇ ನೋಡಬೇಕು, ಹಾಗೆ ಅವರು ಅವರ ಬದುಕನ್ನೇ ನೋಡಬೇಕು. ಮುಂದಿನ ಪಾಸ್ಟ್ ಈಸ್ ಡೆಡ್. ಅದು ಹರಿದು ಹೋದ, ಮುಗಿದು ಹೋದ ಅಧ್ಯಾಯ. ಪಾಪದಿಂದ ತೊಳಿಲಿಕ್ಕೆ ಆಗೋದಿಲ್ಲ, ಪಾಪವನ್ನು ಪುಣ್ಯದಿಂದ ತೊಳಿಬೇಕು. ವೈನ್ ಬಿಡಬೇಕಾದ್ರೆ ಡಿವೈನ್ ಹಿಡ್ಕೊಳ್ಬೇಕು, ಬೇರೆ ಏನು ಮಾತು ಹೇಳಲಿಕ್ಕೆ ಆಗೋದಿಲ್ಲ. ಇದು ಚಂದ ಉಂಟಿದು. ಇದು ನಾನು ಹೇಳಿದಲ್ಲ, ಫಕೀರೇಶ್ವರ ಮಹಾಸ್ವಾಮಿಗಳು ಹೇಳಿದ್ದು ನಮ್ಮ ಸಭೆಗೆ ಬಂದು. ಇದೆಲ್ಲ ನಾನು ಅಲ್ಲಿ ಇಲ್ಲೆಲ್ಲ ಹೆಕ್ಕಿ ಮಾತಾಡೋದು. ಹೆಚ್ಚು ಪೂಜ್ಯರು ಹೇಳಿದ್ದಿದೆ. ಸಪ್ತ ವ್ಯಸನಗಳಲ್ಲಿ ಮದ್ಯಪಾನ ಮೊದಲನೇ ಮೆಟ್ಟಿಲು. ಅದು ಜಾರಿದರೆ ಎಲ್ಲ ಮೆಟ್ಟಿಲನ್ನು ಜಾರಿದ ಹಾಗೆ. ಮೇಲಿನ ಸ್ಟೆಪ್ಪಿಗೆ ಒಂದು ಬಾಲ್ ಹಾಕಿದರೆ ಉಳಿದ ಸ್ಟೆಪ್ಪಿಗೆ ಹಾಕಬೇಕಾಗಿಲ್ಲ, ಅದು ರೋಲ್ ಆಗಿ ಬೀಳ್ತದೆ. ಕರೆಕ್ಟ್. ಮದ್ಯ ವ್ಯಸನ ಒಂದಿದ್ರೆ ಮಾನಿನಿ ಸಹವಾಸ, ಜೂಜಾಟ, ಬೇಟೆಗಾರಿಕೆ, ಸೋಮಾರಿತನ, ಹೊಟ್ಟೆಬಾಕತನ, ಇದು ದಿವಾಸ್ವಪ್ನ, ದಿವಾಮೈಥುನ, ಈ ಎಲ್ಲ 7 ಚಟಗಳು ಅವನ ಪಾಲಿಗೆ ಬರ್ತವೆ ಅಂತ. ಎಂಥ ಮಾತು ಅಂದರೆ!
ಎಷ್ಟು ವಿಚಿತ್ರ ಅಂತ ಹೇಳಿದರೆ ಅವನಿಗೆ ಇದು ಒಂದು ಬಿಡುವುದು ಸುಲಭ ಸರ್. ಇದ್ದದರಲ್ಲಿ ಸ್ವಲ್ಪ ಬಿಡಲಿಕ್ಕೆ ಸುಲಭ ಮದ್ಯಪಾನವೇ. ಮಾದಕ ವಸ್ತುಗಳನ್ನು ಬಿಡಿಸೋದು ಅಷ್ಟು ಸುಲಭ ಇಲ್ಲ. ಅದರ ಸಕ್ಸಸ್ ರೇಟ್ರ ಬಗ್ಗೆ ನಾನು ಮಾತಾಡೋದಿಲ್ಲ. ಇದರ ಸಕ್ಸಸ್ ರೇಟ್ ಹೇಳಿ ಸರ್. ಜನಜಾಗೃತಿ ವೇದಿಕೆಯ ಈ ಕಾರ್ಯಕ್ರಮ ಎಷ್ಟು ಸಕ್ಸಸ್ ರೇಟ್ ಹೇಳಿ ಸರ್. ಸರ್, ವಿಶ್ವ ಆರೋಗ್ಯ ಸಂಸ್ಥೆ ಹೇಳ್ತದೆ 100 ಜನರಲ್ಲಿ 20 ಜನ ಬಿಟ್ಟರೆ ಅದು ಒಳ್ಳೆಯ ಸಕ್ಸಸ್ ರೇಟ್ ಡಿ ಅಡಿಕ್ಷನಲ್ಲಿ. ನಾವು ಸರ್ ಹೆಮ್ಮೆಯಿಂದ ಹೇಳಿಕೊಳ್ತೇವೆ ಮತ್ತು ಅಷ್ಟೇ ನಿಖರವಾದ ಮಾಹಿತಿಯನ್ನು ಇಟ್ಟುಕೊಂಡು ಮಾತಾಡ್ತಾ ಇದ್ದೇನೆ. ನಾವು 50 to 60% ರಿಸಲ್ಟ್ ನಾವು ತೋರಿಸ್ತೇವೆ. 50 to 60% ಯಾಕೆ ಹೇಳಿದೆ ಅಂತ ಹೇಳಿದ್ರೆ 50% ಒಂದು 5 ವರ್ಷದ ನಂತರ ನಾವು ಮೌಲ್ಯಮಾಪನ ಮಾಡಿದರೆ ಒಂದು 50% ಬರುತ್ತೆ. 4 ವರ್ಷದ ಹಿಂದೆ ನೋಡಿದರೆ ಒಂದು 60% ಬರುತ್ತೆ. ಅದೇ 1 ವರ್ಷದೊಳಗೆ ನೋಡಿದರೆ 80% ರಿಸಲ್ಟ್ ನಾವು ತೋರಿಸ್ತೀವಿ. ಅವ್ರು ಮತ್ತೆ ಮುಟ್ಟೋದೇ ಇಲ್ವಾ ಸರ್? ಸರ್, ರಿಲ್ಯಾಪ್ಸ್ ಇಸ್ ದ ಪಾರ್ಟ್ ಆಫ್ ರಿಕವರಿ. ಕೆಲವರು ಬಂದು ಭಾರಿ ಅನಿವಾರ್ಯವಾಗಿ ಸಿಕ್ಕಿ ಬೀಳ್ತಾರೆ ಸರ್. ಕೆಲವೊಮ್ಮೆ ನೀವು ಫಾಲೋಅಪ್ ಇರ್ತೀರಾ ಸರ್? ಸರ್, ಅಲ್ಲಿ ಒಂದು ಪ್ರಾಬ್ಲಮ್, ಫ್ಯಾಮಿಲಿ ಪಾತ್ರ ಕಡಿಮೆ ಆಗ್ತದೆ. ಇವನೀಗ ಬಿಟ್ಟಿದ್ದಾನಲ್ಲ, ಇವನನ್ನು ಬಿಟ್ಟು ಒಬ್ಬನನ್ನು ಬಿಟ್ಟು ನಾವು ತವರ ಮನೆಗೆ ಹೋಗ್ಬೋದು ಸರ್, ಒಂದು ವಿಷಯ. ಎರಡನೇದು ವಿಷಯ, ಹೆಂಡತಿ ಇದ್ದಾಳೆ, ಮಕ್ಕಳಿದ್ದಾರೆ. ಹೆಂಡತಿಗೆ ಆರೋಪ ಮಾಡೋದಲ್ಲ, ಒಂದು ಕಾರಣ ಹೇಳಿದಷ್ಟೇ. ಅವರ ಅಪ್ಪ ಬರ್ತಾರೆ, ಅಮ್ಮ ಬರ್ತಾರೆ, ಅವ್ರಿಗೆ ಎಣ್ಣೆ ಹಾಕುವ ಅಭ್ಯಾಸ ಇದೆ, ಮನೆಯಲ್ಲಿ ಪಾರ್ಟಿ. ರೀ, ನೀವು ಕುಡಿಯೋದಿಲ್ಲ ಅಂತೇಳಿ ಅವರಿಗೆ ಉಪವಾಸ ಹಾಕೋದಾ? ಒಂದು ಬಾಟ್ಲಿ ತನ್ನಿ, ಎಲ್ಲಿ ಹೋಗೋದು ಅವನು? ಮತ್ತೆ ಮದ್ಯದ ಅಂಗಡಿಗೆ. ಹಳೆ ನೆನಪು ಬರೋದಿಲ್ಲ ಸರ್? ಹಿಂಗೆ ಕೊಂಡ್ಕೊಂಬರ್ಬೇಕಾದ್ರೆ ಹೋಗ್ಲಿ ಬಿಡಿ, ಇವತ್ತು ಒಂದಿನ ಕುಡಿಯೋಣ. ಇವತ್ತು ಒಂದು ದಿನ, ನೀವು ಹೇಳಿದ್ದು 100ಕ್ಕೆ 100 ಸತ್ಯ ಸರ್. ಒಂದು ದಿನ ಕುಡಿಯೋಣ. ನಾಳೆ ಆಸೆ ಇಲ್ಲ ಅವನಿಗೆ ಪಾಪ, ಒಂದು ದಿನ ಕುಡಿಯೋಣ. ಒಂದು ಘಟನೆ ನಿಮ್ಗೆ ಹೇಳ್ತೇನೆ ಪ್ಲೀಸ್. ಕಂಬದ ಕೋಣೆ ಅಂತ ಹೇಳುವ ಊರಲ್ಲಿ, ಅವರ ಹೆಸರು ಹೇಳಲ್ಲ, ಒಬ್ಬ ಬಿಲ್ಲವ ಅಂತೇಳಿ ಒಬ್ಬರಿದ್ದಾರೆ, ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ರು. ಅವರ ಹೆಸರು ಹೇಳ್ಬೋದು, ಯಾಕಂದರೆ ಅವರು ನಮಗೆ ಅನಾಮಿಕತೆ ಬೇಡ, ನೀವು ಸಂಬಂಧ ಅಗತ್ಯ ಬಿದ್ದರೆ ಹೇಳಿ ಅಂತ ಹೇಳಿದ್ದಾರೆ. ಓಕೆ, ಒಳ್ಳೆಯ ವಿಷಯ. ಅವನಿಗೆ ರಾತ್ರಿ ಒಂದು ಪ್ರಾಬ್ಲಮ್ ಆಯಿತು, ಅವನ ಮನೆಯ ಪ್ರಾಬ್ಲಮ್. ಅವನಿಗೆ ಕುಡಿಬೇಕು ಅಂತ ಅನಿಸಿತು. ನಾವೊಂದು ಕ್ಲಾಸಲ್ಲಿ ಹೇಳಿದ್ದೇವೆ, ನೋಡಪ್ಪ, ನಿಮ್ಗೆ ಕುಡಿಲಿಕ್ಕೆ ಮನಸ್ಸಿದ್ರೆ ಕುಡಿಯುವ ಮೊದಲು ನಮಗೆ ಫೋನ್ ಮಾಡಿ. ಕುಡಿಯುವ ನಂತರ ಅಲ್ಲ, ಕುಡಿಯುವ ಮೊದಲು ಫೋನ್ ಮಾಡಿದರೆ ನಿಮಗೆ ಪರಿಹಾರ ಇದೆ. ಅದು ಮಧ್ಯರಾತ್ರಿನೂ ಆದರೂ ಪರಿಹಾರ ಕೊಡ್ತೇನೆ. ಕುಡಿದ ನಂತರ ಆದರೆ ಅದು ರಾಂಗ್ ನಂಬರ್ ಅಂತ ಹೇಳ್ತೇನೆ. ನಮ್ಮ ಸಂಬಂಧ ಉಳಿಸಿ ಬೆಳೆಸಿ ಜೀವನವನ್ನು ರೂಪಿಸಬೇಕಾದ್ರೆ ನೀವು ಈ ರೀತಿ ಮಾಡಿ. ಅವನು ಅದನ್ನು ಗಟ್ಟಿ ತಗೊಂಡಿದ್ದಾನೆ. ಆಯಿತು ಸರ್, ತಡ್ಕೊಳ್ಳೋಕ್ಕಾಗಲ್ಲ ಸರ್, ನಾನು ಕುಡ್ದೇ ಬಿಡ್ತೇನಂತ. ನೋಡಪ್ಪ, ನಿನ್ನ ದೇವರ ಸ್ಟ್ಯಾಂಡಲ್ಲಿ ಏನಿದೆ ಅಂತ ಕೇಳಿದೆ. ನೋಡಿ, ಎಷ್ಟು ಒಂದು ತಲಿಪತಿ, ಎಷ್ಟು ಏನಿದೆ ಅಂತ ಕೇಳಿದೆ. ಯಾರಾದ ಹಿಂದೂಗಳ ನಮ್ಮ ಶಿಬಿರಕ್ಕೆ ಹೋದವರ ಮನೆಯಲ್ಲಿ ಒಂದಾದರೂ ಧರ್ಮಸ್ಥಳದ ಮಂಜುನಾಥನ ತೀರ್ಥ ಇರ್ತದೆ. ಹೌದು, ಕರೆಕ್ಟ್. ಏನಿದೆ? ಮಂಜುನಾಥನ ತೀರ್ಥ ಇದೆ. ಅದು ಸರಾಯಿ ಅಂತ ಯೋಚಿಸಿ ಕುಡಿ ಅಂತ ಹೇಳಿದೆ. ಯೋಚಿಸೋದ್ರಲ್ಲಿ ಏನು ತಪ್ಪಿಲ್ಲ, ನಿನಗೆ ಕುಡಿದು ಬಿಡು, ಮತ್ತು ನಿನಗೆ ಯಾವುದೇ ಸಮಸ್ಯೆ ಆಗೋದಿಲ್ಲ. ಕುಡಿದು ಬಿಡೋದು, ಕುಡಿದು ಬಿಟ್ಟು ನಿನಗೆ ಒಳ್ಳೆ ನಿದ್ದೆ ಬರ್ತದೆ. ಬೆಳಗ್ಗೆ ನಾನು ನಿನ್ನನ್ನು ಸಂಪರ್ಕ ಮಾಡ್ತೇನೆ. 12 ಗಂಟೆಗೆ ಆಗಲ್ಲ, ಅಷ್ಟು ಸಮಯಕ್ಕೆ ಅದು ಸಾಕು ಅಂತ ಹೇಳಿದೆ. ನಾನು ಹೇಳಿದ ಮಾತು, ಆ ಸಂಪರ್ಕ ಅದೇ ಕೆಲಸ ಮಾಡಿತಲ್ಲ. ನಾನು ಒತ್ತಿ ಹೇಳಿದೆ, ನಿನಗೆ ಒಳ್ಳೆ ನಿದ್ದೆ ಬರ್ತದೆ. ಸೊ ತಲೆಗೆ ಹೋಯ್ತು. ಇದಕ್ಕಿಂತ ದೊಡ್ಡದು ಯಾವುದಿದೆ ಸರ್ ಪ್ರಪಂಚ? ಪಾಯಿಂಟ್, ಒಪ್ಕೋತೀನಿ ಅದನ್ನು. ಇದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಅವನಲ್ಲಿ ನಿರ್ಧಾರ ಮಾಡಿಕೊಂಡ, ಆತ್ಮ ನಿರ್ಧಾರ ಮಾಡಿತ. ಒಂದು ಇಮಿಡಿಯೇಟ್ ಹೋದ, ನಿದ್ದೆ ಮಾಡ್ದ, ಮಲಗಿದ. ಬೆಳಗ್ಗೆದ್ದು ಧರ್ಮಸ್ಥಳಕ್ಕೆ ಬಂದ, ಫ್ರೆಶ್ ಆದ. ಮಾರನೇ ದಿನ ಹೋದ, ಸರ್ ಸೀದಾ ಹೋಗಿ ಕುಡಿತಿದ್ರೆ ನಾನು ಇವತ್ತು ಬರ್ತಿರ್ಲಿಲ್ಲ. ಥ್ಯಾಂಕ್ ಯು ಸರ್. ಸರ್, ಈಗ ನಾವು ದಿನ ಕುಡಿಯೋರಲ್ಲ, ನಾವು ವೀಕೆಂಡ್ ಕುಡಿಯೋರು. ನಾವು ವೀಕೆಂಡು ಕುಡಿಯಲ್ಲ. ನಾವು ಯಾವಾಗಲಾದ್ರೂ ಒಂದು ಪಾರ್ಟಿ ಆದರೆ ಸುಮ್ಮನೆ ಟೇಬಲ್ ಮ್ಯಾನರ್ಸಲ್ಲಿ ಚಿಯರ್ಸ್ ಮಾಡುವವರು. ಇದೆಲ್ಲ ಒಳ್ಳೇದಾ ಸರ್? ಸರ್, ಭಾರಿ ನಗು ಬಂತು ನನಗೆ ಅದು ಹೇಳುವಾಗ. ನಾನೊಂದು ರೇಡಿಯೋ ಸಂದರ್ಶನಕ್ಕೆ ಹೋಗಿದ್ದೆ. ಪ್ಲೀಸ್, ಅಲ್ಲಿ ಅವರು, ನಾನು ಕೇಳಿದ್ರೆ ತಪ್ಪುಂಟಾ? ಇಲ್ಲ, ರೇಡಿಯೋ ಸಂದರ್ಶನಕ್ಕೆ ಹೋಗಿದ್ದೆ. ರೇಡಿಯೋ ಸಂದರ್ಶನಕ್ಕೆ ಹೋದ್ರೆ ಒಂದು ಮಹಿಳೆ ಫೋನ್ ಮಾಡಿದ್ರು, ಸರ್ ನಾನು ಕೊಡಗಿನವಳು, ಅಪರೂಪಕ್ಕೆ ಬಿಯರ್ ಕುಡಿದ್ರೆ ಏನು ತೊಂದರೆ ಇಲ್ವಾ ಅಂತ. ಇದು ಪ್ರಶ್ನೆ. ನಾನು ಕೊಡಗಿಗೆ ಬರ್ತಿದ್ದೆ, ಬಟ್ ಓಕೆ, ಹೇಳ್ತಿದ್ದೀರಿ. ಅದಕ್ಕೆ ನಾನು ಹೇಳಿದೆ ಅವರಿಗೆ, ಅಮ್ಮ, ಇವತ್ತು ನಮ್ಮ ಡಿ ಅಡಿಕ್ಷನ್ ಸೆಂಟ್ರಿಗೆ ಯಾರೆಲ್ಲ ಬರ್ತಾ ಇದ್ದಾರೆ ಅವರೆಲ್ಲ ಪ್ರಾರಂಭದಲ್ಲಿ ಬಿಯರೇ ಕುಡಿದದ್ದು, ನಿರ್ಧಾರ ನೀವು ಮಾಡಿ ಅಂತ ಹೇಳಿದ್ರು. ನೋಡಿ, ನಾನು ಹೇಳಿದೆ ಅಂದರೆ ಪ್ರಾರಂಭದಲ್ಲಿ ಎಪಿಸೋಡಿಕ್ ಡ್ರಿಂಕ್, ಹೊಸ ವರ್ಷದಿಂದ ಹೊಸ ವರ್ಷಕ್ಕೆ. ಹೌದು,
ಒಂದು ಸಣ್ಣ ಸಣ್ಣ ಎಪಿಸೋಡ್, ಒಂದು 6 ತಿಂಗಳಿಗೊಮ್ಮೆ 8 ತಿಂಗಳಿಗೊಮ್ಮೆ ಬೇಕಾದಾಗ, ಅದು ದುಡ್ಡು ಕೊಟ್ಟಲ್ಲ, ಸಂದರ್ಭ ಬಂದಾಗ. ಇದು ಆನಂತರ ಬರೋದು ಸೆಕೆಂಡ್ ಸ್ಟೇಜೇ ಬರೋದು ಸೋಷಿಯಲ್ ಡ್ರಿಂಕಿಂಗ್, ಈ ಪಾರ್ಟಿಗಳು ಸಂದರ್ಭಗಳು, ಅದನ್ನು ಬಿಡಲಿಕ್ಕೆ ಇಲ್ಲ, ಅಲ್ಲಿ ಸಿಗ್ತದೆ ಅಂತೇಳಿ ಹೋಗೋದು. ಕರೆಕ್ಟ್. ಆನಂತರ ಬರುವುದು ನಿಮ್ಮದು ವೀಕ್ಲಿ ಡ್ರಿಂಕ್ಸ್, ವಾರಕ್ಕೊಮ್ಮೆ, ಇದು ವೀಕೆಂಡಿಗೆ ನಾವು ಕುಡಿಯುವ. ಕರೆಕ್ಟ್ ಸರ್, ವೀಕೆಂಡಿಗೆ ಕುಡಿಯೋರು ತುಂಬ ಮಂದಿ ಇದ್ದಾರೆ ವೀಕೆಂಡಿಗೆ ಕುಡಿಯುವ. ಆಯಿತು. ಆಮೇಲೆ ಬಂತು ಡೈಲಿ ಡ್ರಿಂಕಿಂಗ್ ಅಂದರೆ ಅದು ಕೆಲಸಕ್ಕೆ ಹೋಗ್ತಾರೆ, ಸಂಜೆ ಬಂದು ಕುಡಿಯೋದು. ಆಮೇಲೆ ಕೆಲಸದಲ್ಲೇ ಆಗ್ತದೆ ಅವರಿಗೆ, 3 ಗಂಟೆಗೆ ಹೋದರೆ ಏನು ಆಬ್ಸೆಂಟಿಸಮ್ ಜಾಸ್ತಿ ಆಗ್ತದೆ. ಮತ್ತು ಮಾರ್ನಿಂಗ್ ಡ್ರಿಂಕಿಂಗ್, ಬ್ರ್ಯಾಂಡ್ 8 PM ಇದ್ದದ್ದು 8 AM ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಬ್ರ್ಯಾಂಡ್ ಚೇಂಜ್ ಆಗೋದಿಲ್ಲ, ಇವನು ಚೇಂಜ್ ಆಗ್ತಾನೆ. ಬೆಳಗ್ಗೆ ಬಂದ ತಕ್ಷಣ ಮತ್ತೆ ನಿಮಗೆ ಬೇಕೇ ಬೇಕು, ಮತ್ತೆ ಕೆಲಸಕ್ಕೆ ರಾಜೀನಾಮೆ ಕೊಡಬೇಕು. ಯಾರು ಕೇಳ್ತಾರೆ? ಒಳ್ಳೆ ಪ್ರಾಮಾಣಿಕ ಕೆಲಸಗಾರನ ಕಟ್ಟಿ ಏನು ಮಾಡಲಿಕ್ಕಾಗ್ತದೆ? ಶಾಕ್ ಅವನಿಗೆ ಬರ್ತದೆ, ನೆನಪೋಲೆ ಬರ್ತದೆ, ಸೂಚನೆಗಳು ಬರ್ತವೆ. ಆಯಿತು, ಅವನನ್ನು ಮತ್ತೆ ಕೆಲಸದಿಂದ ತೆಗಿಬೇಕಾಗ್ತದೆ. ನೀವು ಹೇಳಿದ ಇನ್ನೊಂದು ಪಾಯಿಂಟ್ ಹೇಳ್ತೇನೆ. ನಮ್ಮ ಕ್ಯಾಂಪಿಗೆ ಬರ್ತಾರೆ, ಸರ್ ನನ್ನ ಅಪ್ಪ ಸುಮ್ಮನೆ, ಈಗ ಯಂಗ್ಸ್ಟರ್ಸ್ ಸರ್ ಬರೋದು, ಈಗ ಭಾರತದ ಈ ಕರ್ನಾಟಕದ ಸ್ಟ್ಯಾಟಿಸ್ಟಿಕ್ಸ್ ಗೊತ್ತಾ ನಿಮಗೆ? ಪ್ಲೀಸ್. 14ರಿಂದ 42 ಏಜ್ನವರೇ ಹೆಚ್ಚು ಕುಡಿಯು. ಹೌದಾ? 14ರಿಂದ 40. 14 ಯಾಕೆ ಹಾಕಿದ್ದಾರೆ ಅಂತ ಹೇಳಿದರೆ, 14ನಿಂದ ಸ್ಟಾರ್ಟ್ ಆಗ್ತದೆ. ಕೊಡಬಾರ್ದಲ್ಲ ಅವ್ರಿಗೆಲ್ಲ? ಕೊಡಬಾರ್ದು, ಬೋರ್ಡ್ ಹಾಕಿರ್ತಾರೆ ಸರ್. ಅಕಾರ್ಡಿಂಗ್ ಟು ಎಕ್ಸೈಸ್ ಕಾಯ್ದೆ, ಹೌದು, ಕೋಟ್ಪಾ ಕಾಯ್ದೆಯ ಪ್ರಕಾರ 18 ವರ್ಷ ಮೇಲ್ಪಟ್ಟವರಿಗೆ ಮಾತ್ರ ಅವಕಾಶ. ಆದರೆ ಯಾರು ಕೊಡ್ತಾರೆ ಕೊಡುವುದಿಲ್ಲ ಅಂತೇಳಿ ಯಾರು ವಿಮರ್ಶೆ ಮಾಡ್ತಾರೆ? ಅದು ಕರೆಕ್ಟ್. ಈಗ ಒಬ್ಬ ಗೂಡಂಗಡಿಯಲ್ಲಿ ಒಬ್ಬ ಸಿಗರೇಟ್ ಕೇಳಿದರೆ ಕೊಡ್ತಾರೆ, 18 ವರ್ಷದ ಕೆಳಗಿನವನಿಗೆ ಕೊಡ್ತಾರೆ, ಒಳಗೆ ಸೇವಲಿಕ್ಕೆ ಅವನಿಗೆ ಅವಕಾಶನೂ ಕೊಡ್ತಾರೆ. ಅವನ ಮಗನಿಗೆ ಆದರೆ ಕೊಡಲ್ಲ, ಬೇರೆಯವರಲ್ಲ, ವ್ಯಾಪಾರ ಆದರೆ ಆಯಿತು. ಕರೆಕ್ಟ್. ಒಂದು ಮದ್ಯಪಾನದ ಒಂದು ಚಟದಲ್ಲಿದ್ದಂಥ ವ್ಯಕ್ತಿ ಅವನು ಬಿಡಬೇಕು ಅಂತ ಹೇಳುವಂಥ ಮನಸ್ಸು ಮಾಡಿದರೆ ಬಿಡಿಸಲಿಕ್ಕೆ ಸುಲಭ, ಪ್ರೇರಣೆಯಿಂದ ಬಂದವನಿಗೆ ಬಿಡಿಸಲಿಕ್ಕೆ ಸುಲಭ. ಆದರೆ ಒತ್ತಡದಲ್ಲಿ ಬಂದವನಿಗೂ ಬಿಡಿಸಲಿಕ್ಕೆ ಸುಲಭ. ನಮ್ಮಲ್ಲಿ 2 ರೀತಿಯವರು ಬರ್ತಾರೆ, ಕೊನೆಯಲ್ಲಿ ಅವರು ಖುಷಿ ಪಡ್ತಾರೆ. ನಿಮಗೆ ನಾನು ಹೇಳಲಿಕ್ಕೆ ಹೊರಟಂಥ ವಿಷಯ ಯಾವುದು ಅಂತ ಕೇಳಿದರೆ, ಈ ಕಂಪ್ನಿಯಲ್ಲೆಲ್ಲ ಕೆಲಸ ಮಾಡೋರು ಅವರು ಖಂಡಿತ ಪ್ರಾಮಾಣಿಕರು. ನಾನು ನೋಡಿದ್ದೇನೆ. ಅವ್ರು ಬೆಳಗ್ಗೆ 8 ಗಂಟೆಗೆ ಹೋಗ್ತಾರೆ, 10 ಗಂಟೆಗೆ ಮನೆಗೆ ಬರ್ತಾರೆ. ಕೆಲಸದ ಒತ್ತಡ ಇರ್ತದೆ, ಆ ಲ್ಯಾಪ್ಟಾಪ್ನ ಮುಂದೆ ನಿಲ್ತಾರೆ, ಕುಳಿತುಕೊಳ್ತಾರೆ, ಎಷ್ಟು ಮೀಟಿಂಗು, ಹೆಡ್ಡೇಕು. ಇದು ನನ್ನ ಮಗನಲ್ಲಿಯೂ ನಾನು ನೋಡಿದ್ದೇನೆ. ಪಾಪ ರಾತ್ರಿ ಹಗಲು ಅವನು ಕೆಲಸ ಮಾಡ್ತಾನೆ, ಮೀಟಿಂಗ್ ಅಟೆಂಡ್ ಮಾಡ್ತಾನೆ. ಶನಿವಾರ ಬಂತು ಅಂತ ಹೇಳೋರು ಭಾರಿ ಖುಷಿ, ಶನಿವಾರ. ಅಂಥ ಟೈಮಲ್ಲಿ ಏನಾಗುತ್ತೆ, ಪುಣ್ಯಕ್ಕೆ ನಾನು ಅದೃಷ್ಟವಂತ, ನನ್ನ ಮಗ ಅದಕ್ಕೆ ಯಾವುದಕ್ಕೂ ಹೋಗೋದಿಲ್ಲ, ಇಲ್ಲ, ಆದರೆ ಮುಟ್ಟೋದೇ ಇಲ್ಲ. ಆದರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ವೀಕೆಂಡ್ ಆಗುವಾಗ ಅವ್ರು 4 ಜನ ಒಟ್ಟಾಗ್ತಾರೆ, ಹಾಕ್ಲಿಕ್ಕೆ ಶುರು ಮಾಡ್ತಾರೆ. ಇದು ಅಭ್ಯಾಸ ಆಗಿ ಕೊನೆಗೆ ಅದಕ್ಕೆ ಬ್ರಿಂಜ್ ಡ್ರಿಂಕಿಂಗ್ ಅಂತ ಹೇಳಿ ಹೆಸರು. ಹೌದು, ಇದು ಸೆಕೆಂಡ್ ಸ್ಟೇಜ್. ಇದು ಸೆಕೆಂಡ್ ಸ್ಟೇಜ್, ಇದು ಫಸ್ಟ್ ಸ್ಟೇಜ್ ಅಲ್ಲ. ಅವನು ಹೇಳ್ತಾನೆ, ನಾನು ವಾರಕ್ಕೊಮ್ಮೆ ಕುಡಿಯೋನು, ನನ್ನ ಅಪ್ಪ ತಂದು ಹಾಕಿದ್ದಾರೆ ಸರ್ ಅಂತ. ನಾನು ಅವನಲ್ಲಿ ಕೇಳಿದೆ ಗುಟ್ಟಲ್ಲಿ, ನೀನು ವಾರಕ್ಕೊಮ್ಮೆ ಹೇಗೆ ಕುಡಿತೀಯಪ್ಪ, ಹೇಗೆ ಕುಡಿತೀಯ ಮಗ? ಸಣ್ಣವರಲ್ಲ ಎಲ್ಲ, ನನಗೆ 58 ವರ್ಷ ಆಗಿದೆ, ಹೇಗೆ ಕುಡಿತೀಯ ಮಗ ಅಂತ ಕೇಳಿದರೆ ಅವನು ಹೇಳ್ತಾನೆ, ಅದೇ ನಾವು ಫ್ರೆಂಡ್ ಸರ್ಕಲ್ ಕುಡಿತೇವೆ. ಎಷ್ಟು ಕುಡಿತೀರಿ? ಸೋಮವಾರದಿಂದ ಶುಕ್ರವಾರದವರೆಗೆ ಎಷ್ಟು ಬಾಕಿ ಇದೆಯೋ ಅದೆಲ್ಲ ಶನಿವಾರ ಕುಡಿಯೋದಿಲ್ವ ನೀವು? ಹೌದು ಸರ್. ಮುಗೀತಲ್ಲ. ಮತ್ತೆ ಆಟೋದಲ್ಲಿ ಕರ್ಕೊಂಡು ಬರಬೇಕು, ಇನ್ನೊಬ್ಬ ಕರ್ಕೊಂಡು ಮನೆಗೆ ಬಿಡಬೇಕು. ಈ ಸ್ಥಿತಿಯನ್ನು ಅಪ್ಪ ಅಮ್ಮ ಹೇಗೆ ನೋಡಲಿ? ಮದುವೆ ಬೇರೆ ಆಗಲಿಲ್ಲ, ಇವರ ವಂಶ ಪಾರಂಪರ್ಯತೆ ಇನ್ನೂ ಮುಂದುವರಿಲಿಲ್ಲ, ಶಾಲೆಯಲ್ಲಿ ಬೇರೆ ನಿರ್ಧಾರ ಇಲ್ಲ, ವೀಕೆಂಡಲ್ಲೆಲ್ಲ ಮುರಿದು ಬೀಳ್ತಾರೆ, ಫ್ರೆಂಡ್ಸ್ ಅಂತ ಹೇಳಿದರೆ ಖುಷಿ ಪಡ್ತಾರೆ. ಈಗ ಮದ್ಯಪಾನ, ನಾಳೆ ಇನ್ನೊಂದು ಬರ್ಬೋದು. ಅದಕ್ಕೆ ಇಲ್ಲಿ ಪಾರ್ಟಿಗಳಿಗೇನು ಇದು ಗಾಂಜಾ, ಚರಸ್, ಬಂಗ, ಅಫೀಮು, LSD, ಹೆರಾಯಿನು, ಕೊಕೇನ್, ಆಂಪಿಟಮೈನ್, ಡೈನಾಪಿಟಮೈನ್, ಸ್ಲೀಪಿಂಗ್ ಡೋಸಸ್ಸು, ಮಶ್ರೂಮ್ ಪೌಡರ್, ಎಕ್ಟಸಿ ಮಾತ್ರೆಗಳು, ಮಾಂಡ್ರೇಟ್ ಟ್ಯಾಬ್ಲೆಟ್ಗಳು, ಯೂಬಾ ಟ್ಯಾಬ್ಲೆಟ್ಗಳು. ಸರ್, ಈಗ ಒಂದು ಹೊಸದು ಬಂದಿದೆ, ಇದು ಎಂಥದ್ದು, ಸ್ಟ್ಯಾಂಪು. ಎಂಥ ಇನ್ನೊಂದು ರಸ್ತೆ ಬದಿಯಲ್ಲಿ ನಿಲ್ಲುವಂಥದ್ದು ಅಂತ ಹೇಳಿದೆ, ಅದು ಬರಲಿಲ್ಲ ಆ್ಯಕ್ಚುಲಿ, ಅದು ಸುಮ್ಮನೆ ಅದು ಇಲ್ಲ. ಆದರೆ ತುಂಬ ಪಾರ್ಟಿಗಳು, ಕೊಕೈನ್ ಪಾರ್ಟಿಗಳು ತುಂಬ ನಡೀತವೆ ಇವತ್ತು. ಬಿಯರು, ವಿಸ್ಕಿ, ಇದಕ್ಕೆಲ್ಲ ಟ್ಯಾಬ್ಲೆಟ್ ಹಾಕಿ ಮತ್ತು ಬರೆಸಿ ಡ್ಯಾನ್ಸ್ ಮಾಡುವಂಥದ್ದು ಎಲ್ಲ ನಾವು ನೋಡ್ತೇವೆ. ಇಂಥದ್ದೆಲ್ಲ ಇರುವಾಗ ಅದು ಒಂದಕ್ಕೊಂದು ಸೇರಿಕೊಂಡು ಹೋಗ್ತದೆ. ಇವತ್ತು ಡ್ರಿಂಕ್ಸ್ ಪಾರ್ಟಿ, ನಾಳೆ ಇಂಥದ್ದು ಪಾರ್ಟಿ ನಮ್ಮ ಕೈಗೆ ಸಿಗೋದಿಲ್ಲ. ನೋಡಿ, ನನ್ನ ಕಾಲದಲ್ಲಿ ನನ್ನ ಅಪ್ಪ ಅಮ್ಮನಿಗೆ 8 ಮಕ್ಕಳು, ಒಬ್ಬ ಹೋದರೂ 7 ಜನ ಇದ್ದಾರೆ ಅಂತೇಳಿ ಭಾವಿಸ್ಬೋದಿತ್ತು. ಈಗ ಇರುವುದು 1-2, ಅದರಲ್ಲಿ ಒಬ್ಬ ಹೋದರೆ ಎಂತಾಯಿತು? ಆ ಮನೆಗೆ ಬೇರೆ ದುರಂತ ಬೇಕಾ? ಅದಕ್ಕಾಗಿ ಇವತ್ತು ಯುವ ಜನತೆ ಎಚ್ಚೆತ್ತುಕೊಳ್ಬೇಕಾದ ಅವಶ್ಯಕತೆ ಇದೆ. ನಿಮ್ಮ ಶಿಬಿರ ಮಡಿಕೇರಿದಲ್ಲೂ ಆಗಿದೆಯಾ ಸರ್? ಅಯ್ಯಯ್ಯೋ, ನಾವು ಕರ್ನಾಟಕ ರಾಜ್ಯದ ಯಾವ ಜಿಲ್ಲೆಯನ್ನು ಬಿಟ್ಟಿಲ್ಲ. ಅಲ್ಲ, ಯಾಕೆ ಪರ್ಟಿಕ್ಯುಲರ್ ಮಡಿಕೇರಿ ಕೇಳ್ತಿದ್ದೀನಿ ಅಂದರೆ,
ನೀವು ಮಡಿಕೇರಿದವರ, ನೀವು ಕುಡಿಯಲ್ವಾ, ಹಿಂಗೆ ಕೇಳೋ ಮಟ್ಟಕ್ಕೆ ಮಾತಾಡ್ತಾರೆ. ಸತ್ಯ ಹೇಳೋದು ಅಂದ್ರೆ ಅದು ಜನರಲಿ ಪ್ರಾಂತ್ಯವಾರ, ಯಾರು ದೂಷಣೆ ಮಾಡ್ತಿಲ್ಲ, ಆ ಭಾಗದವರು ಅದಕ್ಕೆ ಅಡಿಕ್ಟ್ ಆಗಿರ್ತಾರೆ, ಅಂದರೆ ಒಂದು ಜೀವನದ ಭಾಗವಾಗಿರುತ್ತೆ ಅಂತ ಕೇಳ್ತಾ ಇದ್ದೀನಿ ನಾನು. ಅದು ನಮ್ಮ ಸಭಾಪತಿಯಾಗಿದ್ದಂಥ ಬೋಪಯ್ಯ ಸರ್ ಅವರು ನಮ್ಮ ಮಧ್ಯವರ್ಜನ ಶಿಬಿರದ ಸಮಾರಂಭಕ್ಕೆ ಬಂದರು. ಓಕೆ. ಬಟ್ ಆ ಟೈಮಲ್ಲಿ ಅವ್ರದ್ದು ಸದನ ನಡೀತಿತ್ತು. ಓಕೆ. ಆಗ ಬಂದುಬಿಟ್ರು. ಸರ್ ನೀವು ಅಷ್ಟು ಒತ್ತಡ ಇದ್ದರೂ ಬಂದ್ರಲ್ಲ ಸರ್, ನಮ್ಮ ಸಮಿತಿಯವರಲ್ಲಿ ಹೇಳಿದರು, ಆ ಕಾರ್ಯಕ್ರಮದಲ್ಲಿ ನಾನು ಸಭಾಪತಿಯಾಗಿರ್ಬೋದು, ಆದರೆ ಇಲ್ಲಿ ಇದ್ದಂಥ ಪ್ರತಿಯೊಬ್ಬರು ಅವರ ಮನೆಯ ಪತಿಗಳು. ಇದರಲ್ಲಿ ಒಬ್ಬ ಹಾಳಾದರೆ ಇಡೀ ಕುಟುಂಬ ಹಾಳಾಗ್ತದೆ. ಹಾಗಾಗಿ ನಾನು ಇಲ್ಲಿ ಒಂದು ಬರುವುದು ನನ್ನ ತಪ್ಪಲ್ಲ. ಮದ್ಯಪಾನ ಅದು ಸಂಸ್ಕೃತಿಯ ಭಾಗ ಅಲ್ಲ, ಅದು ವಿಕೃತಿಯ ಭಾಗ. ಒಂದು ವೇಳೆ ಕೊಡಗಿನಲ್ಲಿ ಅದು ಸಂಸ್ಕೃತಿಯ ಭಾಗ ಆಗಿದ್ದಿದ್ರೆ ನಾನು ಕುಡಿಯುತ್ತಿದ್ದೆ ಎನ್ನುವ ಮಾತನ್ನು ಹೇಳಿದರು. ಎಂಥ ಅವೇರ್ನೆಸ್ ಕೊಟ್ಟರು ಗೊತ್ತಾ ಅವರು. ಒಳ್ಳೆ ಮಾತದು. ಅಲ್ಲಿ ಇದು ಬೋಪಯ್ಯರ ಬಗ್ಗೆ ಮಾತ್ರ ಹೇಳುವುದಲ್ಲ, ಅಲ್ಲಿ ಎಲ್ಲ ಶಾಸಕರು ಎಲ್ಲ ಪಕ್ಷ ಭೇದ ಮರೆತು ನಮ್ಮ ಶಿಬಿರಕ್ಕೆ ಬರ್ತಾರೆ. ಇಡೀ ರಾಜ್ಯದಲ್ಲಿ ಪಕ್ಷ ಭೇದ ಮರೆತು ಬರ್ತಾರೆ. ಬಟ್ ಕಲ್ಚರ್ಲಿ ಅವ್ರು ಸೆಲೆಬ್ರೇಟ್ ಮಾಡ್ತಾರೆ ಸರ್ ಡ್ರಿಂಕ್ಸ್ನ. ಕಲ್ಚರ್ಲಿ ಮಾಡ್ತಾರೆ, ಆದರೆ ಈಗ ತುಂಬ ಕಡಿಮೆ ಆಗಿದೆ. ನಾನು ನೋಡಿದ್ದೇನೆ, ಕೊಡಗಲ್ಲಿ ತುಂಬ ಕಡಿಮೆ ಆಗಿದೆ. ಸೊ ಡ್ರಾಸ್ಟಿಕಲಿ ಕಡಿಮೆ ಆಗಿದೆ, ತುಂಬ ಕಡಿಮೆ ಆಗಿದೆ. ಓಕೆ. ಅಲ್ಲಿ ಕೊಡವ ಸಮುದಾಯದ ಮುಖಂಡರುಗಳು ನಾನು ಕೇಳಿದ್ದೇನೆ, 3 ವರ್ಷದ ಹಿಂದೆ ಅವರ ಮಹಾಸಭಾದಲ್ಲಿ ತೀರ್ಮಾನ ಮಾಡಿದ್ದಾರೆ, ಇದನ್ನು ಹಂಚಬಾರ್ದು, ಇನ್ನು ನಮಗೆ ಕುಖ್ಯಾತಿ ಇದೆ, ಬೇಡ ಅದು ಅಂತ. ಇದನ್ನು ತೀರ್ಮಾನ ಮಾಡಿದೆ, ಅವರ ರೆಸೊಲ್ಯೂಷನ್ ಪೇಪರಲ್ಲಿ ಬಂದದ್ದು ನೋಡಿದೆ. ನನಗೆ ಅನಿಸ್ತಿರೋದು ಮುಂದಿನ ದಿನಗಳಲ್ಲಿ ಇದು ಹಿಂಗೆ ಕಂಟಿನ್ಯೂ ಆದರೆ ನೀವೇ ಸರ್ಕಾರಕ್ಕೆ ವಿಲನ್ ಆಗ್ಬಿಡ್ತೀರಾ ಅಂತ. ಆದರೆ ಅತಿ ಹೆಚ್ಚು ಆದಾಯ ಕೋಟಿಗಟ್ಟಲೆ, ಸಾವಿರ ಕೋಟಿಲಿದೆ. ಹಾಗಾಗಿ ಕೇಳ್ತಿದ್ದೇನೆ. ಸಂಯಮ ಮಂಡಳಿಯವರೊಂದು ಸಮೀಕ್ಷೆ ಮಾಡಿದರು. ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ಒಂದು ಇದೆ. ಪಾಪ ಅವರಿಗೆ ಒಂದು 20 ಕೋಟಿಯನ್ನು ಬರ್ತದೆ ವರ್ಷಕ್ಕೆ. ಇಷ್ಟು ದೊಡ್ಡ ಸಮಸ್ಯೆಗೆ 20 ಕೋಟಿ. ಅಲ್ಲಿ ಲಿಕ್ಕರ್ ಲಾಬಿಯಿಂದ ಬರುವಂಥದ್ದು 30,000 ಕೋಟಿ. 30,000 ಇದು 20 ಕೋಟಿ. ಎಲ್ಲಿಂದ ಎಲ್ಲಿಗೆ ನೋಡಿ ಸರ್, ಅವ್ರು ಏನು ಮಾಡಲಿಕ್ಕೆ ಸಾಧ್ಯ? ಒಂದು 25 ಕಡೆಯಲ್ಲಿ ಬೋರ್ಡ್ ಹಾಕ್ತಾರೆ. ಪಾಪ 4 ಕಡೆಗಳಿಗೆ ಹೋಗಿ ಸಹಕಾರ ಕೊಡ್ತಾರೆ, ನಮಗೂ ಕೊಡ್ತಾರೆ ಸಹಕಾರ. ಓಕೆ. ಒಟ್ಟು ಏನು ಅಂತ ಕೇಳಿದರೆ ಅವರು ಹೇಳ್ತಾರೆ, ಅವರೊಂದು ನಿಮ್ಯಾನ್ಸ್ನ ವರದಿಯನ್ನು ಕೋಟ್ ಮಾಡ್ತಾರೆ. ಮದ್ಯಪಾನ ಒಂದು ಕುಡಿದು ಎಷ್ಟು ಆಕ್ಸಿಡೆಂಟ್ ಆಗ್ತದೆ, ಒಂದು ಕುಡಿದು ಅನಾರೋಗ್ಯ ಆಗ್ತದೆ, ಒಂದು ಕುಡಿದು ಏನೆಲ್ಲ ಸಮಸ್ಯೆ ಆಗ್ತದೆ, ಅದಕ್ಕೆ ಪೊಲೀಸ್ ಬಳಕೆ, ಇಲ್ಲಿ ವೈದ್ಯರ ಬಳಕೆ, ಇದನ್ನೆಲ್ಲವನ್ನು ಟೋಟಲ್ ಮಾಡಿದರೆ, ಮದ್ಯಪಾನ ಬ್ಯಾನ್ ಮಾಡಿದರೆ ನಮ್ಮ ಸರ್ಕಾರಕ್ಕೆ ಲಾಭ ಅಲ್ಲದೆ ನಷ್ಟ ಆಗುವುದಿಲ್ಲ. ಇದು ಒಮ್ಮೆಲೇ ಸಿಗ್ತದೆ ಎನ್ನುವಂಥ ವಿಚಾರ ಅಂತೇಳಿ ಅವರು ಮಂಡನೆ ಮಾಡಿದ್ದಾರೆ. ಬಿಹಾರಕ್ಕೂ ಅವರ ನಿಯೋಗ ಹೋಗಿ ಅಲ್ಲಿ ಇವತ್ತು ಬಿಹಾರದಲ್ಲಿ ಸರ್ಕಾರ ನಡೆಯುವುದಿಲ್ವ ಸರ್? ಸರ್ಕಾರ ನಡೀತದೆ. ಕುಡಿಯೋರು ಕದ್ದು ಮುಚ್ಚಿ ಕುಡಿದಿರ್ಬೋದು, ಅದು ಪ್ರಶ್ನೆ ಬೇರೆ. ಈಗ ಪಾನ ನಿಷೇಧ ಇದ್ದಂಥ ರಾಜ್ಯಗಳಲ್ಲಿ ಸಿಗುವುದಿಲ್ವ? ಸಿಗ್ತದೆ. ಬೇಡ, ಮುಸ್ಲಿಂ ಕಂಟ್ರಿಗಳಲ್ಲಿ ಇವತ್ತು ಸಿಗುವುದಿಲ್ವ? ಸಿಗ್ತದೆ. ಕುಡಿಯೋನು ಕುಡಿತಾನೆ. ಆದರೆ ಅದು ಸಾರ್ವಜನಿಕವಾಗಿ ಮಾಡೋದು ಬೇಡ, ಅಧಿಕೃತವಾಗಿ ಮಾಡೋದು ಬೇಡ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಪಾನ ನಿಷೇಧ ಆದರೆ ಯಾವ ಭಾಗ್ಯನೂ ಯಾರೂ ಕೊಡಬೇಕಾಗಿಲ್ಲ. ಮನೆಯೇ ಭಾಗ್ಯ, ಆ ಮನೆಯೇ ಸೌಭಾಗ್ಯವತಿ ಆಗುವಂಥ. ಬಟ್ ಈ ಗ್ಯಾಪಲ್ಲಿ ಒಂದು ನೆನಪಿಸ್ಕೋಬೇಕು ನಾನು, ಬಿಕಾಸ್ ಅದನ್ನು ಬೆಳ್ತಂಗಡಿ ಭಾಗದವರಿಗೆ ಒಂದು ದೊಡ್ಡ ಕ್ರೆಡಿಟ್ ಕೊಡಬೇಕು. ಕರ್ನಾಟಕದಲ್ಲಿ ಏನಾದರೂ ಈ ಭಾಗದ ಜನ ಮದ್ಯ ಮುಟ್ಟಲ್ಲ, ದೊಡ್ಡ ಹೋರಾಟ ಮಾಡಿದ್ರು, ಗೆದ್ದರು, ಆಗಿನ ಮುಖ್ಯಮಂತ್ರಿಗಳು ಕೂಡ ಬ್ಯಾನ್ ಆಗುವಷ್ಟರ ಮಟ್ಟಿಗೆ ಅದೊಂದು ಹೋರಾಟ ಆಯಿತು ಅಂದರೆ ನೆನಪಿಸ್ಕೋಬೇಕು, ಅದು ಬೆಳ್ತಂಗಡಿಗೆ ದೊಡ್ಡ ಕ್ರೆಡಿಟ್ ಅಂತ. ಸರ್, 92ರಲ್ಲಿ ಪಟೇಲ್ರು, JH ಪಟೇಲ್ರು ಮುಖ್ಯಮಂತ್ರಿ ಆಗಿದ್ದಾಗ ನಮ್ಮ ಬೆಳ್ತಂಗಡಿ ತಾಲೂಕನ್ನು ಪಾನ ನಿಷೇಧ ಮಾಡುವಂಥ ವ್ಯವಸ್ಥೆಯಲ್ಲಿ ಜನಜಾಗೃತಿ ವೇದಿಕೆಯ ಸದಸ್ಯರು ಒಂದು ತಾಯಿ ಮಕ್ಕಳಾಗಿ ಕೆಲಸ ಮಾಡಿದ್ದಾರೆ. ಹಾಗಾದರೆ ಅದು ಎಷ್ಟು ದೊಡ್ಡ ಸಮಸ್ಯೆ ಆಗಿರ್ಬೋದು. ಒಂದು ಕಡೆಯಲ್ಲಿ ಪಾನ ನಿಷೇಧಕ್ಕೆ ಹೋರಾಟ ನಾವು ಮಾಡುವಾಗ, ಇನ್ನೊಂದು ಕಡೆಯಲ್ಲಿ ಲಿಕ್ಕರ್ ಲಾಬಿ ನೋಡಿ, ಲಿಕ್ಕರ್ ಲಾಬಿಯ ವಿರುದ್ಧ ಹೋರಾಡುವುದು ಅಂದರೆ ಇದು ಪ್ರವಾಹದ ವಿರುದ್ಧ ಈಜಾಡಿದ, ಸಮುದ್ರದ ಅಲೆಗಳ ವಿರುದ್ಧ ಈಜುವುದು. ಆಗ ಅದು ಸ್ಟ್ರಾಂಗ್ ಲಾಬಿ. ಈಗ ಬೇರೆ ಬೇರೆ ಲಾಬಿಗಳು ಸ್ಟ್ರಾಂಗ್ ಇವೆ, ಆದರೆ ಆಗ ಅದು ಸ್ಟ್ರಾಂಗ್ ಲಾಬಿ. ಅಂಥ ಒಂದು ವ್ಯವಸ್ಥೆಯಲ್ಲಿ ಈಜಾಡಿ ಪೂಜ್ಯರಿಗೆ ಎಷ್ಟೋ ಮಂದಿ ಹೇಳಿದ್ದಾರೆ, ನೋಡಿ ನೀವೆಲ್ಲ ಮಾಡೋದು ಒಳ್ಳೆ ಕೆಲಸ, ಇದೊಂದು ಬೇಡ ಇತ್ತು ನಿಮಗೆ ಅಂತ. ಪ್ರೆಷರ್ ಇತ್ತು ಸರ್ ಆಗ? ತುಂಬ ಪ್ರೆಷರ್ ಇತ್ತು ಸರ್, ತುಂಬ ಪ್ರೆಷರ್ ಇತ್ತು. ಪೂಜ್ಯರು ಒಂದು ಕಡೆಯಿಂದ ಬರುವಾಗ ಇಲ್ಲಿ ಹೋರಾಟ ನಡೀತಾ ಇದೆ ಬೆಳ್ತಂಗಡಿ ತಾಲೂಕಿನಲ್ಲಿ. 5,000 ಮಂದಿ ಯಾರು ಮದ್ಯದ ಅಂಗಡಿ ಬೇಕು ಅಂತ. ಆಗ ಪೂಜ್ಯರ ಪಾಸಿಟಿವಿಟಿ ನೋಡಿ, ಅವರ ಒಂದು ಆಲೋಚನೆ ನೋಡಿ. ಅವರು ಏನು ಹೇಳಿದ್ರು ಗೊತ್ತಾ, ಇವರಿಗೆ ಈಗ ಈ ವಿಷಯ ಸಂದೇಶ ಮುಟ್ಟಿಸಿದ್ರೆ ಪೂಜ್ಯರಿಗೆ, ಈಗ ಅವರಿಗೆ ಅವರ ಹೋರಾಟದ
ಒಂದು ಯೋಚನೆಯನ್ನು ಕೈ ಬಿಡ್ಬೋದು ಅಂತ ಎಲ್ಲರೂ ಯೋಚಿಸಿದ್ರೆ ಏನೋ, ಇದೊಂದು ಭಯದ ವಾತಾವರಣ ನಿರ್ಮಾಣ ಆಗ್ತದೆ ಅಂತೇಳಿ ಭಾವಿಸಿದ್ರು ಏನೋ. ಪೂಜ್ಯರು ಏನು ಹೇಳಿದ್ರು ಗೊತ್ತಾ, ನಗ್ತಾ ಹೇಳಿದ್ರಂತೆ, ಓಹೋ ನಮ್ಮ ಹೋರಾಟದಿಂದ ಅವರಿಗೆ ಭಯ ಹುಟ್ಟಿದೆ, ಹಾಗಾದ್ರೆ ನಾವು ಮುಂದುವರಿಸುವ ಅಂತ ಹೇಳಿದ್ರಂತೆ. ಎಂಥ ಪಾಸಿಟಿವಿಟಿ ನೋಡಿ. ಕರೆಕ್ಟ್. ಅದು ಎಲ್ಲಿಗೆ ಹೋಗಿ ಮುಟ್ಟಿತ್ತು ಅಂತ ಹೇಳಿದರೆ, ನಿಮಗೆ ಗೊತ್ತಿದೆ ಸರ್, ಇಡೀ ವಿಶ್ವದಲ್ಲಿ, ಇಡೀ ರಾಜ್ಯದಲ್ಲಿ, ದೇಶದಲ್ಲಿ ಮದ್ಯ ವಿರೋಧಿ ಅಲೆ ಎಲ್ಲೆಲ್ಲ ಎತ್ತಿದೆ, ಅದು ಅಷ್ಟೇ ವೇಗವಾಗಿ ತಣ್ಣಗಾಗಿದೆ. ಅದು ಮುಂದುವರೆಕೊಂಡು ಹೋಗಲಿಲ್ಲ. 1 ವರ್ಷ, 2 ವರ್ಷ, 4 ವರ್ಷ, 5 ವರ್ಷ, 10 ವರ್ಷ. ಆದರೆ 1992ರಿಂದ ಇದುವರೆಗೆ ಅದನ್ನು ಗಟ್ಟಿಯಾಗಿ ಮುಂದುವರಿಸಿದವರು ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು, ಪೂಜ್ಯ ಧರ್ಮಾಧಿಕಾರಿಗಳು. ಗಟ್ಟಿಯಾಗಿ ಮುಂದುವರಿಸಿದ್ದಾರೆ. ಏನಿದ್ರೂ ಅದನ್ನು ಕೈ ಬಿಡಬೇಡಿ. ಅದಕ್ಕೆ ಪ್ರೆಷರ್ ಇದ್ರೂ ಬಗ್ಗಿಲ್ಲ. ಅದಕ್ಕೆ 4 ಸ್ಟೆಪ್ಪಲ್ಲಿ ನಾವು ಹೋಗ್ತಾ ಇದ್ದೇವೆ. ಒಂದು, ಮಾಹಿತಿ ಮತ್ತು ಪ್ರಚಾರ ಕಾರ್ಯಕ್ರಮಗಳು. ಓಕೆ. ವಿದ್ಯಾರ್ಥಿಗಳಿಗೆ ಜಾಗೃತಿ ಕೊಡ್ತೇವೆ. ನೈಸ್. ಅಲ್ಲಿ ಹೊಸ ಈ ಶಿಬಿರದಲ್ಲಿ 100 ಜನ ಬರ್ತಾರೆ, ಬಿಟ್ಟರೆ 60 ಜನ ಬಿಡ್ತಾರೆ. ಈ 100 ಜನ ಬಂದವರಲ್ಲಿ 60 ಜನ ಬಿಡಲಿಕ್ಕೆ ಖರ್ಚೆಷ್ಟು ಗೊತ್ತಾ? 10 ಲಕ್ಷ ಮೇಲೆ ಆಗ್ತದೆ ಖರ್ಚು. ಅದು ನಿಲ್ಲಿಸುವಷ್ಟು ಮಟ್ಟಿಗೂ ಆಗಿರುತ್ತೆ. ಬಟ್ ಎಲ್ಲವನ್ನ ಮೀರಿ ಪೂಜ್ಯರು ಆ ನಿರ್ಧಾರಕ್ಕೆ ಬಂದರು, ಗಟ್ಟಿ ನಿಲುವಿಗೆ ಬಂದರು. ಹೇಗಿತ್ತು ಸರ್ ಅವತ್ತಿನ ಆ ಪರಿಸ್ಥಿತಿ? ಆವತ್ತಿನ ಪರಿಸ್ಥಿತಿ ಅಂದರೆ, ಯಾರಿಗೂ ಅದು ಬೇಡ, ಮದ್ಯಪಾನ ಬೇಡ, ಬೇಡ, ಯಾರಿಗೂ ಬೇಡ. ಬಹುತೇಕ ಬಡವರಿಗೆ ಅದು ಬೇಡ, ಹೆಣ್ಮಕ್ಳಿಗೆ ಬೇಡ, ಈವನ್ ನಮ್ಮ ಸಮಾಜದ ಜನರಿಗೂ ಅದು ಬೇಡ ಅಂತ ಆಗಿದೆ. ಆ ರೀತಿಯಲ್ಲಿ ಅದು ವ್ಯಾಪಕವಾಗಿ ಬೆಳೆದಿತ್ತು. ಹಾಗಾಗಿ ಎಲ್ಲ ಪಕ್ಷದವರು, ಆಗಿನ ಶಾಸಕರು, ಅವರೆಲ್ಲ ದೊಡ್ಡ ಹೋರಾಟ ಮಾಡಿದರು. ನಮ್ಮ JH ಪಟೇಲ್ರಿಗೆ ಒತ್ತಡ ತಂದರು, ಪಾನ ನಿಷೇಧ ಜಾರಿಯಾಯಿತು. ಪ್ರಪ್ರಥಮ ಬಾರಿಗೆ ರಾಜ್ಯದಲ್ಲಿ ಒಂದು ತಾಲೂಕನ್ನು ಪಾನ ನಿಷೇಧ ಮಾಡಿದ ಕೀರ್ತಿ ನಮ್ಮ ಜನಜಾಗೃತಿ ವೇದಿಕೆಗೆ. ಇದರ ಹೆಗ್ಗಳಿಕೆಯನ್ನು ಗಮನಿಸಿದ ರಾಷ್ಟ್ರೀಯ ಮನೋರೋಗ ಸಂಸ್ಥೆಯವರು ನಮಗೆ ಸ್ಪಂದನ ಅವಾರ್ಡ್ ಕೊಟ್ಟರು. ಅಂದರೆ ಇಂಥ ಒಂದು ಸಾಮಾಜಿಕ ಕ್ರಾಂತಿ. ಮದ್ಯಪಾನಕ್ಕೆ, ಇದು ಮದ್ಯಪಾನ ಎಂಬುದು ಧರ್ಮಸ್ಥಳದ ಸಮಸ್ಯೆ ಅಲ್ಲ, ಇದು ಸಮಾಜದ ಸಮಸ್ಯೆ, ಸಾಮಾಜಿಕ ಸಮಸ್ಯೆ. ಸಾಮಾಜಿಕ ಸಮಸ್ಯೆಗೆ ಸಮಾಜದ ಜನರೇ ಎಚ್ಚೆತ್ತು ಹೋರಾಡಬೇಕು. ಯಾವ ಊರಲ್ಲಿ ಕುಡ್ದಿದ್ದಾನೆ ಅದೇ ಊರಲ್ಲಿ ಬಿಡಬೇಕು. ಯಾವ ಊರಲ್ಲಿ ಕುಡಿದು ಹಾಳಾಗಿದ್ದಾನೆ ಅಲ್ಲೇ ಬಿಟ್ಟು ಸಾಧನೆ ಮಾಡಬೇಕು. ಈ ಕಾನ್ಸೆಪ್ಟಿಗೆ, ಅದು ಜನರ ಭಾಗವಹಿಸುವಿಕೆಗೆ ಒತ್ತು ಕೊಟ್ಟರು ಪೂಜ್ಯರು. ನಾವು ನಿಮಗೆ ಪ್ರೇರಣೆ ಕೊಡ್ತೇವೆ, ನಾವು ನಿಮ್ಮೊಟ್ಟಿಗೆ ಇದ್ದೇವೆ, ಊರವರು ಸೇರಿ. ಹಾಗಾಗಿ ಇದು ಶಿಬಿರದ ಪ್ರೋಸೆಸ್ 6 ತಿಂಗಳಿರ್ತದೆ. ಫಸ್ಟ್ಗೆ ಅವೇರ್ನೆಸ್ ಪ್ರೋಗ್ರಾಮ್, ಒಂದು ಅವೇರ್ನೆಸ್ ಮೂಡಿಸ್ತೀವಿ ಊರಿಗೆ. ಆನಂತರ ಆ ಊರಲ್ಲಿ ಒಂದು ಸಮಾಲೋಚನಾ ಸಭೆ ಅಂತ ಇಡ್ತೇವೆ. ಸಮಾನ ಮನಸ್ಕರು, ಈ ವಿಷಯದಲ್ಲಿ ಎಲ್ಲರೂ ಸಮಾನ ಮನಸ್ಕರಾಗುವುದಿಲ್ಲ, ಅವರನ್ನು ಕರ್ತರ್ತೇವೆ. ಸಂಘ ಸಂಸ್ಥೆಗಳ ಲಿಸ್ಟ್ ಮಾಡ್ತೇವೆ. ನಮ್ಮ ಮಧ್ಯವರ್ಜನ ಶಿಬಿರದ ಇನ್ವಿಟೇಷನ್ ನೋಡಿದರೆ ನಿಮಗೆ ಕರ್ನಾಟಕ ರಾಜ್ಯದಲ್ಲಿ ಅಂಥ ಒಂದು ಇನ್ವಿಟೇಷನ್ ನಿಮಗೆ ಸಿಗುವುದಿಲ್ಲ. ತುಂಬ ದೊಡ್ಡ ಕೆಲಸ ಸರ್ ಇದು. ಹೌದು. 8 ದಿನದ ಕಾರ್ಯಕ್ರಮದಲ್ಲಿ ಅದು ಅಷ್ಟೇ ಸಮರ್ಪಕವಾಗಿ ನಡೀತದೆ. 8 ದಿನವೂ ಕಾರ್ಯಕ್ರಮ ಸೆಟ್ ಮಾಡ್ತೇವೆ. 8 ದಿನದಲ್ಲಿ ಅವರಿಗೆ ಶಿಬಿರಾರ್ಥಿಗಳನ್ನು ತರುವುದು. ಈಗ ಡಿಅಡಿಕ್ಷನ್ ಕ್ಯಾಂಪಿಗೆ ನಾವು ಒಬ್ಬರನ್ನು ಸೇರಿಸಿದರೆ, ಅವ ಯಾವ ಊರಿನವ, ಅವನು ಬಂದದ್ದು ಗೊತ್ತಾಗೋದಿಲ್ಲ, ಹೋದದ್ದು ಗೊತ್ತಾಗೋದಿಲ್ಲ, ಕರೆಕ್ಟ್, ಕುಡಿದದ್ದು ಗೊತ್ತಾಗೋದಿಲ್ಲ, ಬಿಟ್ಟದ್ದು ಗೊತ್ತಾಗೋದಿಲ್ಲ. ಹೌದು. ಆದರೆ ಇಲ್ಲಿ ಸ್ಥಳೀಯರು ಬರ್ತಾರೆ. ಸ್ಥಳೀಯರು ಬಂದಾಗ ಯಾರು ಬರ್ತಾರೆ ಸರ್? ಈಗ ಕುಡುಕರು ಅಂತ ಹೇಳುವಾಗ ನಮ್ಮ ಮನಸ್ಸಿಗೆ ಬರೋದು ರಸ್ತೆ ಬದಿಯಲ್ಲಿ ಬೀಳುವವರು. ನೋ, ಸೆಕೆಂಡ್ ಸ್ಟೇಜಿನವರನ್ನು ಬಿಡಿಸುವುದು ಭಾಳ ಒಳ್ಳೆಯ ಕೆಲಸ. ಯಾಕೆ? ಅವರಿಗೆ ದುಡಿಮೆ ಮಾಡುವಂಥ ಸಾಮರ್ಥ್ಯ ಇರ್ತದೆ, ಅವರೆಲ್ಲ ಕಳ್ಕೊಂಡಿರ್ತಾರೆ, ಯಾವುದೋ ಕಾರಣಕ್ಕೆ ಅವರು ಅಡಿಕ್ಟ್ ಆಗಿ. ಹೌದು. ಹಾಗಾಗಿ ನಾವು ಅರ್ಲಿ ಇಂಟರ್ವೆನ್ಷನ್ ಆಗ್ತದೆ ಅಲ್ಲಿ. ಸಮುದಾಯದ ಜನರು ಅದಕ್ಕೆ ಶಿಬಿರಕ್ಕೆ ಕರ್ಕೊಂಡು ಬರ್ತಾರೆ, ಮತ್ತು ಅವರೇ ಫಾಲೋಅಪ್ ಮಾಡ್ತಾರೆ. ಯಾರು ಕರ್ಕೊಂಡು ಬಂದಿದ್ದಾರೆ ಅವರೇ ಫಾಲೋಅಪ್ ಮಾಡ್ತಾರೆ. ಹಾಗಾಗಿ ಊರಲ್ಲಿ ಒಂದು ಹಾಲ್ ನೋಡ್ತೇವೆ, ಟಾಯ್ಲೆಟ್ ಮತ್ತು ಫೆಸಿಲಿಟಿ ಇರುವಂಥ ಹಾಲ್ ನೋಡ್ತೇವೆ, ಅಲ್ಲೇ ಕ್ಯಾಂಪ್ ಮಾಡ್ತೇವೆ. ರೆಸಿಡೆನ್ಷಿಯಲ್ ಕ್ಯಾಂಪ್. ಏನು ಫೆಸಿಲಿಟೀಸ್ ಇರುತ್ತೆ ಸರ್? ಸರ್, ಒಂದು ಹಾಲ್ ಸಿಕ್ಕಿದ್ರೆ ಸಾಕು ನಮಗೆ, ಒಂದು ಟಾಯ್ಲೆಟ್ ವ್ಯವಸ್ಥೆ ಇದ್ದರೆ ಸಾಕು. ನೋಡಿ, ಹೇಗೆ ಕಾಯಿಲೆಯೋ ಹಾಗೆ ಚಿಕಿತ್ಸೆ, ಹೇಗೆ ಕಾಯಿಲೆಯೋ ಹಾಗೆ ಚಿಕಿತ್ಸೆ. ಅಂದರೆ ಇದೊಂದು ಮಾನಸಿಕ ರೋಗ ಅಂತ ನಾನು ಆಗ ಹೇಳಿದೆ. ಮನೋರೋಗ ತಜ್ಞರು ಬರ್ತಾರೆ, ಸೈಕಾಲಜಿಸ್ಟ್ ಬರ್ತಾರೆ, ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ, ಇದರಿಂದಲೂ ಅವರಿಗೆ ಮನಃಶಾಂತಿ ಸಿಗ್ತದೆ. ಬೆಳಗ್ಗೆ ಏಳುವಾಗ ಯೋಗ, ಧ್ಯಾನ, ವ್ಯಾಯಾಮ, ಚಿಂತನೆ, ಮನಸ್ಸು ಶುದ್ಧ ಆಯಿತು. ಆನಂತರ ಬೆಳಗಿನ ಉಪಹಾರ ಜೀರಿಗೆ ಬೆಲ್ಲದ ಕಷಾಯ. ಬೆಳಿಗ್ಗೆ ನಾವು ಬೆಳಿಗ್ಗೆ ಜೀರಿಗೆ ಬೆಲ್ಲದ ಕಷಾಯ ಕೊಡ್ತೇವೆ. ಅವ್ರ ಲೈಫಲ್ಲಿ ಕುಡ್ದಿರಲ್ಲ, ಭಾರಿ ಖುಷಿ ಆಯ್ತು. ಅಲ್ಲ, ಅವ್ರು ಕುಡ್ದಿರಲ್ಲ. ನನಗೆ ನಗು ಬರುವುದು. ಆನಂತರ ಅವ್ರ ಮನೆಗೆ ಹೋಗಿ ಜೀರಿಗೆ ಬೆಲ್ಲದ ಕಷಾಯ ಬಿಡುವುದಿಲ್ಲ, ಯೋಗ ಬಿಡುವುದಿಲ್ಲ ಕೆಲವರು. ಈ ಅಡಿಕ್ಷನ್ ಬೇಕು. ಈ ಅಡಿಕ್ಷನ್ ಇದು ಬೇಕೇ ಬೇಕು. ಅದಕ್ಕಾಗಿ ಆನಂತರದಲ್ಲಿ ಅವರಿಗೆ ಗುಂಪು ಸಲಹೆ, ನಾವು ಥೆರಪಿಟಿಕ್ ಕ್ಲಾಸ್ ಕೊಡ್ತೇವೆ. ಥೆರಪಿಟಿಕ್ ಕ್ಲಾಸ್ ಕೊಡೋದ್ರಲ್ಲೂ ಒಂದು ಗುಟ್ಟು ಇದೆ. ಏನು? ಅದೀಗ ಗೊತ್ತಾಗ್ತದೆ, ರಟ್ಟಾಗ್ತದೆ, ತೊಂದರೆ ಇಲ್ಲ. ಏನು ಅಂದರೆ, ಮಹಿಳೆಯರ ಪ್ರಾಬ್ಲಮ್ಸ್, ಅಲ್ಲಿದ್ದ ಮಹಿಳೆಯರ ಪ್ರಾಬ್ಲಮ್ಸನ್ನು ನಾವು ಮೊದಲು ತಗೊಳ್ತೇವೆ. ಏನಮ್ಮ ನಿಮ್ಮ ಮನೆಯವರ ಸಮಸ್ಯೆ ಅಂತ, ಅದರದ್ದೊಂದು ನೋಟ್ಸ್ ಮಾಡ್ತೇವೆ. ಆ ನೋಟ್ಸ್ ಮಾಡಿ ನೇರ ಆ ನೋಟ್ಸಿನ ಆಧಾರದ ಮೇಲೆ ಇವರಿಗೆ ಕ್ಲಾಸ್ ಕೊಡ್ತೇವೆ.
ಓ ಹಂಗೆ. ಹಾ ಸರ್, ಇಲ್ಲದಿದ್ದರೆ ಇದೊಂದು ಟಾಪಿಕೇ ದೊಡ್ಡದು. ಮದ್ಯಪಾನ ರೋಗ, ಅದು ದೇಹಕ್ಕೆ ತೊಂದರೆ ಕೊಡ್ತದೆ, ಅದು ಮನಸ್ಸಿಗೆ, ಇದೆಲ್ಲ ಅವ್ರಿಗೆ ಅದಕ್ಕೆ ಅದು ಹೇಳಿ ಏನು ಪ್ರಯೋಜನ? ಅದನ್ನು ಅನುಭವಿಸಿದವರು ಅವರು. ಈಗ ಅಲ್ಲಿ ಮನೆಯಲ್ಲಿ ಏನು ಸಮಸ್ಯೆ, ಆಗ ಏನಾಗ್ತದೆ, ಇವನಿಗೆ ಕ್ಲಾಸ್ ಕೊಡ್ತೇವೆ ನಾವು, ಥೆರಾಪಿಟಿಕ್ ಕ್ಲಾಸ್ ಅಂತ ಹೇಳ್ತಾರೆ, ಎಲ್ಲ ಕ್ಲಾಸ್ ಅಲ್ಲ ಅದು. ಅದು ಕೊಟ್ಟಾಗ ಅಲ್ಲಿ ಕೂತಲ್ಲೇ ಕಣ್ಣೀರಾಗ್ತಾನೆ, ಪಶ್ಚಾತ್ತಾಪಕ್ಕೊಳಗಾಗ್ತಾನೆ. ಲಾಸ್ಟಿಗೆ ನಾನು ಅವನನ್ನು ಕರೆದು ಕೇಳೋದು, ನೀನು ಯಾಕೆ ಅತ್ತೆ? ಸರ್, ನೀವು ಹೇಳಿದೆಲ್ಲ ನನ್ನ ಮನೆಯ ಸಮಸ್ಯೆ ಅಂತ. ಅದು ಯಾವಾಗ ಅವನ ಮನೆಯ ಸಮಸ್ಯೆ ಆಗ್ತದೆ ನಾವು ಮಾತಾಡೋದು, ಆಗ ಅವನಲ್ಲಿ ಪರಿವರ್ತನೆ ಆಗ್ತದೆ. ನನಗೆ ಎಂತ ಅನ್ನಿಸ್ತು ಗೊತ್ತಾ, ಈಗ ಬಹುಶಃ ನಿಮ್ಮ ಈ ಏನು ಶಿಬಿರಗಳು ಮಾಡ್ತೀರಲ್ಲ, ಮೊದಲೇ ತಿಳ್ಕೊಂಡು ಅವ್ರ ಬಗ್ಗೆ ಕೂತ್ಕೊಂಡು ಅವ್ರಿಗೆ ರೆಡಿ ಮಾಡೋದಿಲ್ಲ, ನಥಿಂಗ್ ಬಟ್ ಬಿಗ್ ಬಾಸ್ ರಿಯಾಲಿಟಿ ಶೋ. ಸರ್, ನೀವೇ ಪ್ರೇರಣೆ ಅನ್ಸುತ್ತೆ ಇದಕ್ಕೆಲ್ಲ. ಬಿಗ್ ಬಾಸ್ ಅಲ್ಲಿ ಇದೇ ಕಾನ್ಸೆಪ್ಟ್ ನೀವೀಗ ಏನು ಮಾಡ್ತಿದ್ದೀರಿ ಇಷ್ಟು ವರ್ಷ, ಹೌದು, ಇದೇ ಕಾನ್ಸೆಪ್ಟ್ ಬಿಗ್ ಬಾಸ್ ಅಲ್ಲಿ ಇರೋದು, ರಿಯಾಲಿಟಿ ಶೋನಲ್ಲಿ. ಬಿಗ್ ಬಾಸ್ ನನಗೆ ಬಿಗ್ ಬಾಸ್ನ ಬಗ್ಗೆ ನಾನು ಹೇಳೋದಿದ್ರೆ, ಬಿಗ್ ಬಾಸ್ನಲ್ಲಿ ತುಂಬ ಜನ ಬರ್ತಾರೆ, ಹೌದು, ಅವ್ರು ಸೆಲೆಕ್ಟ್ ಮಾಡ್ತಾರೆ, ಬರ್ತಾರೆ. ಆಯ್ತು, ಎಲ್ಲೂ ನೀವು ಸೆಲೆಕ್ಟ್ ಮಾಡ್ತೀರಾ, ಬರ್ತೀರಿ, ಗೆಲ್ಲೋದು ಒಬ್ರು. ಕರೆಕ್ಟ್. ಹಾ, ಇಲ್ಲಿ ಎಲ್ಲರೂ ಎಲ್ಲರೂ ಗೆಲ್ತಾರೆ ಸರ್. ಸರಿ, ಎಲ್ಲರೂ ಗೆಲ್ತಾರೆ. ಇದು ಬಿಗ್ ಬಾಸ್ ಅಲ್ಲಿ ಒಬ್ಬರೇ ಗೆಲ್ಲೋದು, ಇಲ್ಲಿ ಎಲ್ಲರೂ ಗೆಲ್ತಾರೆ. ಯಾರು ಗೆಲ್ತಾರೆ? ಪುನಃ ನೀವು ಹೇಳಿದ ಬಿಗ್ ಬಾಸ್ಗೆ ಹೋಗ್ತೇನೆ. ಅಲ್ಲಿ ಹನುಮಂತು ಗೆದ್ದ. ಓಕೆ. ಹನುಮಂತ ಯಾಕೆ ಗೆದ್ದ? ಅವನ ನೈಸರ್ಗಿಕವಾದಂಥ ಅವನ ಆಲೋಚನೆಗಳಿಂದ ಗೆದ್ದ. ಅವನು ಎಲ್ಲಿಯೂ ಆರ್ಟಿಫಿಷಿಯಲ್ ಆಗಲಿಲ್ಲ. ಒಬ್ಬ ಕುರಿ ಕಾಯುವ ಹುಡುಗ. ಅವನು ಅಲ್ಲಿಯೂ ನಾನು ಕುರಿ ಕಾಯುವ ಹುಡುಗ ಅಂತ ಹೇಳಿದ. ಅಲ್ಲಿಯೂ ಅವನಿಗೆ ಬೇಕಾದ ಹಾಗೆ ಕೆಲಸ ಮಾಡಿದ, ಬೇಕಾದ ಹಾಗೆ ಏನೋ ಊಸ್ ಬಿಡ್ಲಿಕ್ಕಿದ್ರು ಬಿಟ್ಟ. ನೀವು ಅವನಾಗಿದ್ದ. ಮತ್ತೆ ಅಲ್ಲಿ ಹೋಗಿ ನಿನಗೆ ಒಂದು ಒಳ್ಳೆ ಹುಡುಗಿ ಇದೆ ಮಾರೆ, ಮದುವೆ ಆಗಲಿಕ್ಕೆ ಅಂತ ಹೇಳಿದರೆ, ಬೇಡ ಬೇಡ ನನಗೆ ಮಾವನ ಮಗಳ ಏನೋ ಅವನು ಹೇಳ್ತಿದ್ದ. ಸತ್ಯ ಹೇಳುದಿದ್ರೆ, ಬಿಗ್ ಬಾಸನ್ನು ನಾನು ನೋಡಿದ್ದೇನೆ, ಅವನ ಪ್ರಾಮಾಣಿಕತೆಗೆ ಒಗೆದ್ದ. ಇಲ್ಲಿ ಕುಡಿತ ಬಿಡಲಿಕ್ಕೆ 3 ಸಂಗತಿ ಬೇಕು. ಪ್ರಾಮಾಣಿಕತೆ, ಬಿಡಬೇಕೆನ್ನುವ ಹಂಬಲ, ಮತ್ತು HOW ಹಾನೆಸ್ಟಿ, ಓಪನ್ ಮೈಂಡ್ನೆಸ್, ಬಿಚ್ಚು ಮನಸ್ಸು. ಹಾನೆಸ್ಟಿ, ಓಪನ್ ಮೈಂಡ್ನೆಸ್, ವಿಲ್ಲಿಂಗ್ನೆಸ್. ಪ್ರಾಮಾಣಿಕತೆ ಇಲ್ಲದಿದ್ದರೆ ಬಿಡ್ಲಿಕ್ಕೆ ಆಗೋದಿಲ್ಲ, ಕಷ್ಟ. ಅವನು ವೈದ್ಯರಲ್ಲಿ ನೋಡಿ ಒಂದು ಮಾತಿದೆ, ದೇವರಲ್ಲಿ ಮತ್ತು ನಮ್ಮಲ್ಲಿ ಸುಳ್ಳು ಹೇಳೋಕ್ಕಾಗಲ್ಲ ಅಂತೆ. ಹಾಗೆ ವೈದ್ಯರಲ್ಲಿ ಮತ್ತು ಸಲಹೆಗಾರರಲ್ಲಿ ಸುಳ್ಳು ಹೇಳಬಾರ್ದು ಅವರು. ಪ್ರಾಮಾಣಿಕವಾಗಿ ಹೇಳಿ, ನಿನಗೆ ಏನಾಗಿದೆ, ನೀನು ಯಾಕೆ ನೋಡಿ, ಒಂದು ಹೆಂಡತಿಯ ಸಂಬಂಧದಲ್ಲಿ ಎಷ್ಟು ಸವಾಲುಗಳಿವೆ ಸರ್. ವ್ಯಸನಿ ಅಂತ ಹೇಳಿದರೆ, ಕೆಲವರು ಹೆಂಡತಿ ಬಿಟ್ಟೋಗಿರ್ತಾರೆ ನೋಡಿ, 4 ರೀತಿಯಲ್ಲಿ ಹೆಣ್ಮಕ್ಕಳ ಸಮಸ್ಯೆ ಇರ್ತದೆ ಅಲ್ಲಿ. ಕೆಲವರು ಬಿಟ್ಟೋಗಿರ್ತಾರೆ, ಅವರು ಡೈವರ್ಸ್ ಕೊಟ್ಟಿರುವುದಿಲ್ಲ. ಹಾಗೆ. ಇನ್ನು ಕೆಲವರು ಟೆಂಪರರಿ ಬಿಟ್ಟು ಹೋಗಿರ್ತಾರೆ, ಯಾವ ಬೇಕಾದ್ರೆ ಬರ್ಬೋದು, ಬರದೇನೆ ಇರ್ಬೋದು. ಇನ್ನು ಕೆಲವರು ಡೈವರ್ಸ್ ಕೊಟ್ಟಿರ್ತಾರೆ. ಓಕೆ, ಆಯ್ತಪ್ಪ, ಗಂಡ ಹೆಂಡತಿ ಡೈವರ್ಸ್ ಕೊಡ್ಬೋದು, ಮಕ್ಕಳಿಗೆ ಡೈವರ್ಸ್ ಕೊಡ್ಲಿಕ್ಕೆ ಆಗ್ತದೆ ಸರ್? ಯಾವ ಕೋರ್ಟ್ ಕೊಡ್ತದೆ ಸರ್? ಈ ಮಗು, ಈ ಗಂಡ ಹೆಂಡರ ಜಗಳದಲ್ಲಿ ಕೂಸು ಬಡವಾಯಿತು ಅಂತ, ಈ ಮಗುವಿಗೆ ಯಾರು ಅಪ್ಪ ಅಮ್ಮ? ತಾಯಿ ಹೇಳ್ತಾಳೆ ಅಪ್ಪನ ಹತ್ರ ಹೋಗಬೇಡ, ಒಂದು ವೇಳೆ ಅಪ್ಪನ ಒಟ್ಟಿಗಿದ್ದರೆ ತಾಯಿ ಹತ್ರ ಹೋಗಬೇಡ, ಡೈವರ್ಸ್ ಆಯಿತು. ಅದನ್ನು ಸರಿ ಮಾಡಬೇಕು ನಾವು. ನಾನು ಡೈವರ್ಸ್ ಆದ ಫ್ಯಾಮಿಲಿಯನ್ನು ಕಾಂಟ್ಯಾಕ್ಟ್ ಮಾಡ್ತೇನೆ, ನೋಡಿ ನಿಮ್ಮ ಜಗಳದಲ್ಲಿ ಮಗುವನ್ನು ಬಡ ಮಾಡಬೇಡಿ. ಈಗ ಅವನು ಕುಡಿತ ಬಿಟ್ಟಿದ್ದಾನೆ, ಅಟ್ಲೀಸ್ಟ್ ಮಗುವನ್ನು ಮಾತಾಡಿಸಲಿಕ್ಕೆ ಬಿಡಿ. ಮದುವೆ ಇಬ್ಬರೂ ಸೇರಿ ಮಾಡಿ, ಇಬ್ಬರೂ ಸೇರಿ ಮಾಡಬೇಕಾಗ್ತದೆ. ಒಂದು ಹುಡುಗಿಯ ಮದುವೆ ಆ ರೀತಿ ಮಾಡಬೇಕಾಗ್ತದೆ. ನೀವು ಡೈವರ್ಸೇ, ನೀವು ಬೇರೆ ಬೇರೆಯೇ ಸರ್. ಹೀಗೆ ಮಾತಾಡಿ ಡೈವರ್ಸ್ ಆದದನ್ನು ರಿಜಿಸ್ಟರ್ ಮ್ಯಾರೇಜ್ ಮಾಡಿಸಿದ್ದು ನಮ್ಮ ಜನಜಾಗೃತಿ. ಹೌದಾ? 3 ಫ್ಯಾಮಿಲಿಗಳನ್ನು ನಾವು ರಿಜಿಸ್ಟರ್ ಮ್ಯಾರೇಜ್ ಮಾಡಿಸಿದ್ದೆ. ಅಗೈನ್ ಶಬಾಷ್. ಲಾಸ್ಟ್ ಹಿಯರಿಂಗ್ ಇದ್ದಂಥ ಒಂದು ಕೇಸ್ ಗದಗದ್ದು ಸಾಲ್ವ್ ಮಾಡಿದ್ರಿ. ಕ್ಯಾಂಪಿಗೆ ಬಂದ ಸಾರ್ ಅಂತ ಹೇಳ್ಕೊಂಡ, ಎಕ್ಸ್ ಮಿಲಿಟರಿ ಮ್ಯಾನ್. ಸರಿ ಆಯಿತು, ಇವತ್ತು ಬೆಂಗಳೂರಲ್ಲಿ ಕೆಲಸ ಮಾಡ್ತಾರೆ ಅವರಿಬ್ಬರು. ನಮ್ಮ ಶಿಬಿರಕ್ಕೊಬ್ಬ ವ್ಯಕ್ತಿ ಬಂದ, ಹೆಸರು ಹೇಳ್ಬೋದಾ ಹೇಳೋದಿಲ್ಲ, ಪಾಪ ಅವನಿಗೆ ಇಡೀ ರಾಜ್ಯಕ್ಕೆ ಬರ್ಬೋದು. ಅವರು ಒಬ್ಬ ಎಕ್ಸ್ ಮಿಲಿಟರಿ ಮ್ಯಾನ್ ಬಂದ. ಎಲ್ಲರೂ ಬಿಟ್ಟೋಗಿದ್ರು, ಎಲ್ಲರೂ ಬಿಟ್ಟೋಗಿದ್ರು, ಅವನೊಬ್ಬನೇ ಇದ್ದ. ಇನ್ನು ಸಾಯೋದೇ ಒಂದು ದಾರಿ. ಒಂದು ಮಾತಿದೆ, ಕುಡಿತ ಮಾಡಿದವನಿಗೆ 3 ಗ್ಯಾರಂಟಿ. ಈ 3 ಗ್ಯಾರಂಟಿ ಬರೆದಿಟ್ಟುಕೊಳ್ಬೋದು ವ್ಯಸನದವನ್ನು ಕಂಟಿನ್ಯೂ ಮಾಡಿದರೆ. ಏನು? ಅಕಾಲಿಕ ಮರಣ. ಅಕಾಲಿಕ ಮರಣ ಅಂದರೆ ಆಯುಷ್ಯ ಬರುವ ಮೊದಲೇ ಸತ್ತೋಗು. 2ನೇದು ಆತ್ಮಹತ್ಯೆ, 3ನೇದು ಅಪಘಾತ. ಇದು 3 ಗ್ಯಾರಂಟಿ 100%. ನೀವು ಅಲ್ಲಿ ಬಂದಂಥ ಶಿಬಿರಾರ್ಥಿಗಳಿಗೆ ಕೇಳಿದರೆ ಅಕಾಲಿಕ ಮರಣದ ವಿಷಯ ಇಲ್ಲ, ಆತ್ಮಹತ್ಯೆಗೆ ಪ್ರಯತ್ನ ಮತ್ತು ಆಕ್ಸಿಡೆಂಟ್ ಆಗಿರ್ತದೆ. ನಮ್ಮ ಶಿಬಿರದಲ್ಲಿ ಒಂದು ಮಾತು ಕೇಳ್ತೇವೆ ಸರ್ ನಾವು, ಎಷ್ಟು ಜನ ನೀವು ಆತ್ಮಾವಲೋಕನ ಕ್ಲಾಸಲ್ಲಿ ಕೇಳ್ತೇವೆ, ನೀವು ಎಷ್ಟು ಜನ ಸುಸೈಡ್ ಅಟೆಂಪ್ಟ್ ಮಾಡಿದ್ರಿ ಅಂತ ಹೇಳಿದರೆ
60 ಜನರಲ್ಲಿ 15 ಜನ 100% ಇರ್ತಾರೆ ಕೈ ಎತ್ತಾರ. ಸರ್. ಎಲ್ಲ ಕೈಕಾಲಿದ್ದವರೇ, ಗಟ್ಟಿ ಮನಸ್ಸಿದ್ದವರೇ, ಒಳ್ಳೆ ಫ್ಯಾಮಿಲಿ ಇದ್ದವರೇ. ಯಾಕೆ ಮಾಡ್ತಾರೆ ಸರ್? ಇದೊಂದು ಮಾನಸಿಕ ರೋಗ ಅಲ್ವಾ? ಅದೇ ಆ ಕ್ಷಣ ಸ್ಪರ್ ಆಫ್ ದಿ ಮೂಮೆಂಟ್. ಹೌದು. ಮತ್ತೆ ಉಳಿದವರು ಆತ್ಮಹತ್ಯೆ ಯೋಚನೆ ಮಾಡಲಿಲ್ಲ, ಇದು ಪ್ರಯತ್ನ ಮಾಡಲಿಲ್ಲ, ಯೋಚನೆ ಮಾಡಿದ್ದಾರೆ. ಅಲ್ಲಿ ಸರಿ ನೋಡ್ಲಿಕ್ಕೆ ಹೋದರೆ 60 to 70% ಈ ಆತ್ಮಹತ್ಯೆಯ ಬಗ್ಗೆ ಯೋಚನೆ ಮಾಡ್ತಾರೆ. ಹಾಗಾಗಿ ಇದರಲ್ಲಿ ಬಹಳ ದೊಡ್ಡ ಸವಾಲು. ಟ್ರೀಟ್ಮೆಂಟಲ್ಲಿ ಅವರನ್ನು ಕನ್ವಿನ್ಸ್ ಆಗೋದು, ಅವರನ್ನು ತಲುಪೋದು ದೊಡ್ಡ ಸಾಕ ಸರ್? 8 ದಿನ ಸಾಕ ಸರ್? ಆಮೇಲೆ ಏನು ಮಾಡಬೇಕು ಸರ್ ಆ್ಯಕ್ಚುಲಿ ಸರ್? ಮನೆಗೆ ಹೋದ್ಮೇಲೆ ನನಗೆ ಇದು ನಮ್ಮ ಆಸ್ಪತ್ರೆಗಳಲ್ಲಿ ಈಗ ನಮ್ಮ ಮಿನಿಸ್ಟ್ರಿ ಆಫ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್ ಪ್ರಕಾರ ಅವರ ಟ್ರೀಟ್ಮೆಂಟ್ ಮ್ಯಾನ್ಯುವಲಲ್ಲಿ ನಾನು ನೋಡಿದ್ದೇನೆ, ಮಿನಿಮಮ್ 21 days ನಿಲ್ಲಿಸಬೇಕು ಅಂತ ಹೇಳ್ತಾರೆ. ಕೆಲವು ಆಸ್ಪತ್ರೆಗಳಲ್ಲಿ 15 ದಿವಸ ನಿಲ್ಲಿಸ್ತಾರೆ. ಅಂದರೆ 21 ದಿನ ನಿಲ್ಲಿಸಿದ್ರೆ ಲೈಫ್ ಲಾಂಗ್ ಹಾಗೆ ನಿಲ್ತಾರೆ ಅಂತ ಅವರು ಹೇಳೋದು. ಕರೆಕ್ಟ್. ಹೌದು. ಅದು ಇದು ಕುಡಿತ ಅಂತಲ್ಲ, ಯಾವುದೇ ಹ್ಯಾಬಿಟ್ ಆದರೂ ಅಷ್ಟೇ ನಿಲ್ತಾರೆ ಅಂತ ಹೇಳುದು. ನನ್ನ ಒಂದು ವಿಷಯ, ಯಾವಾಗ ಅದಕ್ಕೆ ಮದ್ದಿಲ್ಲ, ಯಾವಾಗ ಅದಕ್ಕೆ ಚಿಕಿತ್ಸೆ ಇಲ್ಲ ಅಂತ ಹೇಳಿ ಆದಮೇಲೆ ಅದಕ್ಕೆ ನಿರ್ದಿಷ್ಟವಾದ ದಿನ ನಿಗದಿ ಮಾಡಬಾರದು ಸರ್. ನೀವು 21 ದಿನ ಅಂತ ಹೇಳಿದ್ರೆ ಅವನು 21 ದಿನಕ್ಕೆ ರೆಡಿ ಇರ್ತಾನೆ. ಹಂಗೆ ಮೈಂಡ್ ಸೆಟ್ ಹಂಗಿರುತ್ತೆ. ಹೌದು ಸರ್. ಶಬರಿಮಲೆಗೆ ಹೋಗುವಂಥ ನಮ್ಮ ಭಕ್ತಾಭಿಮಾನಿಗಳು ಅಷ್ಟು ದಿನ ನಾನು ವ್ರತದಲ್ಲಿರಬೇಕು ಅಂತ ಯೋಚಿಸ್ತಾನೆ, ಮತ್ತೆ ಅದರ ನಂತರದಲ್ಲಿ ರಿಲ್ಯಾಪ್ಸ್ ಆಗುವಂಥದ್ದನ್ನು ನಾವು ಗಮನಿಸ್ತೇವಲ್ಲ ಸರ್. ಸೊ ಲೆಟ್ಸ್ ನಾಟ್ ಸೆಟ್ ಮೈಂಡ್ ಅಂತ. ಸೆಟ್ ಮಾಡೋದಿಲ್ಲ, ಮೈಂಡನ್ನೇ ಸೆಟ್ ಮಾಡಿಬಿಡಬೇಕು. ಲೈಫಿಗೆ ಸೆಟ್ ಮಾಡಬೇಕು, ಲೈಫಿಗೆ ಸೆಟ್ ಮಾಡಬೇಕು. ಅವನಿಗೆ ನಾವು ಹೇಳ್ತೇವೆ ಲೈಫ್ ಎಷ್ಟು ದಿನದ್ದು ಮಾರಾಯ ನೀನು ಅಂತ ಕೇಳಿದರೆ, ನಾನೊಂದು 30 ವರ್ಷ. ನೋ, ಇವತ್ತು ಒಂದು ದಿನ, ಇವತ್ತಿದ್ದು ನಿನ್ನ ದಿನ, ನಾಳೆ ಬರಬೇಕಷ್ಟೇ. ನಿನ್ನೆದು ಸತ್ತೋಗಿದೆ. ಇವತ್ತಿನ ದಿನವನ್ನು ನೀನು ನೋಡಿಕೋ, ನಾಳೆ ದಿನವನ್ನು ಅದು ನೋಡ್ಕೊಳ್ತದೆ. ನೀ ಚೆನ್ನಾಗಿ ಬದುಕು ನೀನು ಚೆನ್ನಾಗಿ ಬದುಕಿಸುತ್ತೆ. ಅದೇ ಕನ್ನಡದಲ್ಲಿ ಒಂದು ಹಾಡಿದ್ದಾಗೆ, ನಿನ್ನೆ ನಿನ್ನೆಗೆ, ನಾಳೆ ನಾಳೆಗೆ, ಇಂದು ನಿನ್ನೆ ನಾಳೆಯ ಚಿಂತೆ ಯಾತಕ್ಕೆ. ನಾನು ಹೇಳ್ತೇನೆ ಕೆಲವೊಮ್ಮೆ, ಗೋಡೆಯಲ್ಲಿರುವ ಹಲ್ಲಿ ನೋಡಿ, ಆ ಹಲ್ಲಿಗೆ ಹಿಂಸೆ ಮಾಡಬೇಡಿ, ಆದರೂ ಒಂದು ಹೇಳ್ತೇನೆ, ಅದರ ಬಾಲವನ್ನು ನೀವು ಅದುಮಿಟ್ರೆ ಅದು ಒದ್ದಾಟ ಮಾಡಿ ಆ ಬಾಲವನ್ನು ಕಟ್ ಮಾಡಿ ಹೋಗ್ತದೆ. ಯಾಕೆ? ಬಾಲ ಹೋದರೆ ಅಷ್ಟೇ ಹೋಯ್ತು, ನಾಳೆ ಬರ್ಬೋದು. ಜೀವ ಹೋದರೆ ಬರ್ತದೆ? ಜೀವ ಹೋದರೆ ಬರಲಿಕ್ಕೆ ಸಾಧ್ಯವೇ ಇಲ್ಲಲ್ಲ. ಅದಕ್ಕಾಗಿ ನಿಮ್ಮದು ಹೋದದ್ದು ಬಾಲ ಅಣ್ಣ. ಈ ಬೇಸಿಕ್ ಅಂತಾರಲ್ಲ, ಬೇರು ನಮ್ಗೆ ಯಾವಾಗಲೂ ಅನ್ಸೋದು, ಟಿ ವಿಲಿ ನೋಡಿರ್ತೀವಿ ಅಥವಾ ಬೇರೆ ಬೇರೆ ಮನೇಲೂ ನಡೆದಿರುತ್ತೆ. ಪುಟಾಣಿ ಮಕ್ಕಳು, ಚಿಕ್ಕ ಮಕ್ಕಳದಲ್ಲಿ ನೆಗಡಿ ಆಯಿತು, ಮಗುಗೆ ಏನೋ ಹುಷಾರು ತಪ್ಪಿತು, ಈ ಒಂಚೂರು ಹೊಳೆಯಲ್ಲಿ ಒಂಚೂರು ಬ್ರಾಂದಿ ಹಾಕ್ಕೊಡು, ನೀವು ಕೇಳಿರ್ತೀರ. ಹೌದು ಸರ್. ಮತ್ತು ತುಂಬಾ ಜನರ ಮನೆ ನಡೆದಿರುತ್ತೆ. ಯಾಕೆ ಮಾಡ್ತಾರೆ ಇವೆಲ್ಲ ಸರ್? ಇದರ ಹಿಂದೆ ಅಂದ್ರೆ ನನ್ನ ಪ್ರಶ್ನೆ ಏನಂದ್ರೆ, ಇದೇನು ಮೆಡಿಸಿನ್ ಹಂಗಾರೆ ಅಲ್ಲ, ಅರಿವಿನ ಕೊರತೆ. ಈ ಪುನಃ ಅಲ್ಲಿಗೆ ಬರ್ತೇನೆ ನಾನು. ಮೈಕೈ ನೋವು ತುಂಬಾ ಕೆಲಸ ಮಾಡ್ಬಿಟ್ಟಿದೀನಿ, ಒಂಚೂರು ತಗೊಂಡ್ರೆ ಮೈಕೈ ನೋವು ಹೋಗ್ಬಿಡುತ್ತೆ, ಅದು ಅರಿವಿನ ಕೊರತೆ. ಇದೇನು ಮೆಡಿಸಿನ್ ಹಂಗಾರೆ? ಇದು ಮಾಹಿತಿಯ ಕೊರತೆ. ನೋಡಿ, ಅದು ಮಾಡುವಂಥವ್ರು ಯಾರು? ಹಳ್ಳಿಯವರು. ಅವರು ಹಳ್ಳಿ ಜನರು, ಪಾಪ ಮುಗ್ಧರು ಏನು ಮಾಡ್ತಾರೆ? ಮೈಕೈ ತುಂಬ ಸುಸ್ತು, ನಾನು ಮಲಗಿದೆ. ಒಂದು ಮಾತು ಸರ್, ಒಂದು ಮಾತು ಹೇಳ್ತೇನೆ, ನಿದ್ದೆ ಬರುವುದಕ್ಕೆ ಕುಡಿತಾರೆ ಕೆಲವರು, ಹಸಿವೆ ಆಗುವುದಕ್ಕೆ ಕುಡಿತಾರೆ, ಬೇರೆ ಬೇರೆ ಕಾರಣ ಕೊಟ್ಟು ಕುಡಿತಾರೆ. ನಿದ್ದೆ ಒಬ್ಬ ಮನುಷ್ಯ ಮಾಡ್ತಾನೆ. ನಿದ್ದೆ ಅಂದರೆ ಏನು? ಯಾರೋ ಒಬ್ಬರು ಡೋರ್ ನಾಕ್ ಮಾಡಿದರೆ, ಕಾಲ್ ಬೆಲ್ ಹೊಡೆದ್ರೆ ನಮಗೆ ಎಚ್ಚರಿಕೆ ಆಗಬೇಕು, ಸೊಳ್ಳೆ ಕಚ್ಚಿದ್ರೆ ಎಚ್ಚರಿಕೆ ಆಗೋದು, ಇದು ನಿದ್ದೆ. ಕರೆಕ್ಟ್. ಇವನಿಗೆ JCP ಹೋದ್ರೂ ಗೊತ್ತಾಗಲ್ಲ ಅದು ನಿದ್ದೆನಾ? ಇದು ಟೆಂಪರರಿ ಅನಸ್ತೇಷಿಯಾ. ಇವನ ಮೆದುಳನ್ನು ನಿಷ್ಕ್ರಿಯಗೊಳಿಸಿ ಅವನು ಮೈಕೈ ನೋವು ಹೋಯ್ತು ಅಂತ. ಸತ್ಯ ಹೇಳ್ಬೇಕಾ ಸರ್? ಒಬ್ಬ ತಿಳಿದ ವೈದ್ಯರು ಹೇಳ್ತಾರೆ, ಮತ್ತು ಇದು ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ, ಮದ್ಯಪಾನಾದಿ ಚಟಗಳಿಂದ ಒಬ್ಬ ವ್ಯಕ್ತಿ ನಿದ್ದೆಗಾಗಿ ಕುಡಿತಾನಂತಾದರೆ ಅವನು ಮಲಗಿರುವುದಿಲ್ಲ. ಅವನಲ್ಲಿ ಒಂದು ಕ್ಯಾಮರಾ ಫೋಕಸ್ ಮಾಡಿ ಇಡೀ ರಾತ್ರಿ ಅವನು ಕಷ್ಟಪಡ್ತಾನೆ, ಅವನ ಮೆದುಳು ಕಷ್ಟಪಡ್ತಾ ಇರ್ತದೆ. ಅವನು ಕೇಂದ್ರ ನರಮಂಡಲ ಅಲ್ಲಿ ಅದರ ಸ್ಥಿತಿಯನ್ನು ಮಲಗಿಸ್ತದೆ, ತಲೆ ಎತ್ತಲಿಕ್ಕೆ ಬಿಡುವುದಿಲ್ಲ. ಬಾಡಿಯ ಒಂದು ಮಲಗಿರುವುದಿಲ್ಲ. ಅದರ ಪ್ರಭಾವದಿಂದ ಅವನಿಗೆ ಮಾನಸಿಕ ಭ್ರಮೆ ಬಂದಾಗ ಗೊತ್ತಾಗ್ತದೆ. ಅವನು ಎಷ್ಟು ಸೆಡೆಷನ್ ಕೊಟ್ಟರು ಮಲಗುವುದಿಲ್ಲ, ಎಷ್ಟು ಅಂಥ ಸ್ಟೇಜಿಗೆ ಹೋಗಿ ಮುಟ್ತಾನೆ ಅವ. ಈ ಕೇಂದ್ರ ನರಮಂಡಲದವನ್ನು ಅಷ್ಟು ನಿಷ್ಕ್ರಿಯ ಮಾಡ್ತದೆ, ಅದು ಮೆದುಳಿನ ನರಗಳನ್ನು ನಿಷ್ಕ್ರಿಯಗೊಳಿಸ್ತದೆ. ಹಾಗಾಗಿ ಮೈಕೈ ನೋವಿಗೆ. ಮತ್ತು ನೀವು ಮಕ್ಕಳಿಗೆ ಅಂತ ಹೇಳಿದ್ರಿ, ಮಕ್ಕಳು ಯಾಕೆ ಮಲಗ್ತಾರೆ ಸರ್? ಅದರಲ್ಲಿ ಕಿಕ್ಕಿದೆ. ಮಾತ್ರೆ ತಾಗಿತ್ತು ಅಂತೇಳಿ ಮಲಗಿದ್ದಲ್ಲ ಮಗು, ಕಿಕ್ಕಿದೆ, ಮಲಗಿತ್ತು. ಭಾರಿ ಬೊಬ್ಬೆ ಹೊಡಿತಾ ಇದೆ ಮಗು. ಅದಕ್ಕೆ ಸ್ವಲ್ಪ ಬ್ರ್ಯಾಂಡಿಯಲ್ಲಿ ವಿಸ್ಕಿಯಲ್ಲಿ ಹಾಕಿ ಕೊಟ್ಟರೆ, ಮಾತ್ರೆ ಕೊಟ್ಟರೆ, ಎಂಥ ಬಾಲಗ್ರಹದ ಮಾತ್ರೆ ಕೊಟ್ಟರೆ ಅದು ಮಲಗ್ತದೆ. ಬಾಲಗ್ರಹದ ಮಾತ್ರೆಯಿಂದ ಮಲಗಿದ್ದಲ್ಲ. ನಮಗೆ ಒಂದು ಪೆಗ್ ಕಿಕ್ಕು ಕೊಡ್ತದೆ ಅಂತಾರೆ, ಮಗುವಿಗೆ ಒಂದು ಸಿಪ್ ಕಿಕ್ಕು ಕೊಡೋದಲ್ಲ ಸರ್. ಇದೆಲ್ಲ ಅರಿವಿನ ಕೊರತೆ, ಅಜ್ಞಾನ.
ಇದೆಲ್ಲ ಮೂಢ ಸಂಪ್ರದಾಯ, ಡೋಂಟ್ ಡೂ ದಿಸ್. ಮಾಡಲೇಬಾರ್ದು. ಅದುವೇ ಮತ್ತೆ ನಿಮ್ಮ ಮಗ ಕುಡಿಯೋದಕ್ಕೆ ಕಾರಣ ಆಗ್ಬೋದು, ನಿಮ್ಮ ಮಗಳು ಎಡಿಕ್ಟ್ ಆಗ್ಬೋದು. ಇವತ್ತೇನು ಕಮ್ಮಿ ಇಲ್ಲ, 7% ಹೆಣ್ಣುಮಕ್ಕಳು ಈ ಚಟಕ್ಕೆ ಬಲಿಯಾಗ್ತಾ ಇದೆ. ಸರ್, ಇದು ತುಂಬ ಆತಂಕಕಾರಿ ಬೆಳವಣಿಗೆ. ಅಂದರೆ ನಮ್ಮ ಗಂಡ್ಮಕ್ಳೆಲ್ಲ ಅನ್ಕೋತಿರ್ತಾರೆ ಇದುವರೆಗೆ ಏನು ನಮ್ಮನ್ನೇ ಕೇಳ್ತಿದ್ದೀರಾ ಅಂತ. ನೀವು ಹೆಣ್ಮಕ್ಳು ವಿಚಾರ ಹೇಳಿದ್ರಿ 7% ಅಂತ. ಎಷ್ಟು ಸರ್ 7%? ಹೌದೌದು. ಈ ಕಾಲದಲ್ಲಿ ಈ ಬೆಳವಣಿಗೆ ಏನು ಮೆಸೇಜ್ ಕೊಡುತ್ತೆ? ಅಂದರೆ ಸರ್, ಈಗಿನ ಪರಿಸ್ಥಿತಿಯಲ್ಲಿ ಅದೊಂದು ತಪ್ಪು, ಅದೊಂದು ಮಾಡಬಾರ್ದು ಅಂತ ಹೇಳುವಂಥ ವಿಚಾರ ಇಲ್ಲ. ಅದಕ್ಕಾಗಿ ಜನ ಆಕರ್ಷಣೆಗೆ ಒಳಗಾಗ್ತಾರೆ. ಎಲ್ಲಿ ಹಾಳು ವಸ್ತು ಇದೆ ಅಲ್ಲಿ ಆಕರ್ಷಣೆ ಜಾಸ್ತಿ. ಮುಖ್ಯವಾಗಿ ನಾನು ಹೇಳೋದಿದ್ದರೆ, ಹೆಣ್ಮಕ್ಳು ಒಂದು ಕುಡಿದ್ರೆ ಒಂದು ಮಾತಿದೆ, ಬೇಲಿಯೇ ಎದ್ದು ಹೊಲ ಮೇದಂತೆ ಅಂತ. ಹೆಣ್ಣು ಸಂಸಾರದ ಕಣ್ಣು ಅಂತ ಹೇಳ್ತಾರೆ. ಹೌದು. ಹೆಣ್ಣಿಲ್ಲದ ಮನೆ ಕುರುಡು, ಕಣ್ಣಿಲ್ಲದ ಶರೀರ ಕೊಡು ಅಂತ ನಂಬಿ ಬದುಕಿದವರು ನಾವೆಲ್ಲ. ಕರೆಕ್ಟ್. ಗೃಹಿಣಿ ಗೃಹ ಮುಚ್ಚತೆ ಅಂತ ಹೇಳ್ತಾರೆ. ಹೌದು. ಚೆಲುವಿನ ಅಂದದ ಮೊಗಕ್ಕೆ ಕಣ್ಣೇ ಭೂಷಣ, ಸುಖ ಸಂಸಾರಕ್ಕೆ ಹೆಣ್ಣೇ ಕಾರಣ ಅಂತ ಹೇಳ್ತಾರೆ. ನೈಸ್. ಗಂಡಸಿಗೆ ದೃಷ್ಟಿ ಅಂತೆ, ಹೆಣ್ಮಕ್ಳಿಗೆ ದೂರದೃಷ್ಟಿ ಇರ್ತದೆ ಅಂತ ಹೇಳ್ತಾರೆ. ಕುರಿ ಮೇಯಿಸುವವ ಆ ಕುರಿ ಹಿಂಡಲ್ಲಿ ಮುಂದೆ ಆಡು ಬಿಡ್ತಾನಂತೆ, ಯಾಕಂದರೆ ಆಡು ದಾರಿ ನೋಡ್ತದೆ, ಕುರಿ ಬಗ್ಗಿ ನಡೀತದೆ ಅಂತ. ಇಷ್ಟೆಲ್ಲ ವಿಷಯಗಳು ಇದ್ದರೂ ಸಹ ಹೆಣ್ಮಕ್ಳು ಒಂದು ಕುಡ್ದ ಕೂಡಲೇ, ಆದರೆ ಆ ಚಟಕ್ಕೆ ಬಲಿ ಬಿದ್ದ ಕೂಡಲೇ ಆ ಮನೆಯಲ್ಲಿ ಆ ಮಗುವಿಗೆ ಆ ಮನೆತನಕ್ಕೆ ಸಂಸ್ಕಾರ ಕೊಡುವಂಥ ಕೆಲಸದಲ್ಲಿ ಹಿನ್ನಡೆ ಆಗ್ತದೆ. ಸಂಸ್ಕಾರ ಗಂಡು ಮಕ್ಕಳಿಗೂ ಕೊಡ್ಬೋದು. ಬಟ್ ಯಾಕೆ ಬಂತು ಸರ್? ಯಾಕೆ ಬಂತು ಅಂತ ಹೇಳಿದರೆ, ಏನು ಅನಿಸುತ್ತೆ ನಿಮ್ಮ ಅನಾಲಿಸಿಸ್ ಅಲ್ಲಿ? ನನ್ನ ಅಭಿಪ್ರಾಯ ಪ್ರಕಾರ ಈಗ ಅದು ಪುನಃ ನಾನು ಅಲ್ಲಿಗೆ ಹೋಗೋದಾದರೆ ಮಾಸ್ ಮೀಡಿಯಾ ಇವತ್ತು ಸಾಂಸ್ಕೃತಿಕ ರಂಗಕ್ಕೂ ಮದ್ಯಪಾನ ತಟ್ಟಿದೆ. ಇವತ್ತು ಯಾವುದೇ ಒಂದು ಸಿನಿಮಾ, ಯಾವುದೇ ಒಂದು ನಾಟಕ ನೋಡುವುದಾದರೂ ಅಲ್ಲಿ ಕುಡಿದವ ಹೀರೋ, ಮೊದಲು ಕುಡಿಯದವ ಹೀರೋ. ಇಡೀ ರಾಜಕುಮಾರ್ ಸಿನಿಮಾದಲ್ಲಿ, ನಾನು ಯಾವ ಸಿನಿಮಾವನ್ನು ಬೆರಳಿ ಪಾಯಿಂಟ್ ಔಟ್ ಮಾಡೋದಲ್ಲ, ರಾಜಕುಮಾರ್ ಸಿನಿಮಾದಲ್ಲಿ ಅವರು ಒಂದೇ ಒಂದು ಸಿನಿಮಾದಲ್ಲಿ ಕುಡಿದಿಲ್ಲ, ಒಂದೇ ಒಂದು ಸಿನಿಮಾದಲ್ಲಿ ಕೆಟ್ಟ ಭಾಷೆಯಲ್ಲಿ ಮಾತಾಡಲಿಲ್ಲ. ಆದರೆ ಒಂದು ಸಿನಿಮಾದಲ್ಲಿ ಅವರು ಕುಡಿದಿದ್ದಾರೆ, ಸ್ವಲ್ಪ ಕುಡುಕನಾಗೆ ವರ್ತಿಸಿದ್ದಾರೆ, ದಾರಿ ತಪ್ಪಿದ ಮಗ ಅಂತ ನೇರವಾಗಿ ತೋರಿಸಿಕೊಟ್ಟಿದ್ದಾರೆ. ದಾರಿ ತಪ್ಪಿದ ಮಗನಾಗಲಿಕ್ಕೆ ಬೇಕಾಗಿ ಇದು ಮಾಡಿ ಅಂತ. ಹೀರೋ ಅಂತ ಹೇಳುವಂಥ ಕಾನ್ಸೆಪ್ಟೇ ಇವತ್ತು ಕುಡಿದವ ಹೀರೋ ಆಗ್ತಾನೆ, ಕುಡಿದವ ಬಾಸ್ ಆಗ್ತಾನೆ, ಚಾಕು ಕತ್ತಿ ಮಚ್ಚು ಹಿಡಿದವ ಹೀರೋ ಅಂತ ಅನಿಸ್ಕೊಳ್ತಾನೆ. ಜನರ ಮನಸ್ಥಿತಿಯೇ ಬದಲಾಗಿದೆ. ಸೊ ಪ್ರಭಾವ ಬೇರೆ ಕಡೆಯಿಂದನೂ ಬೀರ್ತಾ ಇದೆ. ನಮ್ಮ ಮನಸ್ಥಿತಿ ಬದಲಾದರೆ ಪರಿಸ್ಥಿತಿಯು ಹಾಳಾಗ್ತದೆ. ಸೊ ಇದಕ್ಕೆ ಹೆಣ್ಮಕ್ಳು ಹೊರತಲ್ಲ, ಖಂಡಿತ ಹೊರತಲ್ಲ. ನೀವು ಕೇಳಿದರೆ ಹಾಸ್ಯ ಆಗ್ಬೋದು ನಿಮಗೆ, ನಾವು 6 ಕ್ಯಾಂಪ್ ಹೆಣ್ಮಕ್ಕಳದ್ದು ಮಾಡಿದ್ದೇವೆ. ಬಟ್ ತುಂಬ ಜನ ಬಂದರೆ ಸರ್, ಅದೊಂದು ವಿಚಿತ್ರ ಕತೆ. ಇಲ್ಲಿ ಗಂಡು ಮಕ್ಕಳನ್ನು ಕರ್ಕೊಂಡು ಬರೋದು ಈಜಿ, ಅವ್ರು ಬರ್ತಾರೆ. ಓಕೆ. ಆದರೆ ಹೆಣ್ಮಕ್ಳನ್ನ ಕ್ಯಾಂಪಿಗೆ ಕರೆಸಲಿಕ್ಕೆ ಸ್ವಲ್ಪ ಕಷ್ಟ. ಯಾಕೆ ಸರ್? ಯಾಕೆಂತೇಳಿದ್ರೆ ಅವರು ಸಮಾಜದಲ್ಲಿ ಗುರುತಿಸಲ್ಪಡಲಿಕ್ಕೆ ಇಷ್ಟಪಡೋದಿಲ್ಲ. ನಾನು ಒಂದು, ಇವರು ಗುರುತಿಸಲ್ಪಡಲಿಕ್ಕೆ ಇಷ್ಟಪಡೋದಿಲ್ಲ, ಆದರೆ ಕೊನೆ ಒಪ್ಕೊಳ್ತಾರೆ. ಈಗ ಗಂಡ್ಮಕ್ಳು ಹೋಗಿ ವೈನ್ ಶಾಪಲ್ಲೋ ಅಥವಾ ಇನ್ಯಾವುದೋ MRP ಸ್ಟೋರ್ಲ್ಲಿ ಹೋಗಿ ತಗೊಂಬರಂಗೆ ಹೆಣ್ಮಕ್ಳಿಗೆ ಅಷ್ಟು ಈಸಿಯಾಗಿ ತರಲ್ಲ. ಮತ್ತು ಎರಡನೇದು, ಹೆಣ್ಮಕ್ಳು ಈ ಶಿಬಿರಕ್ಕೆ ಬಂದವರು ರಿಸಲ್ಟ್ ಕೊಡಲ್ಲ, ರಿಸಲ್ಟ್ ಕೊಡುವುದಿಲ್ಲ. ನಾವು ಸೋತಿದ್ದೇವೆ ಅದರಲ್ಲಿ. ಇದರಲ್ಲಿ ಒಂದು 70-80% ಹೇಳಿದಲ್ಲ, ಇದರಲ್ಲಿ 7-8%. ಎಷ್ಟು ಕುಡಿಯುವ ಪ್ರಮಾಣ ಇದೆ ಅಷ್ಟೇ ಬಿಡುವ ಪ್ರಮಾಣವು. ಯಾಕಂದರೆ ಅಂಥ ಸಮಸ್ಯೆ ಇದ್ದರೆ ಮಾತ್ರ ಹೆಣ್ಮಕ್ಳು ಕುಡಿಲಿಕ್ಕೆ ಹೋಗ್ತಾರೆ. ಅಂದರೆ ಜೆನ್ಯೂನ್ ರೀಸನ್ ಅಂತ ನಾನು ಇದುವರೆಗೆ ಈಗ ಹೆಣ್ಮಕ್ಕಳ ಶಿಬಿರಕ್ಕೆ ಹೋಗಿ ಸುಮಾರು ಒಂದು 300 ಜನರನ್ನು, 300 ಆಗಲಿಕ್ಕಿಲ್ಲ, ಸ್ವಲ್ಪ ಕಡಿಮೆ ಆಗ್ಬೋದು, ಅಷ್ಟು ಜನರಿಗೆ ನಾವು ಚಿಕಿತ್ಸೆ ಕೊಟ್ಟಿದ್ದೇವೆ. ಅವರಲ್ಲಿ ರಿಲ್ಯಾಪ್ಸ್ ಆದವರೇ ಜಾಸ್ತಿ. ಏಜು 25 to 60. 60 ತನಕ ಬ್ರಾಕೆಟ್ ಇದೆಯಾ? ಇದೆ. ಯಾಕಂತೇಳಿದರೆ ಹೆಣ್ಮಕ್ಳಿಗೆ ಗಂಡ ಸತ್ತಾಗ ಅವರಿಗೆ ಅಲ್ಲಿ ಒಂದು ಕಾರಣ ಇರ್ತದೆ. ಗಂಡ ಸತ್ತು ಹೋದ ಹೆಣ್ಮಕ್ಳು ಹೆಚ್ಚಾಗಿ ಈ ಒಂದು ಅಲ್ಲಿ ಬಂದವರಲ್ಲಿ ನಾನು ಹೇಳೋದು, ಎಲ್ಲರೂ ಹಾಗೆ ಮಾಡ್ತಾರಂತೇಳಿ. ಅರ್ಥ ಆಯ್ತು. ಎರಡನೇದ್ದು, ಇನ್ಕಮ್ ಸೋರ್ಸ್ ಇರಲ್ಲ. ಅಂಥ ಸಂದರ್ಭದಲ್ಲಿ ಅವರಿಗೆ ನಾವು ಹೇಗೆ ಮಕ್ಕಳನ್ನು ಸಾಕೋದು, ಹೇಗೆ ಬೆಳೆಸೋದು, ಈ ರೀತಿ ಆಲೋಚನೆ ಬಂದಾಗ ಅವರ ಬದುಕಿನಲ್ಲಿ ಅವರು ದಾರಿ ತಪ್ತಾರೆ. ಅಂಥ ಹೆಣ್ಮಕ್ಕಳು ಶಿಬಿರಕ್ಕೆ ಬರ್ತಾರೆ. ಅವರಿಗೆ ಮತ್ತೊಮ್ಮೆ ಅಲ್ಲಿ ಹೋಗಿ ಸರಿ ಜೀವನ ಮಾಡಲಿಕ್ಕೆ ಮನಸ್ಸಿದೆ, ಕುಡಿತ ಬಿಡಲಿಕ್ಕೆ ಮನಸ್ಸಿದೆ, ಆದರೆ ಪುನಃ ರಿಲ್ಯಾಪ್ಸ್ ಆಗುವ ಸಾಧ್ಯತೆ ಇರ್ತದೆ. ಮೂರನೇದ್ದು, ಮನೋರೋಗಿಗಳು. ಹೆಣ್ಮಕ್ಕಳು ಸಹಿಸಿ
ಅವರ ಮನಸ್ಸಿನಲ್ಲಿ ಎಷ್ಟು ಅವರು ಸೋತಿದ್ದಾರೆ ಅಂತ ಹೇಳಿದರೆ, ಇನ್ನು ನಾನು ಬದುಕುವುದೇ ಬೇಡ, ಇನ್ನು ಕುಡ್ದೇ ಸಾಯೋಣ, ವಿಷ ಕುಡಿಲಿಕ್ಕೆ ಮನಸ್ಸಿಲ್ಲ, ಅದಕ್ಕಾಗಿ ಈ ವಿಷ ಕುಡಿಯೋದು. ಇಂಥ 3 ಕಠಿಣ ಕಾರಣಗಳನ್ನು ಇಟ್ಕೊಂಡು ಹೆಣ್ಮಕ್ಕಳು ಕುಡಿತಾರೆ ಮತ್ತು ಬಿಡಿಸುವುದು ಅಷ್ಟೇ ಕಷ್ಟ. ಅದಕ್ಕಾಗಿ ನನ್ನ ಒಂದು ಸಲಹೆ ಇಷ್ಟೇ ಸರ್, ಈಗ ಯಾವುದೇ ಕಾರಣ ಇಟ್ಟುಕೊಂಡು ನೀವು ಇವತ್ತು ಕಾಕ್ಟೈಲ್ ಪಾರ್ಟಿಯಲ್ಲಿ ಎಷ್ಟು ಜನ ಹೆಣ್ಣುಮಕ್ಕಳು ಗ್ಲಾಸಿಗೆ ಕೈ ಕೊಡ್ತಾರೆ. ಪೇಜ್ 3 ಪಾರ್ಟಿ, ಹೌದು, ಪೇಜ್ 3 ಪಾರ್ಟಿ, ಅದಕ್ಕೆ ಹೋಗೋದು. ಅದರ ಹಾಪ್ ಕಾಮ್ಸ್ಗಳಲ್ಲಿ ರುಚಿಗೆ ಅಂತ ಹೇಳಿ ಇಟ್ಕೊಳ್ತಾರೆ. ಖಂಡಿತ ದ್ರಾಕ್ಷೆ ಬೆಳಿಬೇಕು, ದ್ರಾಕ್ಷಾರಸ, ಅದೆಲ್ಲ ನನ್ನದೇನು ಆಕ್ಷೇಪ ಇಲ್ಲ. ಆದರೆ ಅದಕ್ಕೆ ಹೋಗಿ ಅಲ್ಲಿ ರುಚಿ ನೋಡಿ ಅಭ್ಯಾಸ ಆದದ್ದೇ ಜಾಸ್ತಿ. ರುಚಿ ನೋಡಿ ಅಭ್ಯಾಸವಾಗಿ ಚಟವಾಗಿ ಚಟ್ಟದವರೆಗೆ ಅದು ಬಿಡುವುದಿಲ್ಲ, ಚಟದಿಂದ ಚಟ್ಟಕ್ಕೆ. ಒಂದು 2-3 ಕುತೂಹಲದ ಪ್ರಶ್ನೆ ಸರ್. ಈ ರೀಜನ್ ವೈಸ್ ಮಾತಾಡ್ತಿದ್ರಲ್ಲ, ಕೊಡಗು ಅಂತ ಮಾತಾಡ್ತೀವಿ, ಬಟ್ ದೇಶದ ಬೇರೆ ಬೇರೆ ಭಾಗದಲ್ಲಿ ತುಂಬ ಚಳಿ ಇರುತ್ತೆ. ಈ ಚಳಿಗೆ ಸಾಮಾನ್ಯವಾಗಿ ಬಾಡಿಯನ್ನು ಮತ್ತೆ ಹೀಟ್ ಮಾಡ್ಕೊಳ್ಳೋಕ್ಕೆ ಅಥವಾ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ತಗೊಂಡ್ರೆ ತಪ್ಪಿಲ್ಲ, ಬಿಕಾಸ್ ಬಾಡಿ ಹಂಗಿದೆ, ಏನೂ ಮಾಡೋಕ್ಕಾಗಲ್ಲ ಅನ್ನುವ ಸ್ಥಿತಿಲಿ ಇರ್ತಾರೆ ಎಷ್ಟೋ ಜನ. ಏನಾದರೂ ನಿಮ್ಮಿಂದ ಸಜೆಷನ್ ಏನಾದರೂ ಕಿವಿ ಮಾತು? ಇಲ್ಲ, ಜಿಯೋಗ್ರಾಫಿಕ್ ಏರಿಯಾ ಒಂದು ಕಾರಣ. ಓಕೆ, ಒಂದು ಕಾರಣ. ಈಗ ನಮ್ಮ ಬ್ರಿಟಿಷರು ಇಲ್ಲಿ ಬಂದರೆ ಅವರು ಭಾರಿ ತಂಪಾದ ಜಾಗವನ್ನು ಆಯ್ಕೆ ಮಾಡ್ತಾ ಇದ್ರಂತೆ. ಮೊದಲು ನಾನು ಕುದುರೆಮುಖ ಮುಖಿ ಪ್ರದೇಶಕ್ಕೆ ಹೋಗಿದ್ದೇನೆ. ಓಕೆ, ಅಲ್ಲಿ ಬ್ರಿಟಿಷರ ಬಂಗ್ಲೆ ಇದೆ. ಹೌದು, ಇಲ್ಲಿ ಎಲ್ಲೆಲ್ಲ ಎತ್ತರದ ಜಾಗಗಳಿವೆ, ಅಲ್ಲಿ ಅವರದ್ದೊಂದು ಸಣ್ಣ ತಾಣ ಇದೆ. ಯಾಕಂದರೆ ಅಲ್ಲಿಯ ವೆದರ್ ಮತ್ತು ಇಂಗ್ಲೆಂಡ್ ವೆದರ್ ಒಂದೇ ಆಗಿರ್ತದೆ. ಅವರಿಗೆ ಗೊತ್ತಿದೆ, ಇಲ್ಲಿ ಕೆಳಗೆ ಕುಡಿದ್ರೆ ನಾನು ಸಾಯ್ತೀನಿ, ಮೇಲೆ ಕುಡಿದ್ರೆ ಸ್ವಲ್ಪ ಉಳಿಬೋದು ಅಂತ. ಪಾಯ್ಸನೇ ಸರ್. ಆದರೆ ಆ ಹವಾಮಾನ ಒಂದು ಸ್ವಲ್ಪ ನಮ್ಮ ಶರೀರಕ್ಕೆ ಇದು ಬಾಧೆ ಕೊಡುವುದನ್ನು ಕಡಿಮೆ ಮಾಡ್ತದೆ. ಈಗ ಮಿಲಿಟ್ರಿಯಲ್ಲಿ ಸ್ವಲ್ಪ ಇಂಥ 0 ಡಿಗ್ರಿ ಇಂಥ ಸೆಲ್ಸಿಯಸ್ ಜಾಗದಲ್ಲಿ ಸ್ವಲ್ಪ ಅಭ್ಯಾಸ ಆದವರು ಅಲ್ಲಿ ತಗೊಂಡು ಸುಮ್ಮನಾದರೆ ನನ್ನದೇನು ಆಕ್ಷೇಪ ಇಲ್ಲ. ಇಲ್ಲಿ ಬಂದು ಅವರಿಗೆ ರೇಷನ್ ಸಿಗ್ತದೆ, ಅಲ್ಲಿ ಬಾಟ್ಲಿ ಬರ್ತದೆ, ಇಲ್ಲಿ ಕುಡಿದು ಪೆನ್ಷನ್ ಹಣವನ್ನು ಅದಕ್ಕೆ ಹಾಕುವುದಲ್ಲ. ಅದು ಮಾಡಬಾರ್ದು. ಎಲ್ಲರಲ್ಲ, ದಯಮಾಡಿ ದೇಶ ಸೇವೆ ಮಾಡಿದ್ದಾರೆ, ಅವರ ಬಗ್ಗೆ ಅಪಾರ ಗೌರವ ಇದೆ. ಆದರೆ ಇಲ್ಲಿ ಬಂದ ನಂತರ ಅದೇ ಆಗುವಂಥ ಪರಿಸ್ಥಿತಿ. ನಮ್ಮ ಕ್ಯಾಂಪ್ಗಳಿಗೆ ದೇಶ ಸೇವೆ ಮಾಡಿದಂಥ ಅಷ್ಟು ಜನ, ತುಂಬ ಜನ ನಮ್ಮ ಶಿಬಿರಗಳಿಗೆ ಬರ್ತಾರೆ ಸರ್. ಸರ್, ಒಬ್ಬ ಆಗಲೇ ಹೇಳಿದ ಹಾಗೆ ಬದುಕೇ ಇಲ್ಲ ಅಂತೇಳಿ ಬಂದ ಶಿಬಿರಕ್ಕೆ, ಕೊನೆಗೆ ನಮ್ಮ ಶಿಬಿರದಲ್ಲಿ ಪದರಾವಣೆಯಾಗಿ ಹೋದರು. ನಂತರದಲ್ಲಿ 34ನೇ ಏಜಿಯಲ್ಲಿ KPSC ಎಕ್ಸಾಮ್ ಬರೆದು ಪಾಸಾದರು. ಈಗ ಫಸ್ಟ್ ಗ್ರೇಡ್ ತಹಸೀಲ್ದಾರ್ ಗ್ರೇಡಲ್ಲಿ ಕೆಲಸ ಮಾಡ್ತಾರೆ ಮಂಗಳೂರಲ್ಲಿ. ಭಲೆ ನಮ್ಮ ಕ್ಯಾಂಪಿಗೆ ಬಂದಂಥ ಒಬ್ಬ ವ್ಯಕ್ತಿ ಪೊಲೀಸ್ ಅಧಿಕಾರಿ, ಪ್ರಮೋಷನ್ ಆಗಿ ಇವತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ದಾರೆ. ಸೂಪರ್. ನಮ್ಮ ಕ್ಯಾಂಪಿಗೆ ಬಂದಂಥ ಒಬ್ಬ ವ್ಯಕ್ತಿ RTO ಆಗಿದ್ದಾರೆ. ಇದೇ ಬೆಂಗಳೂರಲ್ಲಿ ಪ್ರತಿಷ್ಠಿತ ಒಬ್ಬ ವ್ಯಕ್ತಿ, ಹೆಸರು ಹೇಳುವುದಿಲ್ಲ, 3 ಸಿನಿಮಾ ತೆಗೆದಿದ್ದಾರೆ. ಹೌದಾ? 3 ಸಿನಿಮಾ ತೆಗೆದಿದ್ದಾರೆ. ಅವರು ಇವತ್ತು ಸಿನಿಮಾ ಪ್ರೊಡ್ಯೂಸರ್ ಆಗಿದ್ದಾರೆ. ನಮ್ಮ ತಲೆಗೆ ಹುಳ ಬಿಟ್ರಿ. 3 ಸಿನಿಮಾ ತೆಗೆದಿದ್ದಾರೆ. ಯಾಕಂದರೆ ಅನಾಮಿಕತೆಯನ್ನು ಕಾಪಾಡುವುದು ನಮ್ಮ ಕರ್ತವ್ಯ. ಇಲ್ಲದಿದ್ದರೆ ನಾನು ಹೇಳ್ತಿದ್ದೆ, ಇದು ಕಲ್ಲು ಹೊಡೆಯುವ ಕೆಲಸ ಅಲ್ಲ. ನಮ್ಮ ಮಂಗಳೂರಲ್ಲಿ ಒಬ್ಬರು ಜನಪ್ರತಿನಿಧಿ, ಮದುವೆನೂ ಆಗಿರಲಿಲ್ಲ ಅವರಿಗೆ. ಇವತ್ತು ರಾಜ್ಯದ ಜನಪ್ರತಿನಿಧಿಗಳು ಮಂಗಳೂರಿಗೆ ಬಂದರೆ ಅಲ್ಲೇ ಎಲ್ಲ ಈವೆಂಟ್ ಸೆಟ್ ಮಾಡೋದು ಆ ವ್ಯಕ್ತಿ. ಗ್ರಾಮ ಪಂಚಾಯತ್ ಮೆಂಬರ್ ಆದರು, ಜಿಲ್ಲಾ ಪಂಚಾಯತ್ ಮೆಂಬರ್ ಆದರು, ಇವತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಕೆಲಸ ಮಾಡಿ ಇವತ್ತು ಒಬ್ಬ ಎಂತ ಹೇಳ್ತಾರೆ ಅದಕ್ಕೆ, ವರ್ತಕರಲ್ಲ ಎಂತ ಹೇಳ್ತಾರೆ, ಕಾರ್ಯನಿರತರಾಗಿ ಅವರ ಎಂಥದೇ ಕೆಲಸ ಆದರೆ ಅಲ್ಲಿ ಅವರು ಕೆಲಸ ಮಾಡ್ತಾರೆ, ವ್ಯವಸ್ಥೆ ಮಾಡ್ಕೊಳ್ತಾರೆ. ಎಲ್ಲ ಈವೆಂಟ್ ಸೆಟ್ ಮಾಡಿದವರೇ. ಇದು ಜನಜಾಗೃತಿ ವೇದಿಕೆಯ ಯಶಸ್ಸು. ಇಂಥ ಸಾವಿರಾರು ಜನ. ನಾವು ಸಾಮಾನ್ಯರಿಗೆ ಕ್ಯಾಂಪ್ ಮಾಡಿದ್ದೇವೆ, ಪೊಲೀಸರಿಗೆ ಶಿಬಿರ ಮಾಡಿದ್ದೇವೆ, ಮಹಿಳೆಯರಿಗೆ ಶಿಬಿರ ಮಾಡಿದ್ದೇವೆ. ಇನ್ನೊಂದು ಕುತೂಹಲ ಇದೆ, ಕ್ರಿಮಿನಲ್ಸ್ಗಳಿಗೆ ಕ್ಯಾಂಪ್ ಮಾಡಿದ್ದೇವೆ. ಕ್ರಿಮಿನಲ್ಸ್ ಅಂತೇಳಿ ಯಾರು ಹೇಳೋದು? ಪೊಲೀಸರು. SP ಮುರುಗನ್ ಅಂತೇಳಿದರು, ನಿಮ್ಗೆ ಪರಿಚಯ ಇರ್ಬೋದು. ನಕ್ಸಲರ ಸಿಂಹ ಸ್ವಪ್ನ ಅವರು. ನಮ್ಮ ಊರಲ್ಲಿ ಒಂದು ಎನ್ಕೌಂಟ್ರು ಅವರಿಂದ ಆಗಿದೆ, ನಕ್ಸಲರ ಸಿಂಹ ಸ್ವಪ್ನ. ಅಂಥ ಒಬ್ಬ ಮುರುಗನ್ ನಮ್ಮ ಏರಿಯಾದಲ್ಲಿ ಕ್ರಿಮಿನಲ್ ಕ್ಯಾಂಪನ್ನು ಮಾಡಿದ್ದಾರೆ. ಯಾಕಂದರೆ ಎಷ್ಟು ಕಾಳಜಿ ನೋಡಿ ಅವರಿಗೆ. ಅಂಥ ಅಧಿಕಾರಿಗಳನ್ನು ನನಗೆ ಇವತ್ತು ಹೋಗಿ ಅವರ ಕಾಲು ಹಿಡಿಯುವಂತಾಗ್ತದೆ. ಎಷ್ಟು ಕಾಳಜಿ ಅಂದರೆ, ಸಣ್ಣ ಪುಟ್ಟ ಕೇಸ್ ಮಾಡ್ತಾರೆ, ಕದಿಯುವುದು, ಹೊಡೆಯುವುದು. ಅಂಥ ಪೊಲೀಸರು, ಅಂಥ ಕಳ್ಳರು ನಾಳೆ ಸ್ಟೇಷನ್ಗೆ 4 ದಿವಸ ನಿಲ್ಲಿಸಿ ಅವನನ್ನು ಕಳಿಸಿದರೆ ಪುನಃ ಮಾಡೋದು ಅದೇ ಕೆಲಸ.
ಅವ್ರಿಗೆ ಸ್ವಲ್ಪ ಪರಿವರ್ತನೆ ಮಾಡೋಣ, ಎಣ್ಣೆ ಹಾಕ್ಲಿಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾರೆ ಅಂತೇಳಿ ಕ್ಯಾಂಪಿಗೆ ಹಾಕಿದ್ರು. ರಿವರ್ಸ್ ಸ್ಕ್ರೀನ್ ಪ್ಲೇ ಯಾರಿಗೆ ಮಾಡಿಲ್ಲ ನೀವು ಶಿಬಿರ? ಮ್ಯಾನ್ಯುವಲ್ ಕ್ಯಾಮೆಂಜರ್ಸ್ಗಳಿಗೂ ಮಾಡಿದೆ ಬೆಂಗಳೂರು. ಯಾರಿಗೆ ಮಾಡಿಲ್ಲ ಅಂತ ರಿವರ್ಸ್ ಸ್ಕ್ರೀನ್ ಪ್ಲೇ ಕೇಳ್ತಾ ಇದ್ದೀನಿ. ಅಂದರೆ ಇಂಥವ್ರಿಗೆ ಇನ್ನೂ ಮಾಡಿಲ್ಲ, ಮಾಡಬೇಕು ಅಂತ. ಅದು ಮಾಡುವ ಉದ್ದೇಶ ಯಾವ ಕ್ಯಾಟಗರಿಯನ್ನು ಇದು ಬಿಡುವುದಿಲ್ಲ ಅಂತೇಳಿ. ಅಲ್ಲ, ನೀವು ಯಾರಿಗೆ ಮಾಡಬೇಕು ಅಂತ ಟಾರ್ಗೆಟ್ ಇದೆ, ಇನ್ನೂ ಮಾಡಿಲ್ಲ, ಅಟೆಂಪ್ಟ್ ಮಾಡಿಲ್ಲ, ಅವ್ರಿಗೆ ಮಾಡಬೇಕು. ಎಲ್ಲರಿಗೂ ಮಾಡಿದೆ, ಸಾಮಾನ್ಯ ಎಲ್ಲರಿಗೂ ಆಗಿದೆ. ಈಗ ಇವತ್ತು ರಾಜ್ಯಾದ್ಯಂತ ನಮ್ಮ ಶಿಬಿರಗಳು ನಡೀತವೆ. ನಮ್ಮದು ಡಿ-ಅಡಿಕ್ಷನ್ ಸೆಂಟ್ರೂ ಇದೆ ಉಜಿರೆಯಲ್ಲಿ, ಯಾರು ಬೇಕಾದರೂ ಬರ್ಬೋದು. ಓಕೆ, ನನ್ನ ಈ ಪಾಡ್ಕಾಸ್ಟ್ ಶೋನ ಕೊನೆಯ 2 ಇಂಪಾರ್ಟೆಂಟ್ ಕ್ವಶನ್ ಬಂದಿದ್ದೀನಿ ನಾನೀಗ. ನಂಬರ್ 1, ಯಾವುದೇ ಒಂದು ಮೊಮೆಂಟ್ ಶುರುವಾಗುತ್ತಲ್ಲ ಸರ್, ಚಳುವಳಿ ಶುರುವಾಗುತ್ತೆ, ಅದು ಜನರ ಸಪೋರ್ಟ್ ಇಲ್ಲದೆ ಶುರುವಾಗೋಕ್ಕೆ ಸಾಧ್ಯನೇ ಇಲ್ಲ. ಮಾಡ್ಬೋದು, ಇನಿಷಿಯೇಟ್ ಯಾರು ಬೇಕಾದರೂ ಕೂಡ. ನನಗೆ ಹೇಳಿ, ಜನಜಾಗೃತಿ ಹೆಸರೇ ಜನರಿಂದ ನಿಂತಿದೆ ಅದು ಅಂತ. ಪೂಜ್ಯರು ತುಂಬ ಚೆನ್ನಾಗಿ ಹೆಸರಿಟ್ಟಿದ್ದಾರೆ ಅದಕ್ಕೆ, ಜನಜಾಗೃತಿ ವೇದಿಕೆ ಅಂತ. ಇದಕ್ಕೆ ಇದುವರೆಗೆ ಮತ್ತು ಮುಂದಿನ ದಿನಗಳಲ್ಲಿ ಜನ ಹೇಗೆ ಸಪೋರ್ಟ್ ಮಾಡಬೇಕು ನಿಮಗೆ? ಸರ್, ಜನಜಾಗೃತಿ ನೀವು ಹೇಳಿದ ಹಾಗೆ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರುವ ಕಾರ್ಯಕ್ರಮ. ನಮ್ಮ ಒಂದು ದುಶ್ಚಟ ಮುಕ್ತ ಸಮಾಜ ನಿರ್ಮಾಣ ನಿಮ್ಮೆಲ್ಲರ ಹೊಣೆ, ನಮ್ಮ ಜವಾಬ್ದಾರಿ. ಅದು ಎಲ್ಲರೂ ರೆಸ್ಪಾನ್ಸಿಬಲ್ ಆಗಿ. 3ನೇ ಪಾಯಿಂಟ್, ಸ್ವಚ್ಛ ಸ್ವಸ್ಥ ಸಮಾಜ, ಸ್ವಚ್ಛ ಸ್ವಸ್ಥ ಯುವಜನತೆ ನಮಗೆ ಬೇಕು, ಯುವಜನಾಂಗ ಬೇಕು. ಈ ದೇಶದಲ್ಲಿ 65% ಯುವಜನತೆ ಇದೆ. ಅವರು ದೇಶದ ಬೆನ್ನೆಲುಬು. ಅವರೇ ಈ ಚಟಕ್ಕೆ ಬಿದ್ದರೆ ಬೆನ್ನೆಲುಬು ಮುರಿದ ಹಾಗೆ. ಅವರಲ್ಲಿ ನಾವು ದೇಶ ಕಾಣಲಿಕ್ಕೆ ಸಾಧ್ಯ. ಅಂಥ ಯುವಕರು ಇವತ್ತು ಹಾಳಾದರೆ ಇದು. 3ನೇದ್ದು, ಈ ಒಂದು ಕಾರ್ಯಕ್ರಮಕ್ಕೆ ನಾವು ಒಂದು ಸಾಮಾನ್ಯ ಭಾಷೆಯಲ್ಲಿ ಹೇಳುವುದಿದ್ರೆ, ನಡೆಯುವವರು ಜಾರದಂತೆ, ಜಾರುವವರು ಬೀಳದಂತೆ, ಬಿದ್ದವರನ್ನು ಎತ್ತುವುದೇ ಜನಜಾಗೃತಿ ವೇದಿಕೆಯ ಕಾಯಕ. ನಡೆಯುವವರು ಅಂದರೆ ಗೊತ್ತಾಯ್ತಲ್ಲ, ಈ ಕ್ರಮದಲ್ಲಿದ್ದಾರೆ, ಅವರು ಜಾರಬಾರ್ದು, ಈ ವಿಷಯಕ್ಕೆ ಹೋಗಬಾರ್ದು. ಅದು ದೊಡ್ಡ ಸಾಧನೆ. ಆ ನಿಟ್ಟಿನಲ್ಲಿ ಬಹಳ ಕೆಲಸ ಆಗ್ತಾ ಇದೆ. ಮೊನ್ನೆ ಒಂದು ಆನ್ಲೈನ್ ನಮ್ಮ ಕಾರ್ಯನಿರ್ವಾಹಕ ನಿರ್ದೇಶಕರಿದ್ದಾರೆ, ಅನಿಲ್ ಕುಮಾರ್ ಸರ್ ಅಂತ ಹೇಳಿ. ಅವರು ಸಡನ್ ಅವರಿಗೆ ಒಂದು ವಿಚಾರ ಹೊಳೆಯಿತು. ಅವರು ಆನ್ಲೈನ್ ಕಾರ್ಯಕ್ರಮ ವಿದ್ಯಾರ್ಥಿಗಳಿಗೆ ಮಾಡೋಣ ಅಂತ 1 ಗಂಟೆಯ ಭಾಷಣದಲ್ಲಿ ನಾವು 1.25 ಲಕ್ಷ ವಿದ್ಯಾರ್ಥಿಗಳಿಗೆ ತಲುಪಿದ್ದೇವೆ. ಅದೇ 8 ದಿನದ ಕ್ಯಾಂಪಲ್ಲಿ 60 ಜನರನ್ನು ಬಿಡಿಸೋದು, 1 ಗಂಟೆಯಲ್ಲಿ 1.25 ಲಕ್ಷರಿಗೆ ತಲುಪುವುದು. ಅದರಲ್ಲಿ 1 ಲಕ್ಷ ಬಿಟ್ಟರು ಲಾಭನೇ ಅಲ್ಲ ಸರ್, ಖರ್ಚೇ ಇಲ್ಲಲ್ಲ. ಖರ್ಚು ಇಲ್ವಲ್ಲ. ಹಾಗೆ ಅವೇರ್ನೆಸ್ ಬಹಳ ಮುಖ್ಯ. ಒಂದು. 2ನೇದ್ದು, ಇದು ಹೋರಾಟ ಮತ್ತು ಚಳುವಳಿ. ಈಗ ಸರ್ಕಾರ ಲೈಸೆನ್ಸ್ ಕೊಡ್ತಂದು ಎಲ್ಲ ಕಡೆ ಆಗಲಿಕ್ಕೆ ನಾವು ಬಿಟ್ಟಿಲ್ಲ. ಈಗ ಎಷ್ಟಿದೆ ಸರ್ ಬೆಳ್ತಂಗಡಿಯಲ್ಲಿ? ಈಗ ಮದ್ಯದಂಗಡಿಯ ಸಂಖ್ಯೆ, ಹೌದು, ಮದ್ಯದಂಗಡಿಗಳ ಸಂಖ್ಯೆ ಈಗ ಬೆಳ್ತಂಗಡಿಯಲ್ಲಿ ನಾನು ಹೇಳೋದಿದ್ರೆ 81 ಗ್ರಾಮದಲ್ಲಿ ಒಂದು 81 ಇರ್ಬೋದು. ಕಡಿಮೆ ಆಗಿದೆ ಇದೆ ಅಲ್ಲ, ಕಡಿಮೆ ಆಗಿದೆ ಅಲ್ಲ. ಈಗ ನಾವು ಲೈಸೆನ್ಸ್ ಇದ್ದಂಥ ವೈನ್ ಶಾಪ್ಗಳು ಇವೆ, ಅವು ಹಾಗೆಯೇ ನಡೀತಾ ಇವೆ ನೋಡಿ. ಒಂದು ಹಂತಕ್ಕೆ ನಿರ್ಬಂಧ ಏರಿದ್ರಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ. ಯಾಕೆ ಹೇಳಿದ್ದೆ ಅಂತ ಹೇಳಿದರೆ, ಈ ಒಂದು ವೈನ್ ಶಾಪಿಗೆ ಹೋಗುವ ಮನಸ್ಸನ್ನೇ ಬಾರದ ಹಾಗೆ ಮಾಡುವ ಮನಪರಿವರ್ತನೆಯ ಕಾರ್ಯಕ್ರಮ ಮಧ್ಯವರ್ಜನ ಶಿಬಿರ ಆದ ನಂತರ ನಾವು ಹೋರಾಟಕ್ಕೆ ಒತ್ತು ಕೊಡಲಿಲ್ಲ ಸರ್. ಒಂದು ತಾಲೂಕು ಪಾನ ನಿಷೇಧ ಆದರೆ ಬದಿಯ ತಾಲೂಕಿನವರು ಬಂದು ಮಾಡ್ತಾರೆ, ಅದೇ ಉದ್ಯೋಗ ಮಾಡಿಕೊಳ್ತಾರೆ. ಅದಕ್ಕಾಗಿ ಒಂದು ರಾಜ್ಯವೇ ಪಾನ ನಿಷೇಧ ಆಗಲಿ ಅಂತ ಹೇಳೋದು ನಮ್ಮ ಹಾರೈಕೆ, ದೇಶವೇ ಪಾನ ಮುಕ್ತ ಮಾಡಲಿ ಅಂತ ನಮ್ಮ ಹಾರೈಕೆ. ಹಾಗಾಗಿ ನಾವು ಮಾಹಿತಿ ಮತ್ತು ಪ್ರಚಾರ ಕೊಡ್ತೇವೆ, ಹಕ್ಕೊತ್ತಾಯ ಕಾರ್ಯಕ್ರಮ ಮಾಡ್ತೇವೆ, ಜನಾಭಿಪ್ರಾಯ ಸಂಘಟನೆ ಮಾಡ್ತೇವೆ, ಸಮಾವೇಶ ಮಾಡ್ತೇವೆ, ಮನಭೇಟಿ ಕಾರ್ಯಕ್ರಮ ಮಾಡ್ತೇವೆ, ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡ್ತೇವೆ, ಗ್ರಾಮ ಸುಭಿಕ್ಷಾ ಕಾರ್ಯಕ್ರಮಗಳನ್ನು ಮಾಡ್ತೇವೆ, ಮತ್ತು ಇದು ಬೀದಿ ನಾಟಕಗಳನ್ನು ಮಾಡ್ತೇವೆ, ವರ್ಣ ಜಾಗೃತಿ ಕಾರ್ಯಕ್ರಮ ಮಾಡ್ತೇವೆ. ವರ್ಣ ಜಾಗೃತಿ ಅಂತ ಹೇಳಿದರೆ ಇಡೀ ರಾಜ್ಯದ ಕಲಾಕಾರರನ್ನು ತಂದು ಜಾಗೃತಿ ಮೂಡಿಸ್ತೇವೆ. ನನ್ನ ಕೊನೆಯ ಪ್ರಶ್ನೆ ಇದು, ನಂಗೆ ತುಂಬ ಇಂಪಾರ್ಟೆಂಟ್ ಈ ಪ್ರಶ್ನೆ. ನಮಗೆ ಮಂಜುನಾಥನನ್ನು ಫೋಟೋದಲ್ಲಿ ನೋಡಿದ್ದೀವಿ ನಾವು ಅಷ್ಟೇ. ಬಹುಶಃ ತುಂಬ ಜನರ ಪಾಲಿಗೆ ನೀವು ದೇವ್ರ ಥರ ಅಂತ ಅನಿಸುತ್ತೆ. ಬಹುಶಃ ನಿಮಗೆ ಅದು ಅನುಭವ ಆಗಿರುತ್ತೆ. ಯಾರು ನಿಮ್ಮಿಂದ ಬೆನಿಫಿಟ್ ಪಡೆದು ಬದುಕನ್ನು ಮತ್ತೆ ಚಂದವಾಗಿ ಕಟ್ಕೊಂಡಿರ್ತಾರೋ ಅವ್ರು ನಿಮ್ಮ ಮುಂದೆ ಬರ್ತಾರಲ್ಲ, ಎಷ್ಟೋ ತಿಂಗಳು, ಎಷ್ಟೋ ದಿನ, ಎಷ್ಟೋ ವರ್ಷ ಆದಮೇಲೆ ನಿಮ್ಗೆ ಏನು ಹೇಳ್ತಾರೆ ಸರ್ ಅವರು? ನೀವು ಹೇಳಿದ ಪದವನ್ನೇ ಹೇಳ್ತಾರೆ. ಆದರೆ ಕೈ ಮುಗಿದು ಸರ್ ನೀವು ದೇವರಾಗಿ ಸಹಾಯ ಮಾಡಿದ್ರಿ ಅಂತ ಹೇಳ್ತಾರೆ. ಅದಕ್ಕೆ ಮಾತೇ ಇದೆ, ಜನರ ಸೇವೆ ಜನಾರ್ದನನ ಸೇವೆ ಅಂತ. ಇಲ್ಲಿ ನಾವು ದೇವರಾಗಲಿಕ್ಕೆ ಮುಖ್ಯ ಕಾರಣ ಆದವರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಮತ್ತು ಪೂಜ್ಯ ದಂಪತಿಗಳು ಮತ್ತು ಗ್ರಾಮಾಭಿವೃದ್ಧಿ ಯೋಜನೆ, ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ.
ನನ್ನ ಒಬ್ಬನಿಂದ ಈ ಕಾರ್ಯ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಸರ್. ಇದೊಂದು ಜನರ ಭಾಗವಹಿಸುವಿಕೆ. ಕ್ಯಾಂಪ್ಗಳಲ್ಲಿ ಎಲ್ಲರೂ ತರಕಾರಿ ತರ್ತಾರೆ, ಅಕ್ಕಿ ತರ್ತಾರೆ, ಬಾಳೆ ಎಲೆ ತರ್ತಾರೆ, ತರಕಾರಿ ತರ್ತಾರೆ, ಏನು ತರೋದಿಲ್ಲ, ಕಾಯಿ ತರ್ತಾರೆ, ಅಕ್ಕಿ ತರ್ತಾರೆ, ಏನು ತರೋದಿಲ್ಲ ಸರ್. ಎಲ್ಲರೂ ಸೇರಿ ಅಲ್ಲಿ ಹಚ್ತಾರೆ, ಕಟ್ ಮಾಡ್ತಾರೆ. ನೈಸ್. ದಿನಕ್ಕೊಂದು ಮನೆಯಿಂದ ತಿಂಡಿ ತಂದದ್ದಿದೆ. ಇದರ ಯಾವುದೇ ದೊಡ್ಡ ಕ್ರೆಡಿಟನ್ನು ನಾನು ತಗೊಳ್ಳೋದಿಲ್ಲ ಸರ್. ಯಾರಾದರೂ ನೋಡ್ತಿರೋರು ಪಬ್ಲಿಕ್ ಯಾರಿದ್ದಾರೆ, ನಾವು ಭಾಗವಹಿಸಬೇಕು ಅಂತ ಯಾರು ಅನ್ಸಿದ್ರೆ, ಇನಿಷಿಯೇಟ್ ಮಾಡಬೇಕು ಅನ್ಸಿದ್ರೆ ಬರ್ಬೋದಾ ಸರ್ ನಿಮ್ಮ ಹತ್ರ? ಇದು ಇನ್ನೊಂದು ವಿಷಯ. ನಾವು ಶಿಬಿರ ಮಾಡಿದರೆ ಡೈರೆಕ್ಟ್ 60 ಜನ ಬಿಡ್ತಾರೆ. ಒಬ್ಬ ಮೈಕೋ ಆಪರೇಟರ್ ಇದ್ದ, ಅವನು ಕುಡುಕ, ಸ್ವಲ್ಪ ಎಣ್ಣೆ ಹಾಕೋನೆ, ಅವನು ಓಪನ್ ಮಾಡಿ ಕ್ಯಾಂಪಿಗೆ ಸೇರಲಿಲ್ಲ. ಲಾಸ್ಟ್ ಕ್ಯಾಂಪ್ ಮುಗಿಯುವಾಗ ಅವನು ವೇದಿಕೆಗೆ ಬಂದ, ನನಗೊಂದೆರಡು ಶಬ್ದ ಮಾತಾಡಬೇಕು ಅಂತ ಹೇಳಿದ. ಏನಪ್ಪ ಅಂತ ಕೇಳಿದೆ. ಸರ್, ಈ ಶಿಬಿರದಲ್ಲಿ 60 ಶಿಬಿರಾರ್ಥಿಗಳಲ್ಲ, 61 ಶಿಬಿರಾರ್ಥಿಗಳು, ನಾನೊಬ್ಬ ಅಂತ ಹೇಳಿದೆ. ಯಾಕಂದರೆ ಪರೋಕ್ಷವಾಗಿ ಬಿಡುವವರ ಸಂಖ್ಯೆ ಜಾಸ್ತಿ. ಮತ್ತು ಇದರಿಂದ ತುಂಬ ಇಂಪ್ಯಾಕ್ಟ್ ಆಗಿದೆ ಸರ್. ಊರಲ್ಲಿ ಇದು ಕೆಟ್ಟದ್ದು ಅಂತ ಅನಿಸಿದೆ. ಎಷ್ಟೋ ಜನ ಡೈರೆಕ್ಟ್ ಬಾಗಿಲಲ್ಲಿ ಹೋಗಿ ಕುಡಿಯೋರು ಹಿಂಬಾಗಿಲಲ್ಲಿ ಹೋಗಿ ಕುಡಿದಂಥ ಉದಾಹರಣೆ ಇದೆ. ಯಾಕಂದರೆ ಇದು ಹಾಳು ಅಂತೇಳಿ ನಮ್ಮ ಜನರಲ್ಲಿ ತುಂಬ ಇಂಪ್ಯಾಕ್ಟ್ ಆಗಿದೆ. ಮತ್ತು ತುಂಬ ಜನ ಇವತ್ತು ಪರಿವರ್ತನೆ ಆಗಿದ್ದಾರೆ. ಸ್ವಯಂ ಸೇವಕರಾಗೂ ಬರ್ಬೋದಾ ಸರ್ ನಿಮ್ಮ ಜೊತೆ ಜಾಯ್ನ್ ಆಗ್ಬೋದು? ಖಂಡಿತ. ನಮಗೆ ಇವತ್ತು ಯಾರು ಸ್ವಯಂ ಸೇವಕರು? ಎಚ್ಚೆತ್ತ ಸಮುದಾಯವೇ ನಮ್ಮ ಸ್ವಯಂ ಆಸ್ತಿ. ಕರೆಕ್ಟ್. ಯಾರು ಬರ್ಬೋದು. ದೊಡ್ಡ ಸ್ವಯಂ ಸೇವಕರು ಯಾರು ಗೊತ್ತಾ? ನಿಮ್ಮಂಥ ಪತ್ರಕರ್ತರು, ಅಯ್ಯೋ ಸರ್, ನಿಮ್ಮಂಥ ದೃಶ್ಯ ಮಾಧ್ಯಮದವರು. ನೀವು ನಾವು ಜವಾಬ್ದಾರಿಯಾಗೂ ಹೇಳಬೇಕಲ್ಲ ಸರ್. ಸರ್, ನೀವು ಈ ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ತಾ ಇದ್ದೀರಲ್ಲ ಸರ್, ಇದುವೇ ಒಂದು ದೊಡ್ಡ ಅವೇರ್ನೆಸ್ ಸರ್. ಇದನ್ನು ನೋಡಿದವರು ಯಾರೆಲ್ಲ ಇದ್ದಾರೆ ಅವೆಲ್ಲರೂ ನಾಳೆ ಜನಜಾಗೃತಿ ವೇದಿಕೆಯನ್ನು ಹುಡುಕಿ ಬರ್ತಾರೆ ಸರ್. ನಾಳೆ ಹುಡುಕಿ ಬರ್ತಾರೆ. ಗಾಯ ಆದವ ಗಾಯಕ್ಕೆ ಮುಲಾಮ್ ಹಾಕಲೇಬೇಕು. ಅವ ಖಂಡಿತ ಆ ಮಹಿಳೆ, ಆ ಮಕ್ಕಳು, ನನ್ನ ಅಪ್ಪನನ್ನು ಸರಿ ಮಾಡಬೇಕು, ನನ್ನ ಗಂಡನನ್ನು ಸರಿ ಮಾಡಬೇಕು, ನಾನು ವಿವೇಕ್ ಪಾಯಸರಲ್ಲಿ ಮಾತಾಡಬೇಕು. ನಮ್ಮ ನ್ಯೂಸಲ್ಲಿ ಬಂದಂತಹ ಈ ಪಾಡ್ಕಾಸ್ಟ್ ಮೂಲಕ ನನಗೆ ಒಂದು ಸಂದೇಶ ಬಂತು ಅಂತಂದರೆ ನೀವು ದೇವರೇ ಅಲ್ಲ ಸರ್. ಅಂದರೆ ಇಲ್ಲಿ ನಾವು ಒಬ್ರಿಗೊಬ್ಬರು ದೇವರಾಗಲಿಕ್ಕೆ ಸಾಧ್ಯತೆ ಇದೆ. ಅದು ಒಂದು ದೀಪ ಹಚ್ಚುವ ಕಾರ್ಯಕ್ರಮ. ಮದ್ಯಪಾನ ಬಿಡಿಸೋದು ಅಂತೇಳಿದರೆ ಮನೆಯಲ್ಲಿ ದೀಪ ಹಚ್ಚುವ ಕಾರ್ಯಕ್ರಮ. ಅದು ಕುಡಿಯೋದು ಅಂತೇಳಿದರೆ ಮನೆಯ ದೀಪವನ್ನು ಬೆಂಕಿ ಹಚ್ಚುವ ಕಾರ್ಯಕ್ರಮ. ಎರಡು ಬೆಳಕಿ ಅಲ್ಲ, ಕ್ಲಾರಿಟಿ ಕೊಟ್ಬಿಡ್ತೀವಿ. ಆ ಮನೆಯ ದೀಪವನ್ನು ಆ ಎಣ್ಣೆಯಿಂದಲ್ಲ, ಈ ದೀಪದ ಎಣ್ಣೆಯಿಂದ ಹಚ್ಚಬೇಕು. ಕರೆಕ್ಟ್. ಖಂಡಿತ ಅದನ್ನು ಹೇಳ್ಬೋದು. ಖಂಡಿತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇಟ್ ವಾಸ್ ವಂಡರ್ಫುಲ್. ಖುಷಿ ಆಯಿತು ನಿಜವಾಗ್ಲೂ. ಭಾಳ ಸಂತೋಷ ಆಯ್ತು ಸರ್. ನಾವು ಯಾವಾಗಲೂ ಶೋ ಮಾಡ್ತಿರ್ತೀವಿ ತುಂಬ. ನಮಗೂ ಒಂದು ಶೋ ಮುಗಿದ ಮೇಲೆ ನಿಮ್ಮ ಥರ ಒಂದು ಸಾರ್ಥಕ ಭಾವನೆ ಅನಿಸುತ್ತಲ್ಲ, ಆ ಫೀಲ್ ನನಗೆ ಕೊಟ್ಟಿದ್ದೀರಾ ಸರ್ ನೀವು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ವಿವೇಕ್ ಸರ್. ಥ್ಯಾಂಕ್ಸ್ ಅ ಲಾಟ್. ನಿಮ್ಮ ನ್ಯೂಸು ಇದೊಂದು ಭಾಳ ಅದ್ಭುತ. ಇದ್ದದ್ದು ಇದ್ದ ಹಾಗೆ ಎನ್ನುವಂಥ ಒಂದು ಧ್ಯೇಯ ವಾಕ್ಯದಲ್ಲಿ ನೀವು ಕೆಲಸ ಮಾಡ್ತಿರೋದನ್ನು ನಾನು ಗಮನಿಸಿದ್ದೇನೆ. ಮತ್ತು ಇದರಿಂದ ಭಾಳಷ್ಟು ಜನರಿಗೆ ಇದ್ದದ್ದು ಇದ್ದ ಹಾಗೆ ಅದು ಹೇಗೆ ನ್ಯೂಸು ನಿಖರವಾಗಿ ಕೊಡಬೇಕೋ ಅಂಥ ನಿಖರವಾದ ಪ್ರಖರವಾದ ಮಾತುಗಳಿಂದ ನೀವು ಜನರನ್ನು ಜಾಗೃತಗೊಳಿಸಿದ್ದೀರಿ. ನಮ್ಮ ಜನಜಾಗೃತಿ ವೇದಿಕೆಯ ಪರವಾಗಿ, ನಮ್ಮ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ಎಲ್ಲ ಸುಮಾರು 7,000 ಸ್ವಯಂ ಸೇವಕರ ಪರವಾಗಿ, ನಮ್ಮ ಯೋಜನೆಯ ಕಾರ್ಯಕರ್ತರ ಪರವಾಗಿ, ಕ್ಷೇತ್ರದ ಪರವಾಗಿ ಮತ್ತು ನಮ್ಮ ಎಲ್ಲ ಸಹೋದ್ಯೋಗಿಗಳ ಪರವಾಗಿ ನಿಮಗೂ ಕೃತಜ್ಞತೆ ಸಲ್ಲಿಸ್ತೇನೆ. ಧನ್ಯವಾದಗಳು ಸರ್. ಬದುಕಲ್ಲಿ ಯಾವಾಗಲೂ ಯಾವುದೋ ಸಂದರ್ಭದಲ್ಲಿ ನಮಗೆ ಯಾರೋ ಒಬ್ಬರು ಒಂದು ಸಣ್ಣ ಬೆಳಕನ್ನು ಕೊಡ್ತಾರಂತೆ. ಅದು ಸಣ್ಣ ಕಿಟಕಿಯ ರಂಧ್ರದ ಮೂಲಕ ಆಗಿರ್ಬೋದು, ಅದ್ರದ್ದು ಬದುಕು ಬೆಳಗುತ್ತೆ. ಆ ಥರದೊಂದು ಕೆಲಸ ಮಾಡ್ತಿದ್ದಾರೆ. ಜನಜಾಗೃತಿ ವೇದಿಕೆಯ ನಮ್ಮ ವಿವೇಕ್ ಸರ್ಗೆ ಈ ಪ್ರೀತಿಯ ಗೌರವ. ಸರ್, ಥ್ಯಾಂಕ್ ಯು. ಥ್ಯಾಂಕ್ಸ್ ಅ ಲಾಟ್. ಮತ್ತೆ ಸಿಗೋಣ ಮುಂದಿನ ಅತಿಥಿ, ಮುಂದಿನ ಪಾಡ್ಕಾಸ್ಟ್ ಶೋನಲ್ಲಿ. ಇದು ನ್ಯೂಸು. ನಾನು ಹರೀಶ್ ನಾಗರಾಜು. ನಮಸ್ಕಾರ.